ನಮಸ್ಕಾರ. ಹೊಳೆ ನರಸೀಪುರದ ಪೂಜ್ಯ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಸ್ಮರಣೆಯಲ್ಲಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಏರ್ಪಡಿಸಿರುವ ದತ್ತಿಯ ಅಡಿಯಲ್ಲಿ ಇವತ್ತು ಮತ್ತು ನಾಳೆ ಈ ಪ್ರವಚನ ದ್ವಯ ನಡೆಯೋದಿದೆ. ಈ ವೇದಿಕೆಗೆ ಪರಿಚಿತರೇ ಆದ ವಿದ್ವಾಂಸ ಡಾಕ್ಟರ್ ಎಸ್ ರಂಗನಾಥ್ ಅವರು ವೇದಾಂತ ವಾಂಗ್ಮಯಕ್ಕೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಕೊಡುಗೆ ಅನ್ನುವ ವಿಷಯ ಕುರಿತು ಪ್ರವಚನ ಮಾಡೋರಿದ್ದಾರೆ. ಸಂಶೋಧನೆ, ಅಧ್ಯಾಪನ, ಲೇಖನ ಹೀಗೆ ಬೇರೆ ಬೇರೆ ರೂಪಗಳಲ್ಲಿ 50 ವರ್ಷ ಕಾಲ ನಿರಂತರವಾಗಿ ವೇದಾಂತ ಪ್ರಸಾರ ಮಾಡಿದ ಶ್ರೀಗಳು ಅವರಿಗೆ ಅಭಿನವ ಶಂಕರರು ಅಂತಾನೆ ಹೆಸರು ಬಂದಿತ್ತು. ವೇದಾಂತ ಪ್ರಸಾರಕ್ಕೋಸ್ಕರ ಸ್ವಾಮಿಗಳಷ್ಟು ವ್ಯಾಪಕವಾಗಿ ಪರಿಶ್ರಮ ಮಾಡಿದವರು ಬಹುಶಃ ಇಡೀ ಭಾರತದಲ್ಲೇ ವಿರಳ ಅಂತ ಹೇಳಬೇಕಾಗತ್ತೆ. 1948ರಲ್ಲಿ ಸನ್ಯಾಸ ದೀಕ್ಷೆ ಪಡೆಯುವುದಕ್ಕೆ ಹಿಂದಿನಿಂದಲೇ ಅವರು ವೇದಾಂತ ಪ್ರಸಾರಕ್ಕೋಸ್ಕರ ತಮ್ಮನ್ನು ಮೀಸಲಾಗಿ ಇರಿಸಿಕೊಂಡಿದ್ದರು. ಪ್ರಸ್ಥಾನತ್ರಯವೂ ಸೇರಿದಂತೆ ವೇದಾಂತ ಶಾಸ್ತ್ರದ ಪ್ರಮುಖ ಆಧಾರ ಗ್ರಂಥಗಳನ್ನು ಕನ್ನಡ ಜನತೆಗೆ ಒದಗಿಸೋದರಲ್ಲಿ ಅವರು ತೋರಿಸಿದ ಶ್ರದ್ಧೆ, ನಿರಂತರತೆ ಇದಕ್ಕೆ ಹೋಲಿಕೆನೇ ಇಲ್ಲ ಅಂತ ಹೇಳಬೇಕಾಗತ್ತೆ. ಒಂದು ಸಲ ಶ್ರೀಗಳ ಭೇಟಿಯಾದಾಗ ಕಂಚಿ ಪರಮಾಚಾರ್ಯರು ಆ ಇಬ್ಬರೂ ದೃಷ್ಟಾಂತ ಪಡಿಸಿರುವ ಆಸುಪ್ತೆ ರಾಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯ ಅನ್ನೋ ಆ ಪ್ರಸಿದ್ಧವಾದ ಉಕ್ತಿಯನ್ನು ಸ್ಮರಿಸಿದರು ಕಾಂಚಿ ಪರಮಾಚಾರ್ಯರು. ಆ ವ್ರತವನ್ನು ಶ್ರೀಗಳು ನಡೆಸಿದ ಅದ್ಭುತವಾದ ಪರಿಯನ್ನು ಇಲ್ಲಿ ಸೇರುವವರಲ್ಲಿ ಕೆಲವರು ಕೂಡ ನಾವು ಕಣ್ಣಿಂದ ನೋಡಿದ್ದೇವೆ. ಕೊನೆಯ ವರ್ಷಗಳಲ್ಲಿ ಶ್ರೀಗಳು ಬೆಂಗಳೂರನ್ನು ವಾಸ್ತವ್ಯ ಮಾಡಿಕೊಂಡಿದ್ದರು. ಪಕ್ಕದಲ್ಲಿ ಒತ್ತುಕೊಂಡು ಕುಳಿತವರಿಗೂ ಕೇಳಿಸದೇ ಇರುವಷ್ಟು ಧ್ವನಿ ಅವರಿಗೆ ಕ್ಷೀಣವಾಗಿತ್ತು. ಆ ಸ್ಥಿತಿಯಲ್ಲಿಯೂ ಕೂಡ ಸ್ವಾಮಿಗಳು ವೇದಾಂತ ಪಾಠ ಕಟ್ಟಳೆಯನ್ನು ನಿಲ್ಲಿಸಲಿಲ್ಲ. 1920ರಷ್ಟು ಹಿಂದೆಯೇ ಅವರು ಸ್ಥಾಪಿಸಿದ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಇವತ್ತಿಗೂ ವೇದಾಂತ ಪ್ರಸಾರ, ಅಧ್ಯಾಪನ, ಗ್ರಂಥ ಪ್ರಕಟಣೆ, ಅಧ್ಯಾತ್ಮ ಪ್ರಕಾಶ ಪತ್ರಿಕೆ, ವೇದಾಂತ ವಿದ್ಯಾಲಯ ಈ ಎಲ್ಲ ಚಟುವಟಿಕೆಗಳನ್ನು ಸತತವಾಗಿ ಮುಂದುವರಿಸಿದೆ. ಶ್ರೀಗಳು ಕನ್ನಡ, ಸಂಸ್ಕೃತ, ಇಂಗ್ಲಿಷುಗಳಲ್ಲಿ ರಚಿಸಿರುವ ಗ್ರಂಥಗಳು ಸುಮಾರು 200ರಷ್ಟು ಇರಬಹುದು. ಸುಮಾರು 48,000 ಪುಟಗಳಷ್ಟು ಸಾಹಿತ್ಯವನ್ನು ಅವರು ನಿರ್ಮಾಣ ಮಾಡಿದರು. ಗಾತ್ರದ ಬಾಹುಳ್ಯಕ್ಕಿಂತ ಹೆಚ್ಚಾಗಿ ಗಮನ ಸೆಳೆಯೋದು ಅವರ ಬರಹದ ಶಾಸ್ತ್ರಶುದ್ಧತೆ, ಪರಿಷ್ಕಾರ, ಸೂಕ್ಷ್ಮಾರ್ಥದ ಅನುಸಂಧಾನ, ಸ್ವೋಪಜ್ಞತೆ. ಇಂತಹ ಸುದೀರ್ಘ ಸಾರಸ್ವತ ಯಜ್ಞಕ್ಕೆ ಇಡೀ ಭಾರತದಲ್ಲಿಯೇ ಹೋಲಿಕೆ ಇಲ್ಲ ಅಂತ ಹೇಳಬೇಕಾಗತ್ತೆ. ಶ್ರೀಗಳು ಸಾಂಪ್ರದಾಯಿಕ ವೇದಾಂತ ಶಾಸ್ತ್ರವನ್ನು ಊರ್ಜಿತವಾಗಿ ಉಳಿಸಿದರೂ ಮಾತ್ರವಲ್ಲ, ಪರಂಪರೆಯಲ್ಲಿ ಅಸ್ಫುಟವಾಗಿದ್ದ 100 ಶಾಸ್ತ್ರಾಂಶಗಳ ಮೇಲೆ ತಮ್ಮ ಪ್ರತಿಭೆಯಿಂದ ಹೊಸ ಬೆಳಕನ್ನು ಚೆಲ್ಲಿದ್ದಾರೆ. ನಮ್ಮದು ಸೆಕ್ಯುಲರ್ ರಾಷ್ಟ್ರ ಆಗಿರದಿದ್ದರೆ ಈ ರಾಷ್ಟ್ರದ ಅತ್ಯುನ್ನತ ಗೌರವ ಶ್ರೀಗಳಿಗೆ ಸಲ್ಲಬೇಕಾಗಿತ್ತು. ಇದು ನನ್ನ ಮಾತಲ್ಲ, ನನ್ನ ಗುರುಗಳಾದ ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ ಶರ್ಮರ ಪದೇ ಪದೇ ಹೇಳ್ತಾ ಇದ್ದ ಮಾತು. ಚಿಂತೆ ಇಲ್ಲ, 3 ಪೀಳಿಗೆಗಳ ಮೇಲೆ ಶ್ರೀಗಳು ಬೀರಿದ ಪ್ರಭಾವ ದಟ್ಟವಾದ್ದು, ಅನನ್ಯವಾದ್ದು. ಶ್ರೀಗಳು ಬ್ರಹ್ಮೈಕ್ಯರಾಗಿ 40 ವರ್ಷ ಕಳೆದ ಮೇಲೂ ಕೂಡ ಗ್ರಂಥ ಪ್ರಕಟಣೆಯೂ ಸೇರಿದಂತೆ ಅವರು ಉಪಕ್ರಮಿಸಿದ್ದ ಎಲ್ಲ ಚಟುವಟಿಕೆಗಳನ್ನು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಉತ್ಸಾಹದಿಂದ, ದಕ್ಷತೆಯಿಂದ
ಇವತ್ತಿಗೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದೆ. ಇವತ್ತು ನಮ್ಮ ನಡುವೆ ಇರುವ ಹಿರಿಯರಾದ ಮತ್ತು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಅಧ್ಯಕ್ಷರು ಶ್ರೀ ವೆಂಕಟ ನರಸಪ್ಪನವರು ಇದ್ದಾರೆ ಇಲ್ಲಿ ನಮ್ಮ ನಡುವೆ. ಅವರ ಸಹಕಾರಿಗಳು ಈ ಸಾಹಿತ್ಯ ಸಂಪದ ಪ್ರಕಾಶನ ಮಾಡೋದರಲ್ಲಿ ತಿಳಿದಿರುವ ಅವಿಚಲವಾದ ನಿಷ್ಠೆ ಅವರಿಂದ ಕಿರಿಯರನ್ನು ಕೂಡ ನಾಚಿಸಬೇಕಾಗತ್ತೆ. ಈ ವರ್ಷದ ಶ್ರೀಗಳ ಸ್ಮಾರಕ ಪ್ರವಚನವನ್ನು ನೀಡಬೇಕು ಅಂತ ಆದರಣೀಯ ಡಾಕ್ಟರ್ ಎಸ್ ರಂಗನಾಥ್ ಅವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಒಂದು ಸಣ್ಣ ಮಾಹಿತಿ, ಈಗ 3 ದಿವಸದ ಹಿಂದೆ ಅಷ್ಟೇ ಇದೇ ವೇದಿಕೆಯಲ್ಲಿ ಲೋಕಾರ್ಪಣೆ ಆದ ಡಾಕ್ಟರ್ ಎಸ್ ರಂಗನಾಥ್ ಪಠಿಸಿರುವ ಇಡೀ ಸಮಗ್ರ ಋಗ್ವೇದದ CD ಮಾರಾಟಕ್ಕೆ ಲಭ್ಯವಾಗಿದೆ. ಆಸಕ್ತರು ಮುಂದೆ ಇರುವ ನಮ್ಮ ಮಳಿಗೆಯನ್ನು ಸಂಪರ್ಕಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭುಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೋನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶ್ರೀಶಂಕರಾರ್ಯಪಾದಾಬ್ಜ ಸ್ಮರಣಾಪ್ತಾತ್ಮಬೋಧಕಃ ವೇದಾಂತಾಬ್ಜ ಸಹಸ್ರಾಂಶುಃ ಜ್ಞಾನವೈರಾಗ್ಯಭೂಷಣಃ ಅಧ್ಯಾತ್ಮವಿದ್ಯಾ ಶ್ರೀಯುಕ್ತಃ ಸಚ್ಚಿದಾನಂದನಾಮಕಃ ಯತಿವರ್ಯಃ ಕೃಪಾಸಿಂಧುಃ ನೈಕಪುಸ್ತಕಲೇಖಕಃ ಕಾರ್ಯಾಲಯ ವಿನಿರ್ಮಾತ ಶಿಷ್ಯಾನುಗ್ರಹತತ್ಪರಃ ಕರ್ನಾಟದೇಶರತ್ನೋऽಸೌ ಸದಾ ವಿಜಯತೆ ತಮಾಂ. ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದ ಪ್ರಚೋದಯಾತ್. ಅಭಿನವ ಶಂಕರ, ಕರ್ನಾಟಕ ಶಂಕರ, 20ನೇ ಶತಮಾನದ ಶಂಕರ ಎಂಬ ಖ್ಯಾತಿಗೆ ಪಾತ್ರರಾದಂತಹ 96 ವಸಂತಗಳಲ್ಲಿ ಅಪ್ರತಿಮವಾಗಿರತಕ್ಕಂತಹ ಸೇವೆಯನ್ನು ಕನ್ನಡ, ಆಂಗ್ಲ ಹಾಗೂ ಸಂಸ್ಕೃತ ಭಾಷೆಗಳಲ್ಲಿ ನೀಡಿ ಅವಿಸ್ಮರಣೀಯವಾಗಿರತಕ್ಕಂತಹ ಒಂದು ಹಿನ್ನೆಲೆಯನ್ನು ಸ್ಥಾಪಿಸಿ ಶುದ್ಧ ಶಾಂಕರ ಪ್ರಕ್ರಿಯೆಗೆ ಅನುಗುಣವಾಗಿ ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋ ಮಾರ್ಗದರ್ಶನ ಮಾಡಿದರು ಅನ್ನೋದನ್ನು ಇಲ್ಲಿಯವರೆಗೂ ಕೂಡ ಹಿರಿಯರಾದಂತಹ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರು ತಮ್ಮ ಹತ್ರ ತಿಳಿಸ್ಕೊಟ್ಟಿದ್ದಾರೆ. ಸೂತ್ರಪ್ರಾಯವಾಗಿ ಅವರು ಹೇಳಿದ ಮೇಲೆ ಇನ್ನು ಅದರ ವಿವರಣೆ ಅಲ್ಲಿ ಇಲ್ಲಿ 4 ಶ್ಲೋಕ 1-2 ಸಾಲು ನಾನು ಸೇರಿಸಬಹುದಷ್ಟೆ. ಅದನ್ನು ಬಿಟ್ಟಿನ್ನು ಹೊಸದು ಹೇಳೋದೇನೂ ಇಲ್ಲ. ನಾನು ಯಾವ 2 ಪಾಯಿಂಟ್ ಹೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ಅವ್ರು ಹೇಳಿಬಿಟ್ಟಿದ್ದಾರೆ ಆಗಲೇ. ಯಾಕೆಂದರೆ ಸಾರವತ್ತಾಗಿ ಪ್ರತಿಪಾದನೆ ಮಾಡ್ತಕ್ಕಂಥದ್ದೇ ಅವರ ಒಂದು ವೈಶಿಷ್ಟ್ಯ. ಇಂತಹ ಪರಮಪೂಜ್ಯರಾದಂತಹ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನಿಜವಾಗಿ ಅದ್ವೈತ ವೇದಾಂತಕ್ಕೆ ನೀಡಿರ್ತಕ್ಕಂತಹ ಕೊಡುಗೆ ಅನ್ನೋದು ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು. ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮರಾಗಿ ಹುಟ್ಟಿದ್ದು 5/1/1880ರಲ್ಲಿ. ಸದಾಚಾರ ಸಂಪನ್ನರಾದ ಶ್ರೀಮತಿ ಲಕ್ಷ್ಮೀದೇವಮ್ಮ ಮತ್ತು ಶ್ರೀ ನಂಜುಂಡಯ್ಯನವರೇ ಇವರ ಮಾತಾಪಿತೃಗಳು. ಬಾಲ್ಯದಲ್ಲೇ ಉಪನೀತರಾದ ಇವರು ಸಂಧ್ಯಾ ಅಗ್ನಿಕಾರ್ಯಾದಿ ಅನುಷ್ಠಾನಗಳಲ್ಲಿ ಎಡೆಬಿಡದೆ ನಿರತರಾಗಿದ್ದರು. 14ನೇ ವಯಸ್ಸಿನಲ್ಲಿ ವೆಂಕಟಲಕ್ಷ್ಮಮ್ಮನೊಂದಿಗೆ ಇವರ ವಿವಾಹವಾಯಿತು. ಉಪಾಧ್ಯಾಯರಾಗಿ ತಮ್ಮ ವೃತ್ತಿಯನ್ನು ನಡೆಸುತ್ತಿದ್ದ ಇವರು ಕೊನೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾದರು.
1899ರಿಂದಲೇ ವೇದಾಂತದಲ್ಲಿ ಪ್ರವೇಶ ಮಾಡಿದ ಇವರಿಗೆ ಕೆ.ಎ. ಕೃಷ್ಣಸ್ವಾಮಿ ಅಯ್ಯರ್ ಅವರ ಆಶ್ರಯ, ಮಾರ್ಗದರ್ಶನಗಳು ದೊರಕಿದವು. 1911ರಲ್ಲಿ ಶ್ರೀ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳಿಂದ ಭಾಷ್ಯ ಶಾಂತಿ ಆಯಿತು. ಇದು ನಾವು ಗಮನಿಸಬೇಕಾಗಿರತಕ್ಕಂಥದ್ದು. ಆ ಭಾಷ್ಯ ಶಾಂತಿ ಯಾರಿಂದ ಆಯಿತು ಅಂದರೆ ಸಾಕ್ಷಾತ್ ಶೃಂಗೇರಿ ಶಾರದಾ ಪೀಠದ ಅವಿಚ್ಛಿನ್ನ ಪರಂಪರೆಯ 33ನೇ ಜಗದ್ಗುರುಗಳಿಂದ ಭಾಷ್ಯ ಶಾಂತಿ ಆಯಿತು. 1913ರಲ್ಲಿ ಗೊಂದಾವಳೇಕರ್ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜರಿಂದ ಗೋಂದಾವಳಿ ಕ್ಷೇತ್ರದಲ್ಲಿ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬ ಶ್ರೀರಾಮನಾಮ ತ್ರಯೋದಶ ಅಕ್ಷರಿ ತಾರಕ ಮಂತ್ರ ಉಪದೇಶವಾಯಿತು. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಗಳನ್ನು ಕ್ರಮವಾಗಿ ದಾಟಿ ಸಂಸಾರದಿಂದ ವಿರಕ್ತರಾಗಿ 1948ರಲ್ಲಿ ತುರಿಯಾಶ್ರಮವನ್ನು ಪ್ರವೇಶಿಸಿ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳಾದರು. ಯತ್ಯಾಶ್ರಮದ ನಿಯಮಗಳನ್ನು ಚಾಚೂ ತಪ್ಪದೆ ಕ್ರಮವಾಗಿ ಪರಿಪಾಲಿಸಿದ ಇವರು ಆಚಾರ ವಿಚಾರಗಳನ್ನು ಕಟ್ಟುನಿಟ್ಟಾಗಿ ಪರಿಪಾಲಿಸ್ತಾ ಇದ್ದರು. ತಮ್ಮ ಪೂರ್ವಾಶ್ರಮದಲ್ಲಿಯೇ ತಾವೇ ಸ್ಥಾಪಿಸಿದ್ದಂತಹ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಸಂಸ್ಥೆಯಿಂದ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನೆಲ್ಲ ಕನ್ನಡ ಭಾಷೆಗೆ ಅನುವಾದಿಸಿ ಪ್ರಕಟಿಸಿ ಕನ್ನಡ ಶಂಕರರಾದರು. ಇವತ್ತು ಸಂವೃತ ಅಕ್ಷರ ಗೊತ್ತಿಲ್ಲದೆ ಇರೋರು ಏನಾದರೂ ಶಂಕರ ಭಾಷ್ಯವನ್ನು ತಾತ್ಪರ್ಯ ಮತ್ತು ಪ್ರತಿಪದಾರ್ಥದೊಂದಿಗೆ ಅಡಿ ಟಿಪ್ಪಣಿಗಳೊಂದಿಗೆ ಓದಬೇಕು ಅಂದರೆ ಏಕೈಕ ಗ್ರಂಥ ಅವರು ಶರಣ ಹೊಂದಬೇಕು ಅಂದರೆ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಒಂದು ಭಾಷಾಂತರ. ಅದಿಲ್ಲದೆ ಹೋದರೆ ಕನ್ನಡ ನಾಡಿಗೆ ದೊರಕ್ತಾನೇ ಇರಲಿಲ್ಲ. ಯಾಕೆಂದರೆ ಎಲ್ರಿಗೂ ಕೂಡ ದೇವನಾಗರಿ ಲಿಪಿಯ ಪರಿಚಯ ಇರುತ್ತೆ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಹಾಗಿರುವಾಗ ಅದರಿಂದ ವಂಚಿತರಾದವರೂ ಕೂಡ ಶಾಂಕರ ಭಾಷೆಯಿಂದ ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಪೂರ್ತಿ ಕನ್ನಡ ನಾಡಿನವರಿಗೆ ಅವರು ಕೊಟ್ಟಿರ್ತಕ್ಕಂಥ ಸೇವೆ ನಭೂತೋ ನ ಭವಿಷ್ಯತಿ. ಶಾಂಕರ ಅದ್ವೈತ ವೇದಾಂತದ ಸಾಧನ ಸಿದ್ಧಾಂತಗಳನ್ನು ಜನರಿಗೆ ಕಥೆಗಳ ಹಾಗೂ ಅಧ್ಯಾತ್ಮ ಗೀತಾವಳಿ ಹಾಡುಗಳ ಮೂಲಕ, ಉದಾಹರಣೆಗಳ ಮೂಲಕ ಸರಳವಾಗಿ, ನೇರವಾಗಿ, ಲಲಿತವಾಗಿ ತಿಳಿಸ್ಕೊಟ್ರು. ಇದೊಂದು ತುಂಬ ಅಪೂರ್ವವಾಗಿರ್ತಕ್ಕಂಥ ಕೊಡುಗೆ. ಯಾಕೆಂದರೆ ಸಾಧನ ಸಿದ್ಧಾಂತಗಳನ್ನು ಕಥೆಗಳ ಮುಖಾಂತರ ಹೇಳ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಏಕೆಂದರೆ ಸಂಪ್ರದಾಯಕ್ಕೆ ಧಕ್ಕೆ ಬರಬಾರ್ದು. ಹಾಗೆ ಅಂತ ಹೇಳಿಬಿಟ್ಟು ಕೇಳೋವರಿಗೆ ತಲೆ ಮೇಲೆ ಹೋಗಬಾರ್ದು, ತಲೆ ಒಳಗೆ ಹೋಗಬೇಕು. ಆ ರೀತಿಯಾಗಿ ಹೇಳಬೇಕಾದ್ರೆ ಅದೊಂದು ಕಲೆ ನಿಜಕ್ಕೂ ಕೂಡ. ಅದಕ್ಕೆ ನಮ್ಮ ಪೂರ್ವಿಕರು ಮಕ್ಕಳಲ್ಲಿ ಸಂಸ್ಕಾರವನ್ನು ಉಂಟು ಮಾಡೋದಕ್ಕೆ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಮಕ್ಕಳ ಕಥೆಯನ್ನೇ ಹೇಳಿ, ಉದಾಹರಣೆಗೆ ಧ್ರುವನ ಕತೆ, ಪ್ರಹ್ಲಾದನ ಕತೆ, ಈ ರೀತಿಯಾಗಿ ಹೇಳಿ ಮಕ್ಕಳಿಗೆ ಒಂದು ದೇಶ ಪ್ರೇಮ, ರಾಷ್ಟ್ರ ಪ್ರೇಮ, ನಾಡಿನ ಪ್ರೇಮ, ಜನತೆಯ ಪ್ರೇಮ ಅದನ್ನು ಉಂಟು ಮಾಡ್ತಾ ಇದ್ರು. ಆ ಒಂದು ಕೆಲಸವನ್ನು ಅದ್ಭುತವಾಗಿ ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ. ಅಧ್ಯಾತ್ಮ ಗೀತಾವಳಿ ನೋಡಿ, ಹಾಡುಗಳ ಮೂಲಕ ವೇದಾಂತವನ್ನು ಮಾಡತಕ್ಕಂಥದ್ದು ಇದು ಒಂದು ಅಪೂರ್ವವಾಗಿರ್ತಕ್ಕಂಥ ಕಲೆ. ಉದಾಹರಣೆಗೆ ಸದಾಶಿವ ಬ್ರಹ್ಮೇಂದ್ರರ ನೀವು ಸಂಗೀತ ಕೃತಿಗಳನ್ನು ನೋಡಿದರೆ ಬ್ರಹ್ಮಣಿ ಮಾನಸ ಸಂಚರರೆ ಪಿಬರೇ ರಾಮರಸಂ ಪರಿಪೂರ್ಣ ಬೋಧೋಹಂ ಆನಂದ ಸಾಗರೋಹಂ ಗೋಷ್ಠೆ ಕ್ರೀಡತಿ ವನಮಾಲಿ ಬ್ರೂಹಿ ಮುಕೊಂದೇತಿ ಇತ್ಯಾದಿ ಇತ್ಯಾದಿ ಗ್ರಂಥಗಳು ಅಲ್ಲಿ ಬಂದಿರತಕ್ಕಂತಹ ಒಂದು ಹಾಡುಗಳ ಮುಖಾಂತರ ಎಂಥ ಅದ್ಭುತವಾಗಿರ್ತಕ್ಕಂಥ ವೇದಾಂತವನ್ನು ಹಿಡಿದಿಟ್ಟಿದ್ದಾರೆ ನೋಡಿ. ಅದಕ್ಕೆ ಹೇಳೋದು ಮ್ಯೂಸಿಕ್ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಫಿಲಾಸಫಿ ಎಡಿಫೈಸ್ ಮ್ಯೂಸಿಕ್ ಅಂತ ಒಂದು ಮಾತಿದೆ. ಅದಕ್ಕೆ ಜ್ವಲಂತವಾಗಿರ್ತಕ್ಕಂಥ ನಿದರ್ಶನ ಈ ಮುಖಾಂತರ ಕತೆ ಹೇಳ್ತಾ ಹೇಳ್ತಾ ಮಕ್ಕಳಿಗೆ ಆ ಮೌಲ್ಯವನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಉದಾಹರಣೆಗಳು ನೋಡಿ, ಒಂದು ಉದಾಹರಣೆ ಅರ್ಥ ಆಗದೆ ಹೋದರೆ ಇನ್ನೊಂದು ಉದಾಹರಣೆ ಕೊಡು, ಅರ್ಥ ಆಗದೆ ಇನ್ನೊಂದು ಸಲ ಅದನ್ನೇ ಬಿಡಿಸಿ ಹೇಳು, ಏನೂ ತಪ್ಪಿಲ್ಲ. G.P. ರಾಜರತ್ನಮ್ಮು 35 ವರ್ಷದ ಕೆಳಗೆ ಬೆನ್ನ ಮೇಲೆ ಗುದ್ದಿ ನನಗೊಂದು ಮಾತು ಹೇಳಿದರು, ಮಗು ನೀನು ಫಾಸ್ಟಾಗಿ ಮಾತಾಡ್ತೀಯಾ, ನಿಧಾನಕ್ಕೆ ಮಾತಾಡು, ಜನಗಳ ಮುಖ ನೋಡ್ಕೊಂಡು ಮಾತಾಡು, ಗೋಡೆಗಲ್ಲ ಮಾತಾಡೋದು, ಎಷ್ಟು ತುರುಕ್ತೀಯಾ ಅಂತಲ್ಲ ಇಂಪಾರ್ಟೆಂಟು, ಎಷ್ಟು ಅವ್ರಿಗೆ ಅರ್ಥ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟು ಅಂತ ಹೇಳಿದ್ರು. ಪಾಪ ನಾನೇನೋ ಊಂದೆ, ಶುರು ಮಾಡೋದು ನ್ಯಾರೋ ಗೇಜೆ, ಆಮೇಲೆ ಅದು ಬ್ರಾಡ್ ಗೇಜ್ ಹೊಟ್ಟೋಗುತ್ತೆ, ಏನು ಮಾಡೋದು, ನನ್ನ ಒಂದು ದೌರ್ಭಾಗ್ಯ ಅಷ್ಟೇ. ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಮೂಲಕವೇ ಅದ್ವೈತ ಸಿದ್ಧಾಂತದ ಸಂದೇಶಗಳನ್ನು
ಪರಸ್ಪರ ವಿರೋಧ ಇಲ್ಲದಂತೆ ಸಮನ್ವಯ ಮಾಡಿಕೊಂಡು ತಿಳಿಯಬೇಕು ಎಂದು ತಿಳಿಸಿದರು. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ಅದ್ವೈತ ವೇದಾಂತದ ಮೂಲ ಸ್ತಂಭ ಯಾವುದು ಅಂದರೆ ಅಧ್ಯಾರೋಪ ಅಪವಾದ. ಅದಿಲ್ಲದೆ ಹೋದರೆ ಅದ್ವೈತ ವೇದಾಂತವೇ ಅದಾಗೋದಿಲ್ಲ. ನೋಡಿ ಎಂತಹ ಒಂದು ಮೂಲ ಆಧಾರವನ್ನು ಇಟ್ಕೊಂಡು ಅವರು ಬೆಳೆಸಿದ್ದಾರೆ ಅನ್ನೋದಕ್ಕೆ. ತಮ್ಮ 96ನೇ ವಯಸ್ಸಿನಲ್ಲಿ ಪರಂಧಾಮವನ್ನು ಪಡೆದ ಯತಿಪುಂಗವರು ಕನ್ನಡ ಶಂಕರರು. ನಮ್ಮ ಪವಿತ್ರ ಭಾರತ ಭೂಮಿಯಲ್ಲಿ ಕರ್ನಾಟಕ ರಾಜ್ಯ ಪವಿತ್ರ ನದಿಗಳಿಂದ, ಹಿಂದೂ ದೇವಾಲಯಗಳಿಂದ, ಪವಿತ್ರ ಕ್ಷೇತ್ರಗಳಿಂದ, ಸಾಧು ಸನ್ಯಾಸಿ ಸಂತರುಗಳಿಂದ, ವೇದ ವೇದಾಂತ ಸಂಗೀತ ಆಗಮಾದಿ ಕಲೆಗಳಿಂದ, ಹಿಂದೂ ಸತ್ಸಂಪ್ರದಾಯ ಅನುಷ್ಠಾನ ಆಚಾರಗಳಿಂದ, ಗುರುಪೀಠ ರಾಜಪೀಠಗಳಿಂದ, ಹಸಿರು ಸಸ್ಯ ತರುಲತಾ ಪುಷ್ಪ ಫಲಾದಿಗಳಿಂದ, ಸಾತ್ವಿಕ ಪ್ರಜೆಗಳಿಂದ ಸುಸಮೃದ್ಧವಾದ ಶ್ರೇಷ್ಠ ರಾಜ್ಯವಾಗಿತ್ತು ಕರ್ನಾಟಕ. ಕರ್ನಾಟಕದ ಭಾಷೆಯೇ ಕನ್ನಡ ಭಾಷೆ. ಕಸ್ತೂರಿಯಂತೆ ಪರಿಮಳದಿಂದ ಕೆಂಪಾದ, ತಂಪಾದ, ಶಾಂತವಾದ, ಕಾಂತವಾದ ಸುಂದರ ಭಾಷೆ ಕನ್ನಡ. ಇದು ಕನ್ನಡ ಕಸ್ತೂರಿ ಎಂದೇ ಜನಪ್ರಿಯ. ಇಂಥ ಸಮೃದ್ಧ ಕರ್ನಾಟಕದಲ್ಲಿ ಅವತರಿಸಿ ಶಂಕರಾಚಾರ್ಯರ ಪ್ರಸ್ಥಾನತ್ರಯ ಸಮೃದ್ಧ ಭಾಷ್ಯ ಗ್ರಂಥಗಳನ್ನೆಲ್ಲ ಕಸ್ತೂರಿ ಕನ್ನಡ ಭಾಷೆಗೆ ಅನುವಾದ ಮಾಡಿ ಕನ್ನಡ ಭಾಷೆಯ ಗರಿಮೆಯನ್ನು ಮೆರೆಸಿದ ಅಪ್ಪಟ ಕನ್ನಡ ಶಂಕರರೆಂದರೆ ಹೊಳೆನರಸೀಪುರದ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಸಂಸ್ಥಾಪಕರಾದ ಪರಮಪೂಜ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು. ಸಂಸ್ಕೃತ ಪಂಡಿತರು ಮಾತ್ರ ಅರ್ಥ ಮಾಡಿಕೊಳ್ಳಬಹುದಾಗಿದ್ದ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ಸುಲಭ, ಸುಂದರ, ಸರಳ ಕನ್ನಡ ಅಕ್ಷರದಲ್ಲಿ ಅಚ್ಚು ಹಾಕಿ ಭಾಷ್ಯವಾಕ್ಯಗಳ ಅರ್ಥವನ್ನು ಕನ್ನಡದಲ್ಲಿಯೇ ಬರೆದು ಕರ್ನಾಟಕದ ವೇದಾಂತ ಅಭ್ಯಾಸಿಗಳಿಗೆ ಶ್ರೀಗಳವರು ಮಹೋಪಕಾರವನ್ನು ಮಾಡಿದ್ದಾರೆ. ನೀವೊಂದು ವಾಕ್ಯ ತೆಗೆದುಕೊಂಡ್ರೆ ಫುಟ್ನೋಟ್ಸ್ ಹೇಗೆ ಬರೀಬೇಕು, ರಿಸರ್ಚ್ ಮೆಥಡಾಲಜಿ ಮಾಡ್ತಕ್ಕಂಥ PhD ಮತ್ತು MPhil ಸ್ಟೂಡೆಂಟ್ಸ್ಗೆ ಗೈಡ್ ಹೇಗಿರಬೇಕು ಅಂದರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಬರವಣಿಗೆ ತರಹ. ರಿಸರ್ಚ್ ಮೆಥಡಾಲಜಿ ಅಂತಲೇ ಒಂದು ಪೇಪರ್ ಇದೆ MPhil PhD ಮಾಡೋರಿಗೆ. ಅವ್ರ ಸಬ್ಜೆಕ್ಟ್ ಏನಾದರೂ ಮಾಡಿಕೊಳ್ಳಿ, ಮೆಥಡಾಲಜಿ ಪೇಪರ್ ಪಾಸ್ ಆಗದೆ ಹೋದರೆ MPhil ಅಥವಾ PhD ದಕ್ಕಲ್ಲ. ಆ ಮೆಥಡಾಲಜಿ ಇಂಟ್ರೊಡ್ಯೂಸ್ ಮಾಡಿರೋದು ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಫುಟ್ನೋಟ್ಸ್ ಆಗಲಿ, ಅಡಿ ಟಿಪ್ಪಣಿಗಳಾಗಲಿ, ಕೊನೆಯಲ್ಲಿ ಕೊಡ್ತಕ್ಕಂಥ ಅನುಬಂಧಗಳಾಗಲಿ, ಅದು ಮೆಥಡಾಲಜಿ, ಆ್ಯಕ್ಚುಯಲ್ ಮೆಥಡಾಲಜಿ ಹೇಗಿರಬೇಕು ಅನ್ನೋದಕ್ಕೆ. ಅದರಿಂದ ಒಂದು ಕಡೆ ಸಂಪ್ರದಾಯ ಇಟ್ಕೊಂಡ್ರೂ ಕೂಡ ಆಧುನಿಕ ವಿಮರ್ಶಾ ಯುಗಕ್ಕೆ ಅವರು ಎಷ್ಟು ಸಮಸಾಮಯಿಕವಾಗಿ ಪ್ರಸ್ತುತಿ ಅನ್ನೋದನ್ನು ನಾನು ಹೇಳಿ ಬಯಸ್ತೀನಿ. ಏಕೆಂದರೆ ಸಂಪ್ರದಾಯವನ್ನು ಬಿಡದೆ ಆಧುನಿಕತೆಯನ್ನು ಸೇರಿಸಿಕೊಂಡು ಜನಕ್ಕೆ ಹೇಗೆ ಕೊಡಬೇಕು ಅನ್ನೋದು ಅವರಿಗೆ ಗೊತ್ತಿತ್ತು. ಯಾಕೆಂದರೆ ಅವರು ವಸ್ತುತಃ ಅಧ್ಯಾಪಕ ವೃತ್ತಿಯಿಂದ ಬಂದವರು. ಅಧ್ಯಾಪಕ ವೃತ್ತಿಯಿಂದ ಬಂದವರಿಗೆ ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಹೇಳ್ತಾ ಇದ್ದ ಹಾಗೆ, ಎ ಗುಡ್ ಟೀಚರ್ ಈಸ್ ಒನ್ ಹೂ ನೋಸ್ ವೇರ್ ಟು ಪಾಸ್, ವೇರ್ ಟು ಸ್ಟ್ರೆಸ್ ಆ್ಯಂಡ್ ವೇರ್ ಟು ಫಾಲೋ ದ ಟಚ್ ಆ್ಯಂಡ್ ಗೋ ಮೆಥಡ್ ಅಂತ. ಎಲ್ಲ ಒಂದೇ ಥರ ಹೇಳಬಾರ್ದಂತೆ. ಯು ಶುಡ್ ನೋ ವೇರ್ ಟು ಪಾಸ್, ವೇರ್ ಟು ಸ್ಟ್ರೆಸ್ ಆ್ಯಂಡ್ ವೇರ್ ಟು ಫಾಲೋ ಟಚ್ ಆ್ಯಂಡ್ ಗೋ ಮೆಥಡ್. ಹೇಳ್ದಂಗೆ ಹೇಳಿ ಮುಂದಕ್ಕೆ ಹೋಗ್ಬಿಡ್ಬೇಕಂತ ಕೆಲವನ್ನ. ಸೊ ಅದು ದಟ್ಸ್ ದಿ ಆರ್ಟ್ ಆಫ್ ಎ ಗುಡ್ ಟೀಚರ್ ಅನ್ನೋದಕ್ಕೆ ಇನ್ ರೈಟಿಂಗ್ ಸ್ವಾಮಿಗಳ ಒಂದು ವಾಕ್ಯದಲ್ಲಿ ನಾವು ನೋಡ್ತೀವಿ. ಆದಿಗುರು ಶಂಕರರ ಪ್ರಕರಣ ಗ್ರಂಥಗಳು, ಭಾಷ್ಯ ಗ್ರಂಥಗಳು, ಸ್ತೋತ್ರಗಳು ಮೂಲ ಸಮೇತವಾಗಿ ಕನ್ನಡದಲ್ಲಿ ಅಚ್ಚು ಮಾಡಿಸಿ ಸುಂದರ ತಲೆ ಬರಹ, ಅಡಿ ಟಿಪ್ಪಣಿ, ವಿಷಯಾನುಕ್ರಮಣಿಕೆ, ಪರಿಶಿಷ್ಟ, ಶಬ್ದಾರ್ಥಕೋಶ, ವಿಸ್ತಾರವಾದ ಪೀಠಿಕೆ ಅವುಗಳ ಕನ್ನಡಾರ್ಥ ಕೊಟ್ಟು ಸ್ವಾಮಿಗಳು ಕನ್ನಡಿಗರ ಪಾಲಿಗೆ ಕನ್ನಡ ಶಂಕರರೇ ಆಗಿರುತ್ತಾರೆ. ಈಗ ನಾನು ಒಂದು ಗ್ರಂಥ ತಮ್ಮ ಮುಂದೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ನೋಡಿ, ಶಾಂಕರ ವೇದಾಂತ ನಿಘಂಟು. ಇದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಗ್ರಂಥ. ಏಕೆಂದರೆ ನೀವು ಪ್ರಸ್ಥಾನತ್ರಯಗಳನ್ನು ಓದಬೇಕಾದ್ರೆ ಇರೋ ಪಾರಿಭಾಷಿಕ ಶಬ್ದಗಳ ಅರ್ಥವನ್ನು ಭಾಷೆಯಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯದ ಜೊತೆಗೆ ಎಲ್ಲಿ ಬರುತ್ತೆ ಅಂತಲೂ ಬ್ರ್ಯಾಕೆಟಲ್ಲಿ ಹಾಕಿ ನಿಮಗೆ ತೋರಿಸಿದ್ದಾರೆ. ಈಸ್ ಎ ರೆಡಿ ರೆಕನರ್. ಇಂತಹ ನೀವು ಗ್ರಂಥ ತೆಗೆದುಕೊಂಡ್ರೆ ಹಿರಿಯರು ಮತ್ತು ಪೂಜ್ಯರು ಆಗಿರ್ತಕ್ಕಂಥ ವೆಂಕಟ ನರಸಪ್ಪನವರು ನನಗೊಂದು ಆದೇಶ ಕೊಟ್ಟರು, ಒಂದು ನುಡಿ ನಮನ ಈ ಗ್ರಂಥಕ್ಕೆ ನೀನು ಬರ್ಕೊಡು ಅಂತ. ಅದು ನನ್ನ ಸೌಭಾಗ್ಯ ಅಂತ ಭಾವಿಸ್ಕೊಂಡು ಒಂದು 3-4 ವರ್ಷದ ಕೆಳಗೆ ಬರೆದೆ. ಅದು ಹೀಗಿದೆ: ವೇದಾಂತ ಎಂದರೆ ವೇದದ ಅಂತ ಅಥವಾ ವೇದದ ಪರಮಾರ್ಥ ಬೋಧನೆ, ಉಪನಿಷತ್ತು ಎಂಬುದು ಸಾಮಾನ್ಯವಾದ ಅರ್ಥ. ಶಾಂಕರ ವೇದಾಂತಕ್ಕೆ ಪ್ರಸ್ಥಾನತ್ರಯಗಳಾದ
ಉಪನಿಷತ್ತು ಶ್ರುತಿ ಪ್ರಸ್ಥಾನ, ಭಗವದ್ಗೀತೆ ಸ್ಮೃತಿ ಪ್ರಸ್ಥಾನ, ಬ್ರಹ್ಮಸೂತ್ರ ಸೂತ್ರ ಅಥವಾ ನ್ಯಾಯ ಪ್ರಸ್ಥಾನ ಆಧಾರ ಸ್ತಂಭಗಳು. ಭಗವತ್ಪಾದ ಶಂಕರರು ಪರಮೇಶ್ವರನ ಅವತಾರವಾಗಿ ಶಂಭೋರ್ ಮೂರ್ತಿಶ್ಚರತಿ ಭುವನೇ ಶಂಕರಾಚಾರ್ಯ ರೂಪ, ಅದಕ್ಕೆ ಆ ಮಾತು ಬಂದಿರತಕ್ಕಂಥದ್ದು. ಅವತಾರವಾಗಿ ಧರೆಗಿಳಿದು 16ನೇ ವಯಸ್ಸಿನಲ್ಲಿ ಪ್ರಸನ್ನ ಗಂಭೀರ ಶೈಲಿಯಲ್ಲಿ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಅನುಗ್ರಹಿಸಿರುವುದಾಗಿ ಜನಜನಿತವಾಗಿದೆ. ಆ ಶ್ಲೋಕ ನಿಮಗೆಲ್ಲ ಗೊತ್ತೇ ಇದೆ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್. ಅಷ್ಟವರ್ಷೇ ಚತುರ್ವೇದಿ, 8 ವಯಸ್ಸಿಗೆ 4 ವೇದಗಳು ಕರತಲಾಮಲಕವಾಗಿತ್ತು ಶಂಕರರಿಗೆ. ದ್ವಾದಶೇ ಸರ್ವಶಾಸ್ತ್ರವಿತ್ತು, 12ನೇ ವಯಸ್ಸಿಗೆ ಎಲ್ಲ ಶಾಸ್ತ್ರಗಳು ಅವರ ಅಧೀನದಲ್ಲಿತ್ತು. ಷೋಡಶೇ ಕೃತವಾನ್ ಭಾಷ್ಯಂ, 16ನೇ ವಯಸ್ಸಿನಲ್ಲಿ 555 ಬ್ರಹ್ಮಸೂತ್ರಗಳು, 700 ಭಗವದ್ಗೀತೆಯ ಶ್ಲೋಕಗಳು, 10 ಉಪನಿಷತ್ತುಗಳು, ಸನತ್ಸು ಜಾತಿಯ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಬರೆದ ವಯಸ್ಸು 16. ಇನ್ನು 16 ವರ್ಷ ಆಸೇತು ಹಿಮಾಚಲ ಪರ್ಯಂತ ಕಾಲ್ನಡಿಗೆಯಲ್ಲಿ ನಡೆದು 4 ಆಮ್ನಾಯ ಪೀಠಗಳನ್ನು ಸಂಸ್ಥಾಪನೆ ಮಾಡಿ 4 ವೇದಗಳ ಪುನರುದ್ಧಾರಕ್ಕೋಸ್ಕರ 4 ಜನ ಶಿಷ್ಯರನ್ನು ನೇಮಕಾತಿ ಮಾಡಿ 1300 ವರ್ಷ ಆದರೂ ಕೂಡ ಅವಿಚ್ಛಿನ್ನವಾಗಿ ಅಸ್ಖಲಿತವಾಗಿ ಅನನ್ಯಾದೃಶವಾಗಿ ಆ ಗುರು ಪರಂಪರೆ ಎನ್ನುವುದು ಹರಿದು ಬರ್ತಾ ಇದೆ. ಅದು ಮೂಲವಾಗಿರ್ತಕ್ಕಂಥ ಕಾರಣ. ಈ ಭಾಷ್ಯಗಳಲ್ಲಿನ ಬೋಧನೆ ಜನಸಾಮಾನ್ಯರಿಗೆ ಅರ್ಥವಾಗಬೇಕಾದರೆ, ಅದು ಅಂಡರ್ಲೈನ್ ಮಾಡ್ಕೋಬೇಕು, ಜನಸಾಮಾನ್ಯರಿಗೆ, ಪಂಡಿತರಿಗಲ್ಲ. ವೇದಾಂತದಲ್ಲಿ ಸಾಮಾನ್ಯವಾಗಿ ಬಳಸುವ ಪಾರಿಭಾಷಿಕ ಪದಗಳ ಅರಿವು ಇರಬೇಕಾಗುತ್ತದೆ. ಅಂತಹ ಪಾರಿಭಾಷಿಕ ಪದಗಳ ಪರಿಚಯ ಆಗಲೆಂದೇ ಪರಮಪೂಜ್ಯ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಪಾರಿಭಾಷಿಕ ಪದಕೋಶ ಎಂಬ ಗ್ರಂಥವನ್ನು ಸಾರಸ್ವತ ಲೋಕಕ್ಕೆ ನೀಡಿದ್ದರು. ಅವರು 1947 ಸಂಪುಟ 50ರಿಂದ 60ರವರೆಗೆ ಶಾಂಕರ ವೇದಾಂತ ನಿಘಂಟು ಎಂಬ ಹೆಸರಿನಲ್ಲಿ 41 ಲೇಖನಗಳನ್ನು 400 ಶಬ್ದಗಳ ಹಿನ್ನೆಲೆಯಲ್ಲಿ ಅಕಾರಾದಿ ಶಬ್ದಾನುಕ್ರಮಣಿಯಲ್ಲಿ 1-2 ಪುಟಗಳಂತೆ ಬರೆದು ಪ್ರಕಟಿಸುತ್ತಿದ್ದರು. ಆದರೆ ಆ ಲೇಖನಗಳು ಈಗ ಉಪಲಬ್ಧ ಇಲ್ಲ. ಅನೇಕ ಭಕ್ತಾದಿಗಳ ಅಪೇಕ್ಷೆಯಂತೆ ಆ ಲೇಖನಗಳನ್ನೆಲ್ಲ ಒಟ್ಟುಗೂಡಿಸಿ ಗ್ರಂಥರೂಪದಲ್ಲಿ ಕ್ರಮಾಂಕ 258ರಂತೆ ಈಗ ಬೆಳಕಿಗೆ ಬರುತ್ತಿರುವುದು ನಿಜಕ್ಕೂ ಸ್ತುತ್ಯಾರ್ಹ. ಈ ಗ್ರಂಥ ನೋಡೋಕ್ಕೆ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಇಟ್ಕೊಂಡು ಪಾರಾಯಣ ಮಾಡೋಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗ್ರಂಥ ಇದು. ನಿಘಂಟು ತಯಾರಿಕರಿಗೆ ಅಗಾಧವಾದ ಪಾಂಡಿತ್ಯ, ಅಪಾರವಾದ ವ್ಯಾಸಂಗ, ಅನನ್ಯಾದೃಶವಾದ ಶ್ರದ್ಧೆ, ತಾಳ್ಮೆ, ಸಾಮಾಜಿಕ ಕಳಕಳಿ, ಅಪ್ರತಿಮವಾದ ಭಾಷಾ ಪ್ರಭುತ್ವಗಳು ಇರಬೇಕಾಗುತ್ತದೆ. ಇವೆಲ್ಲವನ್ನೂ ದೈವಿಕವಾಗಿ ಮೈಗೂಡಿಸಿಕೊಂಡವರೇ ಕರ್ನಾಟಕ ಶಂಕರ, ಅಭಿನವ ಶಂಕರ ಎಂದು ಖ್ಯಾತರಾದ ಪರಮಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು. ಅತ್ಯುಪಯುಕ್ತವೂ ಅತಿ ಮಹತ್ವವೂ ಆದ ಈ ಕೃತಿಯಲ್ಲಿ ಶ್ರೀಗಳವರು ಪ್ರತಿಯೊಂದು ಪಾರಿಭಾಷಿಕ ಪದವನ್ನು ಆಯ್ದು ತೆಗೆದು ಆ ಶಬ್ದಕ್ಕೆ ಸಾಂಖ್ಯ, ವೈಶೇಷಿಕ, ನೈಯಾಯಿಕ, ಮೀಮಾಂಸಕಾದಿ ಮತಗಳವರು ಕೊಟ್ಟಿರುವ ಅರ್ಥ ಹೇಗೆ ತಪ್ಪಾಗಿದೆ ಎಂದು, ಶಂಕರಾಚಾರ್ಯರು ಪ್ರಸ್ಥಾನತ್ರಯಗಳಲ್ಲಿ ಅನುಗ್ರಹಿಸಿರುವ ಭಾಷ್ಯ ಹೇಗೆ ಸಮರ್ಪಕವೆಂದು ಭಾಷ್ಯ ವಾಕ್ಯಗಳನ್ನೇ ಉದ್ಧರಿಸಿ ಸಾಬೀತುಪಡಿಸಿದ್ದಾರೆ. ಮೂಲಕ್ಕೆ ಸ್ವಲ್ಪವೂ ಚ್ಯುತಿ ಬರಬಾರ್ದು ಅನ್ನೋದೇ ಅವರಿದು. ಯಾಕೆಂದರೆ ವ್ಯಾಖ್ಯಾನಗಳು ಬಂದ ಮೇಲೆ ಒಂದು ಕಡೆ ಭಾಮತಿ ಪ್ರಸ್ಥಾನ, ಇನ್ನೊಂದು ಕಡೆ ಪಂಚಪಾದಿಕಾ ಪ್ರಸ್ಥಾನ ಹರಿದೋಯ್ತು. ಅದಕ್ಕೆ ಅವರು ವಿಶುದ್ಧ ವೇದಾಂತ ಸಾರ, ವಿಶುದ್ಧ ವೇದಾಂತ ಪರಿಭಾಷಾ ಅಂತ ಶಂಕರ ವೇದಾಂತವನ್ನು ಶುದ್ಧವಾಗಿ, ನೇರವಾಗಿ, ದಿಟವಾಗಿ, ನಿಗೃಷ್ಟವಾಗಿ, ನಿಷ್ಕೃಷ್ಟವಾಗಿ, ನಿರ್ದಿಷ್ಟವಾಗಿ ನಿರೂಪಣೆ ಮಾಡಬೇಕು ಅಂತ ಹೊರಟವರು. ಆ ದೃಷ್ಟಿಯಿಂದನೇ ಅದು ನಿಜವಾಗಿರ್ತಕ್ಕಂಥ ಸ್ವಾಮಿಗಳ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕೊಡುಗೆ. ಶಂಕರಾಚಾರ್ಯರ ಭಾಷ್ಯಗಳಲ್ಲಿ ಉಪಯೋಗಿಸಿರುವ ಶಬ್ದಗಳನ್ನು, ನುಡಿಗುಚ್ಛಗಳನ್ನು ವಿವರಿಸುವುದಕ್ಕೆ ಲೇಖನಗಳನ್ನು ವಿನಿಯೋಗಿಸಬೇಕೆಂದು ಸಂಕಲ್ಪಿಸಿರುತ್ತೇನೆ. ಅವರ ಮಾತಿದು, ನನ್ನ ಮಾತಲ್ಲ. ಈ ಗ್ರಂಥ ಬರೆಯೋಕ್ಕೆ ಮುಂಚೆ ಪ್ರಾರಂಭದಲ್ಲಿ ಅವರು ಮಾಡಿಕೊಂಡಿರ್ತಕ್ಕಂಥ ವಿಜ್ಞಾಪನೆ ನೋಡಿ. ಶಂಕರಾಚಾರ್ಯರ ವೇದಾಂತ ಪ್ರಕ್ರಿಯೆಯ ಅಸಾಧಾರಣ ರೂಪವನ್ನು ತಿಳಿದುಕೊಳ್ಳಬೇಕೆನ್ನುವವರಿಗೆ ಇವುಗಳಿಂದ ಸಹಾಯ ಆಗುವುದೆಂದು ನಂಬಿರುತ್ತೇನೆ. ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಆಗಬಹುದೆಂದು ನಂಬಿರುತ್ತೇನೆ. ಆ ಪದ ವಾಕ್ಯ ನೋಡಿ. ನಾನು ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳಿಲ್ಲ. ನಾನು ಅಂದರೆ ಮತ್ತೆ ಅಹಂಕಾರ ಬರುತ್ತೆ. ಸೊ ಅದರಿಂದ ಹೀಗಾಗ್ಬೋದು, ಒಳ್ಳೇದಾಗ್ಬೋದು ಅನ್ನೋ ನಂಬಿಕೆಯಿಂದ ನಾನು ಬರಿತಾ ಇದ್ದೀನಪ್ಪ. ನನ್ನ ಪರಂಪರೆ ಮೇಲೆ ನನ್ನ ನಂಬಿಕೆ ಇದೆ.
ಗುರು ಪರಂಪರೆ ಮೇಲೆ ನನಗೊಂದು ಹಿರಿಮೆ ಇದೆ, ಆದ್ದರಿಂದ ಅವರು ಹೇಳಿದ್ದನ್ನು ನಾನು ಮಡಿತಾ ಇದ್ದೀನಿ. ಇತಿ ಬ್ರಹ್ಮವಿದೋ ವದಂತಿ, ಇದು ಅಹಂ ವದಾಮಿ ಅಂತ ಅವ್ರು ಹೇಳಿಲ್ಲ. ಬ್ರಹ್ಮವಿತ್ತುಗಳು ಏನು ಹೇಳಿದ್ದಾರೋ ಅದನ್ನು ನಾನು ಹೇಳ್ತಾ ಇದ್ದೀನಪ್ಪ ಅಷ್ಟೇ. ಪರಮಾತ್ಮನಲ್ಲಿ ಕಲ್ಪಿತವಾಗಿರುವ ನಾಮರೂಪಗಳು ಆತನ ಸ್ವರೂಪವೆಂದಾಗಲಿ ಆತನಿಗಿಂತ ಬೇರೆ ಎಂದಾಗಲಿ ನಿರ್ವಚನ ಮಾಡಿ ಹೇಳುವುದಕ್ಕೆ ಆಗುವಂತಿಲ್ಲ. ತತ್ವಾನ್ಯತ್ವಾಭ್ಯಾಮ ನಿರ್ವಚನೀಯಂ ಎಂಬ ಪದದಿಂದ ಕರೆದಿರುವುದು. ಅಲ್ಲಲ್ಲಿ ಬ್ರಾಕೆಟಲ್ಲಿ ಸೂತ್ರಭಾಷ್ಯ ಉಲ್ಲೇಖ ಕೊಡ್ತಾರೆ, 1:1:5, 2:1:14, ಬೃಹದಾರಣ್ಯಕ ಭಾಷ್ಯ 2:4:10. ಇದು ನಾನು ಹೇಳಿದ್ದು. ರಿಸರ್ಚ್ ಮೆಥಡಾಲಜಿ ಅಂದರೆ ಇಮ್ಮಿಡಿಯೇಟಾಗಿ ರೆಫರೆನ್ಸ್ ಅಲ್ಲೇ ಸಿಗುತ್ತೆ, ಹುಡುಕಿದ್ರೆ ಅಲ್ಲಿ ಇರುತ್ತೆ. ಅದು ನಾವು ಹುಡುಕ್ತೀವಿ ಅಂದರೆ ಜನ್ಮೇಪಿ 10 ಕೊಟೇಶನ್ ಕೂಡ ಹುಡುಕೋಕ್ಕಾಗಲ್ಲ. ಅವ್ರು ಎಲ್ಲಿ ಕೊಟ್ಟಿದ್ದಾರೆ ಅಂತ ಅವರೇ ಬ್ರ್ಯಾಕೆಟಲ್ಲಿ ಕೊಟ್ಟಿರೋದ್ರಿಂದ ನಾವಲ್ಲಿ ಹುಡುಕೋದಕ್ಕೆ ಸಹಕಾರವಾಗುತ್ತೆ. ಇಲ್ಲದೆ ಅದೊಂದು ಸಮುದ್ರ. ಆ ರೀತಿ ಉಪಸ್ಥಿತಿ ಇಲ್ಲದೆ ಹೋದರೆ ಎಲ್ಲಿಂದ ಹುಡ್ಕೋಣ ನಾವು ಒಂದೊಂದು ಕೂಡ? ಅಷ್ಟೆಲ್ಲ ಯಾಕೆ? ಈಗ ಭಗವದ್ಗೀತೆ ಶ್ಲೋಕ ಹೇಳಿದ್ರೇ ಯಾವ ಅಧ್ಯಾಯ ಯಾವ ಶ್ಲೋಕ ಅಂತ ನಾವು ಪೂರ್ತಿ ಓದಬೇಕಾಗತ್ತೆ ಒಂದು ಕಡೆಯಿಂದ. ಯಾಕಂದ್ರೆ ನಮಗೆ ಮಾಹಿತಿ ಇಲ್ಲ, ಬಾಯಿಗೆ ಬರ್ತಾ ಇಲ್ಲ. ಯಾಕಂದರೆ ಪುಸ್ತಕಸ್ಥ ನಸಾ ವಿದ್ಯಾ ಮಸ್ತಕಸ್ಥಾತು ಯಾ ವಿದ್ಯಾ ಅಂತ ನಮ್ಮಲ್ಲಿರೋದು. ಬುಕ್ಕಲ್ಲಿರೋದಲ್ಲ ವಿದ್ಯೆ, ತಲೆನಲ್ಲಿರಬೇಕು ಎಲ್ಲವೂ ಕೂಡ. ಸೊ ಅದರಿಂದನೇ ಆ ರೀತಿಯಾಗಿ ಅಭ್ಯಾಸ ಮಾಡಿರ್ತಕ್ಕಂಥದ್ದೇ ವಿದ್ಯೆ. ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ, ಪರಶುರಾಮರ ಕಲ್ಪಸೂತ್ರ. 6000 ಕಲ್ಪಸೂತ್ರವನ್ನು ಲೋಕಕ್ಕೆ ಕೊಟ್ಟಂತಹ ಚಿರಂಜೀವಿಗಳು ಪರಶುರಾಮರು. ಯಾರಿಗೆ ಸಂಪ್ರದಾಯದಲ್ಲಿ ವಿಶ್ವಾಸ ಇರುತ್ತೋ ಎಲ್ಲವೂ ಅವರಿಗೆ ಸಿದ್ಧವಾಗತ್ತೆ ಅಂತ. ಅದಕ್ಕೆ ಆಚಾರ್ಯ ಶಂಕರರು ಭಾಷ್ಯದಲ್ಲೂ ಕೂಡ ಭಗವದ್ಗೀತೆಯ 13ನೇ ಅಧ್ಯಾಯದ 2ನೇ ಶ್ಲೋಕದ 2ನೇ ಸಾಲಿನಲ್ಲಿ ಅವರು 16ನೇ ವಯಸ್ಸಿನಲ್ಲಿ ಪ್ರಸನ್ನ ಗಂಭೀರ ಭಾಷ್ಯದಲ್ಲಿ ಹೇಳಿರೋದೇನು ಅಂದರೆ, ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ. ಯಾರಿಗೆ ಸಂಪ್ರದಾಯ ಗೊತ್ತಿಲ್ಲದೆ ತಾವೇ ಸ್ವಬುದ್ಧಿಯಿಂದ ಶಾಸ್ತ್ರ ಓದ್ಕೊಂಡಿದ್ದಾರೋ ಅವರು ಮೂರ್ಖರೇ ಸರಿ ಅಂತ. ವೇದಕ್ಕೆ ವೇದಾಂತಕ್ಕೆ ಮಾತ್ರ ನೀವು ಗುರುಮುಖೇನೇ ಅಧ್ಯಯನ ಮಾಡಬೇಕು. ಯಾಕೆ ಅಂದರೆ ಅಧ್ಯಯನ ಅಂದ್ರೇನು ಅಂತ ಕೇಳಿದರೆ, ಗುರುಮುಖೇನ ಅಧ್ಯಯನವೇ ಅಧ್ಯಯನ. ಸ್ವಾಧ್ಯಾಯೋ ಅಧ್ಯೇತವ್ಯ ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ ಏಷ ಆದೇಶ ಏಷ ಉಪದೇಶ ಏಷ ವೇದೋಪನಿಷತ್. ಅದಕ್ಕೆ ಹೇಳಿರೋದು ತೈತ್ರೇಯದಲ್ಲಿ. ಅದು ಸ್ವಾಧ್ಯಾಯ ಪ್ರವಚನಗಳು ಎಲ್ಲಿ ಬರೋದ್ರು ಗುರುಮುಖೇನ ಅಧ್ಯಯನ ಮಾಡೋ ಗುರುಕುಲವಾಸ, ಗುರುವಿನ ಕರುಣೆ, ಗುರುವಿನ ಕೃಪೆ, ಮೋಕ್ಷ ಮೂಲಂ ಗುರೋ ಕೃಪಾ. ಅದಕ್ಕೆ ಗುರುಗೀತಾನಲ್ಲಿ ಬರೋದು. ಆ ಗುರುಗಳ ಕೃಪೆ ಅನ್ನೋದು ಸಾಕ್ಷಾತ್ ಮೋಕ್ಷವನ್ನೇ ಅನುಗ್ರಹಿಸತ್ತೆ ಅಂತ. ಇನ್ನೇನು ಅದಕ್ಕಿಂತ ನಥಿಂಗ್ ಶಾರ್ಟರ್ ದ್ಯಾನ್ ದ್ಯಾಟ್. ನೋಡಿ, ಸತ್ತಲ್ಲದ, ಅಸತ್ತಲ್ಲದ, ಸದಸತ್ತಲ್ಲದ, ಅನುಷ್ಠಾನಕ್ಕಿಂತ ಭಿನ್ನವಲ್ಲದ, ಸಾಂಗವಲ್ಲದ, ನಿರಂಗವಲ್ಲದ, ಸಾಂಗ ನಿರಂಗವಲ್ಲದ ಹುಸಿ ತೋರಿಕೆಯ ವಸ್ತು. ಒಂದು ಪದ ಅರ್ಥ ಹೇಳಬೇಕಾದ್ರೆ ಎಷ್ಟು ನಿರ್ದಿಷ್ಟವಾಗಿ ಹೇಳ್ತಾರೆ ನೋಡಿ. ಅದು ಯಾವುದೇ ರೀತಿಯಾಗಿರೋ ಸಂಶಯಗಳು ನಾವು ಬರೋ ಹಾಗಿಲ್ಲ. ಸಂಶಯಾತ್ಮ ವಿನಶ್ಯತಿ ಅಂತ ಗೀತೆಯಲ್ಲಿ ಹೇಳಿರೋದು. ಕೊನೆಗೆ ಅಷ್ಟೆಲ್ಲ ಹೇಳಿಕೊಂಡು ಅರ್ಜುನ ಏನು ಹೇಳ್ದ? ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ ಪ್ರಸಾದಾತ್. ಅದು ಮುಖ್ಯವಾಗಿರೋದು. ಅವನಿಗೆ ಮೋಹ ಇತ್ತು ಪ್ರಾರಂಭದಲ್ಲಿ, ನಾನು ಅಂದರೆ ದೇಹ ಅನ್ನೋದು. ಸೊ ಅದರಿಂದಾನೇ ಆ ಮೋಹ ಹೋಯಿತು. ನಷ್ಟೋ ಮೋಹ ಹೋದಾಗ ಏನಾಯಿತು? ಸ್ಮೃತಿ ಲಬ್ಧ, ಅವನಿಗೆ ಸ್ಮರಣೆ ಉಂಟಾಯಿತು. ಯಾಕೆ? ತ್ವತ್ ಪ್ರಸಾದಾತ್, ನಿನ್ನ ಅನುಗ್ರಹದಿಂದ ಅದು ಉಂಟಾಗಿದ್ದು. ಅದಕ್ಕೆ ಗುರು ಅನುಗ್ರಹ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಭ್ರಾಂತಿಯ ಕಾಲದಲ್ಲಿ ಅವಿದ್ಯೆಯ ಪರಿಣಾಮವಾಗಿ ಹುಟ್ಟಿ ಭ್ರಾಂತಿ ತೊಲಗೆತ್ತಲೇ ಅದು ನಾಶವಾಗುತ್ತದೆ. ಪ್ರಪಂಚವು ಬ್ರಹ್ಮದಲ್ಲಿ ಮೂಲಾವಿದ್ಯೆ ಎಂಬ ಶಕ್ತಿಯ ಪರಿಣಾಮವಾಗಿ ಹುಟ್ಟಿ ಭ್ರಾಂತಿ ತೊಲಗುತ್ತಲೇ ನಾಶವಾಗುತ್ತದೆ. ಪ್ರಪಂಚವು ಬ್ರಹ್ಮದಲ್ಲಿ ಮೂಲಾವಿದ್ಯೆ ಎಂಬ ಬಿಡಿಯಾದ ಅವಿದ್ಯೆಯ ಪರಿಣಾಮವಾಗಿ ಹುಟ್ಟುತ್ತದೆ ಎಂದು ವ್ಯಾಖ್ಯಾನಕಾರರ ಹೇಳಿಕೆ. ನನ್ನ ಹೇಳಿಕೆ ಅಂತ ಹೇಳ್ತಾ ಇಲ್ಲ, ವ್ಯಾಖ್ಯಾನಕಾರರ ಹೇಳಿಕೆ. ಈ ಅಭಿಪ್ರಾಯ ಭಾಷ್ಯದಲ್ಲಿ ಎಲ್ಲಿಯೂ ಇಲ್ಲ. ಬೆಳ್ಳಿ ಎಂದು ಸುಮ್ಮನೆ ಭಾವಿಸುತ್ತಾನೆಯೇ ಹೊರತು ನಿಜವಾಗಿ ಬೆಳ್ಳಿ ಅಲ್ಲಿ ಇರುವುದಿಲ್ಲ ಎಂದು ಸೂತ್ರಭಾಷ್ಯ 4:1-5 ಆಚಾರ್ಯರು ನಿರೂಪಿಸಿದ್ದಾರೆ. ನೋಡಿ, ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಆಚಾರ್ಯರು ನಿರೂಪಿಸಿದ್ದಾರೆ ಅಂತಲೇ ಅವರು ಹಾಕಿರ್ತಕ್ಕಂಥದ್ದು. ಶಾಂಕರ ವೇದಾಂತ ನಿಘಂಟು ಎಲ್ಲ ವೇದಾಂತ ಪ್ರವೇಶವನ್ನು ಬಯಸುವ ಜಿಜ್ಞಾಸುಗಳಿಗೆ ದಾರಿದೀವಿಗೆ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅನ್ನೋದು ನಾನು ನುಡಿ ನಮನ ನನ್ನ ಕೈಯಲ್ಲಿ ಅವರು ಬರೆಸಿದ್ದು, ಹಿರಿಯರಾಗಿರ್ತಕ್ಕಂತಹ ವೆಂಕಟ ನರಸಪ್ಪನವರು. ಈ ಗ್ರಂಥ ಬಿಡುಗಡೆ ಆದಾಗ ಕಾರ್ಯಾಲಯದಲ್ಲಿ ಈ ರೀತಿಯಾಗಿ ಆದಿಗುರು ಆಗಿರ್ತಕ್ಕಂತಹ ಶಂಕರರ 20ನೇ ಶತಮಾನದ ಒಂದು ನಿಜವಾಗಿರ್ತಕ್ಕಂತಹ ಅನುಕರಣೀಯ ಗುರುಗಳು ಅಂದರೆ ನೋಡಿ, ಅವತಾರ ಅಂತಲೇ ನಾವು ಹೇಳಬೇಕು. ಸ್ವಾಮಿಗಳ ಅವತಾರ ಆಗಿದ್ದು ಯಾವಾಗ? ಪ್ರಮಾಥಿ ಸಂವತ್ಸರದ ಮಾರ್ಗಶೀರ್ಷ ಕೃಷ್ಣ ಅಷ್ಟಮಿ
5/1/1880 ಸೋಮವಾರ ಸೂರ್ಯೋದಯ. ಇದು ಆಮೇಲೆ ಹೆಸರು ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮಾ, ಬ್ರ್ಯಾಕೆಟಲ್ಲಿ ವೈ ಸುಬ್ಬರಾವ್. ಪೂರ್ವಾಶ್ರಮದಲ್ಲಿ ತಂದೆ ತಾಯಿಗಳು ಇಟ್ಟಂತಹ ಹೆಸರು. ಜನ್ಮಸ್ಥಳ ಚಿಕ್ಕಮಗಳೂರಿನಲ್ಲಿರುವ ಹೊಸ ಮನೆಯಲ್ಲಿ. ಮಾತಾಪಿತೃಗಳು ನಂಜುಂಡಯ್ಯ, ಲಕ್ಷ್ಮೀದೇವಮ್ಮನವರು. ಉಪನಯನ ಯಲ್ಲಂಬಳಸೆಯಲ್ಲಿ 11ನೇ ವಯಸ್ಸಿನಲ್ಲಿ. ವಿವಾಹ 14ನೇ ವಯಸ್ಸಿನಲ್ಲಿ ವೆಂಕಟಲಕ್ಷ್ಮಮ್ಮನವರೊಂದಿಗೆ. ಆಂಗ್ಲ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ FA ಪರೀಕ್ಷೆಯಲ್ಲಿ ತೇರ್ಗಡೆ. ವೇದಾಂತ ಪ್ರವೇಶ 1899ರಲ್ಲಿ KA ಕೃಷ್ಣಸ್ವಾಮಿ ಅಯ್ಯರವರಿಂದ. ಅದು ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು. ಭಾಷ್ಯ ಶಾಂತಿ 1911 ಕೇರಳ ರಾಜ್ಯದ ಪವಿತ್ರ ಕಾಲಟಿ ಕ್ಷೇತ್ರದಲ್ಲಿ ಶೃಂಗೇರಿ ಶಂಕರ ಪೀಠದ 33ನೇ ಜಗದ್ಗುರುಗಳಾದ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳಿಂದ. ತಾರಕ ಮಂತ್ರೋಪದೇಶ 1913ರಲ್ಲಿ ಗೋಂದಾವಳೇಕರ್ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರಿಂದ 13 ಅಕ್ಷರಿ ಮಂತ್ರೋಪದೇಶ. ಸಂಸ್ಥೆಯ ಸ್ಥಾಪನೆ 1920 ಬೆಂಗಳೂರಿನಲ್ಲಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ. ಗ್ರಂಥ ಪ್ರಕಟಣೆ 1945ರಲ್ಲಿ ಶಾಂಕರ ಪ್ರಸ್ಥಾನತ್ರಯ ಗ್ರಂಥಗಳ ಪ್ರಕಟಣೆ. ಪ್ರಧಾನ ಕಚೇರಿ 1945ರಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ. ಸನ್ಯಾಸ ಸ್ವೀಕಾರ 10/6/1948 ಸೋಮವಾರ ಸನ್ಯಾಸಾಶ್ರಮ ಸ್ವೀಕಾರವಾಗಿ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳಾದರು. ಶಾಖಾ ಕಾರ್ಯಾಲಯ 1970 ಬೆಂಗಳೂರಿನ ತ್ಯಾಗರಾಜನಗರದ ಟಾಟಾ ಸಿಲ್ಕ್ ಫಾರ್ಮ್ನಲ್ಲಿ. ಪ್ರಸಿದ್ಧ ನಾಮ 20ನೇ ಶತಮಾನದ ಅಭಿನವ ಕರ್ನಾಟಕ ಶಂಕರ. ಮಹಾನಿರ್ಯಾಣ ಶ್ರೀ ರಾಕ್ಷಸ ಸಂವತ್ಸರದ ಆಷಾಢ ಬಹುಳ ತ್ರಯೋದಶಿ 5/8/75 ಮಂಗಳವಾರ ಬೆಳಗ್ಗೆ 10:05 ಬೆಂಗಳೂರಿನಲ್ಲಿ. ಮಹಾಸಮಾಧಿ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ. ಇದು ಮುಖ್ಯವಾಗಿ ಸ್ವಾಮಿಗಳ ಒಂದು ಇತಿವೃತ್ತವನ್ನು ಒಂದು ಟೇಬಲ್ ಮುಖಾಂತರ ನಾವು ನೋಡಬಹುದಾದರೆ ಈ ರೀತಿಯಾಗಿ ವರ್ಕೌಟ್ ಮಾಡ್ಬೋದು. ಇನ್ನು ಪ್ರಧಾನವಾಗಿ ವಿವೇಕ ಚೂಡಾಮಣಿ ಸಿಕ್ಕತ್ತೆ ಅವರಿಗೆ. ಅದು ಮುಖ್ಯವಾಗಿ ನನಗೆ ಬೇಕಾಗಿರತಕ್ಕಂಥದ್ದು. ಶಾಂಕರ ಒಂದು ಪರಂಪರೆ ಅವರಿಗೆ ಮೈಗೂಡಿಸ್ಕೊಳ್ಳೋದಕ್ಕೆ ಎಂಥ ಮಾತು ನೋಡಿ. ಬೆಂಗಳೂರಿನಿಂದ ಕಡೂರಿಗೆ ರೈಲಿನಲ್ಲಿ ಹೋಗಬೇಕಾದ ಒಂದು ಪ್ರಸಂಗ ಸುಬ್ರಹ್ಮಣ್ಯ ಶರ್ಮರಿಗೆ ಒದಗಿ ಬಂತು. ಇದು ಒಂದು ಶತಮಾನದ ಹಿಂದಿನ ಮಾತು. ಆಗ ರೈಲ್ವೆ ಸಂಚಾರ ಇಂದಿನಷ್ಟು ಸುಲಭವಾಗಿರಲಿಲ್ಲ, ವೇಗವಾಗಿಯೂ ಇರಲಿಲ್ಲ. ರೈಲಿನಲ್ಲಿ 6-7 ಗಂಟೆಗಳ ಕಾಲ ಕುಳಿತುಕೊಂಡು ಹೋಗಬೇಕಾಗಿತ್ತು. ಸುಮ್ಮನೆ ಅಷ್ಟೊಂದು ಸಮಯ ಕಳೆಯುವುದಾದರೂ ಹೇಗೆ ಎಂದು ಶರ್ಮನ ಮನಸ್ಸಿಗೆ ಬಂತು. ಆ ವೇಳೆಗೆ ಆಗಲೇ ಗ್ರಂಥವನ್ನು ಓದುವ ಅಭ್ಯಾಸ ಇದ್ದಿದ್ದರಿಂದ ಯಾವುದಾದರೂ ಒಂದು ಪುಸ್ತಕವನ್ನು ಕೊಂಡುಕೊಂಡು ರೈಲಿನಲ್ಲಿ ಉದ್ದಕ್ಕೂ ಓದಿಕೊಳ್ಳುತ್ತಾ ಹೋಗೋಣ ಎಂದು ಭಾವಿಸಿಕೊಂಡ್ರು. ಆದರೆ ಗ್ರಂಥ ಕೊಂಡುಕೊಳ್ಳೋದಕ್ಕೆ ಹಣ ಬೇಕಲ್ಲ. ಮೊದಲೇ ಬಡತನ, ಇನ್ನು ರೈಲಿಗೆ ಟಿಕೆಟ್ಗಾಗಿ ಹಣ ಬೇಕು, ಇನ್ನು ಸದ್ಯ ಪುಸ್ತಕಕ್ಕೆ ಹಣ ಎಲ್ಲಿಂದ ಬರಬೇಕು? ಆದರೂ ಹಣ ಕೊಡದಿದ್ದರೆ ಪುಸ್ತಕ ಇಲ್ಲ, ಆದರೂ ಪುಸ್ತಕವನ್ನು ಕೊಂಡುಕೊಳ್ಳಬೇಕು ಎಂಬ ಮಹದಾಸೆ. ಸರಿ, ಜೇಬಿನಲ್ಲಿ ಕೈ ಹಾಕಿದರೆ ಸಿಕ್ಕಿದ ಹಣ ಒಂದಾಣಿ. ಅಂತೂ ಅದನ್ನೇ ತೆಗೆದುಕೊಂಡು ಸ್ಟೇಷನ್ನಲ್ಲಿದ್ದ ಪುಸ್ತಕದ ಅಂಗಡಿಗೆ ಹೋಗಿ ಒಂದು ಪುಸ್ತಕವನ್ನು ಕೊಡು ಎಂದು ಕೇಳಿದರು. ಅಂಗಡಿಯವನು ಯಾವ ಪುಸ್ತಕ ಬೇಕು ಸ್ವಾಮಿ ಅಂತ ಕೇಳಿದ. ಅದಕ್ಕೆ ಶರ್ಮರು ಅಗ್ಗವಾದ ಯಾವುದಾದ್ರೂ ಒಂದು ಪುಸ್ತಕ ಕೊಡು ಎಂದು ಹೇಳಿ ತಮ್ಮಲ್ಲಿದ್ದ ಒಂದಾಣೆಯನ್ನು ಅವನ ಕೈಗೆ ನೀಡಿದರು. ಇವರ ದಡ್ಡತನ ಕಂಡ ಆ ಬುದ್ಧಿವಂತ ಹರಿದು ಹೋಗಿದ್ದ, ಹಳೇದಾಗಿದ್ದ, ಮಾಸಿ ಹೋಗಿದ್ದ ಯಾವುದೋ ಒಂದು ಹಳೆಯ ಪುಸ್ತಕವನ್ನು ಶರ್ಮರಿಗೆ ಕೊಟ್ಟ. ಸದ್ಯ ಆ ಹಳೆಯ ಪುಸ್ತಕಕ್ಕೆ ಒಂದಾಣೆಯಾದರೂ ಬಂತಲ್ಲ, ಅಷ್ಟೇ ಸಾಕು ಅಂದ್ಕೊಂಡ ಆ ವ್ಯಾಪಾರಿ. ಶರ್ಮರು ಆ ಪುಸ್ತಕವನ್ನು ವ್ಯಾಪಾರಿಯಿಂದ ತೆಗೆದುಕೊಂಡು ಸದ್ಯ ಓದೋದಕ್ಕೆ ಏನೋ ಒಂದು ಪುಸ್ತಕ ಒಂದಾಣಿಗೆ ಸಿಕ್ತಲ್ಲ, ಅಷ್ಟೇ ಸಾಕು ಅಂದ್ಕೊಂಡ್ರು. ರೈಲಲ್ಲಿ ಕುಳಿತುಕೊಂಡು ಮಾಸಿ ಹೋಗಿದ್ದ ಪುಸ್ತಕ ತೆರೆದು ನೋಡಿದಾಗ ಶರ್ಮರಿಗೆ ಪರಮಾಶ್ಚರ್ಯ, ಪರಮಾನಂದ ಏಕಕಾಲದಲ್ಲಿ ಉಂಟಾಯಿತು. ಏಕೆಂದರೆ ಅದು ಶಂಕರರ ವಿವೇಕ ಚೂಡಾಮಣಿ. ಬೆಂಗಳೂರಿನಲ್ಲಿ ರೈಲ್ ಹತ್ತಿದೆ ತಡ, ಕಡೂರು ತಲುಪೋವರೆಗೂ ಆ ವೇದಾಂತ ಕೃತಿರತ್ನವನ್ನು ಪೂರ ಓದಿ ಮುಗಿಸೇ ಬಿಟ್ರು. ಜಂತೂನಾಂ ನರಜನ್ಮ ದುರ್ಲಭಂ
ಎಂಬ ಮೊಟ್ಟ ಮೊದಲನೇ ವಾಕ್ಯವೇ ಶರ್ಮರ ಜೀವನವನ್ನೇ ಪರಿವರ್ತನೆ ಮಾಡಿಬಿಟ್ಟಿತು. ಆ ಗ್ರಂಥವೇ ವಿವೇಕ ಚೂಡಾಮಣಿ. ನೋಡಿ, ಒಂದು ಶ್ಲೋಕ ಸಾಕು ಒಬ್ಬರ ಜೀವನವನ್ನು ಮಾರ್ಪಾಡು ಮಾಡೋದಕ್ಕೆ. ಜಂತೂನಾಂ ನರಜನ್ಮ ದುರ್ಲಭಂ ಅತಃ ಪುಂಸ್ತಂ ತಥೋ ವಿಪ್ರತ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತೆಯ ವಿದ್ವತ್ವಂ ಅಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಕ ಬ್ರಹ್ಮಾತ್ಮನ ಸಂಸ್ಥಿತಿ ಮುಕ್ತಿರ್ನೋ ಶತಜನ್ಮಕೋಟಿ ಸುಕೃತೈರ್ಪುಣ್ಯೈರ್ವಿನಾ ಲಭ್ಯತೆ ದುರ್ಲಭಂ ತ್ರಯಮೇವೈತದ್ದೈವಾನುಗ್ರಹ ಕಾರಣಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಏನೆಲ್ಲ ಕೊಡ್ಲಾರ್ದು ಅದು ನೋಡಿ. ಮನುಷ್ಯತ್ವ, ಮೊದಲು ಮನುಷ್ಯನಾಗಿ ಹುಟ್ಟೋದು ಕಷ್ಟ. ಹುಟ್ಟಿದ ಮೇಲೆ ಮುಮುಕ್ಷುತ್ವಂ, ನನಗೆ ಮುಕ್ತಿ ದೊರಿಬೇಕು ಅನ್ನೋ ಉತ್ಕಟವಾದ ಆಸೆ ಸಿಗೋದು ಕಷ್ಟ. ಎರಡೂ ಸಿಕ್ಕಿದ್ರೂ ಕೂಡ ಮಹಾಪುರುಷ ಸಂಶ್ರಯ, ಮಹಾಪುರುಷರಾದಂಥ ಗುರುಗಳ ಸಾಂಗತ್ಯ ಸಿಗೋದು ಎಲ್ಲಕ್ಕಿಂತ ಕಷ್ಟ. ಅದಕ್ಕೆ ವಾರಾಹಿ ಉಪನಿಷತ್ ಹೇಳುತ್ತೆ, ದುರ್ಲಭ ಸಹಜಾವಸ್ಥಾ ದುರ್ಲಭಂ ತತ್ವದರ್ಶನಂ ದುರ್ಲಭೋ ವಿಷಯ ತ್ಯಾಗೋ ಸದ್ಗುರೋ ಕೃಪಯಾ ವಿನಾ. ಸದ್ಗುರುವಿನ ಕೃಪೆ ಇಲ್ಲದೆ ಹೋದರೆ ಇದು ಯಾವುದೂ ಸಿಗೋದಿಲ್ಲ. ದುರ್ಲಭ ಸಹಜಾವಸ್ಥಾ, ನನ್ನ ಸಹಜ ಸ್ಥಿತಿ, ನನ್ನ ನಿತ್ಯ ಸ್ಥಿತಿ, ನನ್ನ ಆಂತರಿಕ ಸ್ಥಿತಿ, ಅದು ಸಿಗೋದು ಕಷ್ಟ. ದುರ್ಲಭಂ ತತ್ವದರ್ಶನಂ, ತತ್ವದ ದರ್ಶನ ಆಗೋದು ಕಷ್ಟ. ಅದಕ್ಕೆ ಮಾಂಡುಕ್ಯ ಕಾರಿಕೆಯಲ್ಲಿ ವೈತತ್ಯ ಪ್ರಕರಣದ ಕೊನೆಯ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರ ಗುರುಗಳಾಗಿರ್ತಕ್ಕಂತಹ ಗೌಡಪಾದಾಚಾರ್ಯ ನಿರೂಪಣೆ ಮಾಡಿರೋದು. ತತ್ವಮಾಧ್ಯಾತ್ಮಿಕಂ ದೃಷ್ಟ ತತ್ವಂ ದೃಷ್ಟ್ವಾತ ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದ ಪ್ರಚ್ಯುತೋ ಭವೇತ್. ತತ್ವದೊಂದಿಗೆ ಒಂದಾಗತಕ್ಕಂಥದ್ದು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಆತ್ಮಕ್ರೀಡ ಆತ್ಮರತಿ ಅಂತ. ಆತ್ಮನಲ್ಲಿ ಕ್ರೀಡಿಸ್ತಕ್ಕಂಥವ್ರು, ಆತ್ಮನಲ್ಲಿ ರತಿ ಇಟ್ಕೊಂಡಿರೋರು. ಬೇರೆ ವಿಷಯಗಳ ಬಗ್ಗೆ ಅವರಿಗೆ ರತಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆತ್ಮರತಿ ಇರೋವರಿಗೆ ಮಿಕ್ಕ ಯಾವತ್ತಾನೆ ಏನಾಗಬೇಕಾದವರಿಗೆ. ಸೊ ಹೀಗೆ ಆ ವಿವೇಕ ಚೂಡಾಮಣಿ ಸಿಕ್ಕಿದ್ದು ಒಂದು ಮಹತ್ತರವಾಗಿರ್ತಕ್ಕಂತಹ ಒಂದು ಘಟನೆ. ಶೃಂಗೇರಿ ಜಗದ್ಗುರುಗಳಿಂದ ಭಾಷ್ಯ ಶಾಂತಿ ಆಗಿದ್ದರ ಹಿನ್ನೆಲೆ ನೋಡಿ. ಸುಬ್ರಹ್ಮಣ್ಯ ಶರ್ಮರಿಗೆ 31 ವರ್ಷಗಳಾಗಿರುತ್ತು. ಅವರ ಜೀವನದಲ್ಲಿ ಅದೊಂದು ಅದ್ಭುತ ಹಾಗೂ ಸುವರ್ಣ ಪರ್ವ. ಶಂಕರ ಭಗವತ್ಪಾದಾಚಾರ್ಯರ ಜನ್ಮಭೂಮಿಯಾದ ಕಾಲಟಿಯಲ್ಲಿ ದಕ್ಷಿಣಾಮ್ನಾಯ ಶಾರದಾ ಪೀಠದ 33ನೇ ಜಗದ್ಗುರುಗಳಾದ ಅನಂತಶ್ರೀ ವಿಭೂಷಿತ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತೀ ಮಹಾಸ್ವಾಮಿಗಳವರಿಂದ ಭಾಷ್ಯಶಾಂತಿಯ ಮಹಾನುಗ್ರಹವಾಯಿತು. 1910ರಲ್ಲಿ ಪಿತೃವಿಯೋಗವಾಯಿತು. ಶರ್ಮರು ಬೆಟಗೆರೆ ಕೃಷ್ಣಶಾಸ್ತ್ರಿಗಳು, ಹೊಸಕೆರೆ ಚಿದಂಬರಯ್ಯನವರೊಂದಿಗೆ ಕಾಲಟಿಗೆ ಪ್ರಯಾಣ ಬೆಳೆಸಿದರು. ಕಾಲಟಿ ಕ್ಷೇತ್ರದ ಬಗ್ಗೆ ಕೇಳಿ ತಿಳಿದುಕೊಂಡಿದ್ದ ಶರ್ಮರಿಗೆ ಕಾಲಟಿ ಕಂಡ ಕೂಡಲೇ ಶಂಕರರನ್ನೇ ಕಂಡಷ್ಟು ಆನಂದವಾಯಿತು. ಆ ಸಮಯಕ್ಕೆ ಸರಿಯಾಗಿ ಕಾಲಟಿ ಕ್ಷೇತ್ರಕ್ಕೆ ಮಹಾವಿದ್ವಾಂಸರಾದ ವಿರೂಪಾಕ್ಷ ಶಾಸ್ತ್ರಿಗಳು ದಯಮಾಡಿಸಿದ್ರು. ಕಾಲಟಿ ಕ್ಷೇತ್ರದಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ವಿಗ್ರಹ ಸ್ಥಾಪನೆ ಮಾಡುವುದಕ್ಕಾಗಿ ಶೃಂಗೇರಿಯಿಂದ ಅಲ್ಲಿಗೆ ಜಗದ್ಗುರುಗಳು ವಿಜಯ ಮಾಡಿಸಿದ್ದರು. ವೇದ ವಿದ್ವಾಂಸರು, ಪುರೋಹಿತರು, ವೇದಾಂತ ಪಂಡಿತರು, ರಾಜ ಮಹಾರಾಜರು, ಗಣ್ಯರೆಲ್ಲರೂ ಅಲ್ಲಿ ನೆರೆದಿದ್ದರು. ಮಾಘಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿಯಂದು ಸುಮುಹೂರ್ತದಲ್ಲಿ ಶಂಕರರ ವಿಗ್ರಹ ಅಲ್ಲಿ ಪ್ರತಿಷ್ಠೆ ಮಾಡಲಾಯಿತು. ಅನಂತರ ಮಾರನೇ ದಿನ ಸುಬ್ರಹ್ಮಣ್ಯ ಶರ್ಮರು ಮತ್ತು ಇನ್ನೂ 4 ತತ್ವ ಜಿಜ್ಞಾಸುಗಳಿಗೆ ಜಗದ್ಗುರುಗಳು ಶಾಂತಿ ಪಾಠಗಳನ್ನು, ಅಧ್ಯಾಸ ಭಾಷ್ಯದ ವಾಕ್ಯಗಳನ್ನು, ಶಂಕರ ಭಾಷ್ಯದ ಪಂಕ್ತಿಗಳನ್ನು ಉಚ್ಚರಿಸಿದರು. ಇದು ನಾನು ಯಾಕೆ ಸ್ಮರಣೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂದರೆ, ಆಚಾರ್ಯ ಶಂಕರರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮೆರುಗು ಕೊಡ್ತಕ್ಕಂಥದ್ದು ಅಧ್ಯಾಸ ಭಾಷ್ಯ. ಅಧ್ಯಾಸ ಭಾಷ್ಯ ಅರ್ಥ ಆಗದೆ ಹೋದರೆ ನೀವು ಸೂತ್ರ ಭಾಷ್ಯ ಏನೇನೂ ಅರ್ಥ ಆಗೋದಿಲ್ಲ. ಅದಕ್ಕೆ ಸುಗಮ ಅನ್ನೋ ವ್ಯಾಖ್ಯಾನವನ್ನು ಸಂಸ್ಕೃತದಲ್ಲಿ ಸ್ವಾಮಿಗಳು ನೀಡಿದ್ದಾರೆ. ಆ ಅಧ್ಯಾಸ ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಸ್ಕೃತದಲ್ಲೇ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನ, ಸುಗಮ ವ್ಯಾಖ್ಯಾನ. ಹಾಗೆಯೇ ಮಂಡನ ಮಿಶ್ರರ ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿ ನೈಷ್ಕರ್ಮ್ಯ ಸಿದ್ಧಿಗೆ ಕ್ಲೇಶಾಪಹಾರಣಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ನೋಡಿ, ನಮಗೆಲ್ಲ ಅರ್ಥ ಆಗೋ ಹಾಗೆ ಕ್ಲೇಶ ಅಂದರೆ ಕಷ್ಟ ಅಥವಾ ದುಃಖ. ಅದನ್ನು ಅಪಹರಿಸೋದು ಅಂದ್ರೇನು? ತೊಲಗಿಸೋದು, ಕಿತ್ತು ಹಾಕೋದು, ಅಂದರೆ ಸುಖವನ್ನು ಉಂಟು ಮಾಡೋದು ಅಂತ ಅರ್ಥ. ಆ ಹೆಸರಿಗೆ ಎಂಥ ಔಚಿತ್ಯ ಇದೆ ನೋಡಿ. ಅವ್ರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನದ ಶೀರ್ಷಿಕೆಗೆ ಒಂದು ಔಚಿತ್ಯ ಇದೆ. ಸುಗಮ, ಎಷ್ಟು ಚೆನ್ನಾಗಿದೆ ನೋಡಿ. ಸುಖವಾಗಿ ಎಲ್ಲರನ್ನೂ ಕೂಡ ನಡೆಸ್ಕೊಂಡು ಹೋಗೋದು ಅಂತ ಗಮನ. ಸೊ ಹಾಗೇನೆ ಕ್ಲೇಶ ಅಪಹಾರಣಿ, ಕ್ಲೇಶವನ್ನು ನೀಗಿಸ್ತಕ್ಕಂಥದ್ದು, ಕ್ಲೇಶವನ್ನು ತೆಗೆದು ಹಾಕ್ತಕ್ಕಂಥದ್ದು, ಕ್ಲೇಶವನ್ನು ತೊಳೆದು ಹಾಕ್ತಕ್ಕಂಥದ್ದು, ಅದು ಕ್ಲೇಶಾಪಹಾರಣಿ ವ್ಯಾಖ್ಯಾನ. ನಾನು ಮುಂದೆ ಅದಕ್ಕೆ ಬರ್ತೀನಿ. ಸ್ವಾಮಿಗಳ ಮೂಲ ಸಂಸ್ಕೃತ ಕೃತಿಗಳು, ವ್ಯಾಖ್ಯಾನಗಳು, ಆಂಗ್ಲ ಕೃತಿಗಳು, ಕನ್ನಡ ಕೃತಿಗಳು, ಸ್ತೋತ್ರಗಳು, ಮಕ್ಕಳಿಗೆ ಬರೆದಿರ್ತಕ್ಕಂಥ ಕೃತಿಗಳು, ಆ ರೀತಿಯಾಗಿ ವಿಂಗಡಣೆ ಮಾಡಿಕೊಂಡು ಆಮೇಲೆ ಆ ವಿಷಯಕ್ಕೆ ಬರ್ತೀನಿ. ಈಗ
ಕಾಲಟಿ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಶರ್ಮರು ತತ್ವಜಿಜ್ಞಾಸುಗಳೊಂದಿಗೆ ಶಾಂತಿ ಪಾಠಗಳನ್ನು ಮಾಡಿಸಿಕೊಂಡರು. ಜಗದ್ಗುರುಗಳು ಆನಂದ ಭಾಷ್ಯವನ್ನು ಹೆಸರಿಸುತ್ತಾ ಭಾಷ್ಯ ಜನ್ಮಭೂಮೇ ಜನ್ಮಭೂಮಿ ಇಯಂ, ನೋಡಿ, ಭಾಷ್ಯ ಜನ್ಮಭೂಮೇ ಜನ್ಮಭೂಮಿರಿಯಂ. ಭಾಷ್ಯವನ್ನು ಲೋಕಕ್ಕೆ ಅನುಗ್ರಹಿಸಿದವರು ಯಾರು? ಶಂಕರರು. ಅವ್ರ ಜನ್ಮಭೂಮಿ ಇದು ಅಂತ ಅವ್ರು ಹೇಳ್ತಕ್ಕಂಥದ್ದು. ಜನ್ಮಭೂಮಿಗೆ ಜನ್ಮಭೂಮಿ ಆಗಿರ್ತಕ್ಕಂಥ ಶ್ರೇಷ್ಠ ಅಂತ ಆ ಪದಗಳು ನೋಡಿ, ಆ ವಿನ್ಯಾಸ ಎಷ್ಟು ಅದ್ಭುತವಾಗಿದೆ ಅಂದರೆ ಸ್ವಲ್ಪ ಅರ್ಥಜ್ಞಾನ ಇದ್ದವ್ರಿಗೆ ಕುಣಿದಾಡಂಗೆ ಆಗತ್ತೆ. ಅವರಿಗೆ ಸುಮ್ಮನೆ ಇರೋಕ್ಕೆ ಆಗೋದಿಲ್ಲ. ದೇ ಸ್ಟಾರ್ಟ್ ಡಾನ್ಸಿಂಗ್. ಅದು ಒಂದು ಮಾಧುರ್ಯ ಮತ್ತು ಔಚಿತ್ಯ ಆ ಶಬ್ದಕ್ಕಿರ್ತಕ್ಕಂಥದ್ದು. ಭಾಷ್ಯಗಳಿಗೆ ಜನ್ಮಸ್ಥಾನರಾದ ಶಂಕರಾಚಾರ್ಯರ ಜನ್ಮಸ್ಥಳವಿದು ಎಂದು ಹೇಳಿ ಶಾಂತರಾದರು. ಶಾಂತಿ ಅನ್ನೋದು ಒಬ್ಬ ನಿಜವಾಗಿರ್ತಕ್ಕಂಥ ಜ್ಞಾನಿಗೆ ಇರಬೇಕಾಗಿರ್ತಕ್ಕಂಥ ಅವಿಭಾಜ್ಯ ಅಂಗ. ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಹ. ವಿವೇಕ್ ಚೂಡಾಮಣಿ ಅದಕ್ಕೆ ಹೇಳ್ತಾ ನೋಡಿ, 7 ತಕಾರಗಳನ್ನು ತಂದಿದ್ದಾರಲ್ಲ ಶಂಕರರು. ಎಂಥ ಅದ್ಭುತ ಕವಿತ್ವ. ಶಾಂತ ಮಹಾಂತಃ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಹ 7 ತಕಾರಗಳು. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ವ್ಯಾಖ್ಯಾನ ನೋಡಿ. ಮೌಲೌ ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾ ನಿಭಃ ಮೌನಿ ಮಾನಸಹಂಸೋಯಂ ಮೌಢ್ಯಂ ಹರತನ ಶಿವ. ಅಲ್ಲಿ 7 ತಕಾರ ಬಂದರೆ 7 ಮಕಾರಗಳು. ಸೊ ಅದು ಆದಿಶಂಕರರಾದರೆ ಇದು ಶೃಂಗೇರಿ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಒಂದು ಕವಿತ್ವ. ಅದು 7 ತಕಾರಗಳಿಗೆ ಪ್ರತಿಯಾಗಿ 7 ಮಕಾರಗಳು. ಸೊ ಕವಿತ್ವ ಅಂದರೆ ಹಂಗೆ ಬರಬೇಕು. ಅದು ನಿಜವಾಗ್ಲೂ ಇಲ್ಲದೆ ಹೋದರೆ ಅದಕ್ಕೆ ಹೇಳೋದು ವಯಮಪಿ ಕವಯಃ ತೇಪಿ ಕವಯಃ ಸಾಮಾನ್ಯ ಕವಯಸ್ತು ಕೇವಲಂ ಕಪಯಃ ಅಂತ. ನಾವು ಕವಿಗಳ ಸ್ವಾಮಿ ಇಲ್ಲ ಅಂತ ಹೇಳಿದವ್ರು ಯಾರು? ಸಾಮಾನ್ಯ ಕವಿಗಳು. ಕವಿಗಳು ಚೇಷ್ಟೆ ಮಾಡಿ ಒಂದು ಕೊಂಬೆಯಿಂದ ಒಂದು ಕೊಂಬೆಗೆ ನೆಗೆಯೋ ಹಾಗೆ ಕವಿತ್ವ ಮಾಡಿದರೆ ಪ್ರಯೋಜನ ಇಲ್ಲ. ಅದಕ್ಕೆ ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದ ಹೇಳ್ತಾ ಇದ್ದ ಹಾಗೆ ಹ್ಯಾಕ್ ಕವಿತ್ವ ಮಾಡಬಾರ್ದು ಅಂತ. ಅಗೋ ಚಂದ್ರ ಬಿಂಬ, ಇಗೋ ಲಾಂಧ್ರ ಕಂಬ, ತಗೋ ತಾಮ್ರ ಚಂಬ, ಈ ರೀತಿ ಕವಿತ್ವ ಮಾಡಬೇಡಿಪ್ಪ ಅಂತ ಅವ್ರು ಹೇಳ್ತಾ ಇದ್ರು ಕ್ಲಾಸಲ್ಲಿ. ಪ್ರಾಸ ಇದೆ, ಇಲ್ಲ ಅಂತ ಹೇಳಿಲ್ಲ. ಹಾಗೆ ಅದು ಕವಿತ್ವ ಆಗೋದಿಲ್ಲ. ಅದು ನಿಜವಾಗಿ ಕವಿತ್ವ ಅಂದರೆ ಅದು ಒಂದು ಕಟ್ಟೆ ಹೊಡ್ಕೊಂಡು ಹರಿಯೋ ಹಾಗೆ ಬರಬೇಕದು ಅಂತ. ಅದು ನಿಜವಾಗಿರ್ತಕ್ಕಂಥ ಕವಿತ್ವ ಅಂದರೆ ಅದು ಚಟಿ ಭವನ್ ನಿಖಿಲ ಖೆಟಿ ಕದಂಬತರು ವಾಟೀಶು ನಾಕಿ ಪಟಲಿ ಕೋಟೀರ ಚಾರುತರ ಕೋಟಿ ಮಣಿ ಕಿರಣ ಕೋಟಿ ಕರಂಬಿತ ಪದ ವಾಟೀಶು ಗಂಧ ಕುಚ ಶಾಟಿ ಕವಿತ್ವ ಪರಿಪಾಟಿ ಮಗಾದಿಪಸುತ. ಅದು ಕವಿತ್ವ ಅಂದರೆ. ಅಶ್ವಧಾಟಿ ವೃತ್ತದಲ್ಲಿ ಬರೆದಿರ್ತಕ್ಕಂಥದ್ದು ಅಂಬಾಷ್ಟಕ ಆಚಾರ್ಯ ಶಂಕರದು 22 ಅಕ್ಷರಗಳಿಗೆ ಒಂದೊಂದು ಪಾದ ನಿಲ್ಲತ್ತೆ. 22 × 4 88 ಅಕ್ಷರ ಇರುತ್ತೆ ಒಂದು ಶ್ಲೋಕದಲ್ಲಿ. ಅಶ್ವಧಾಟಿ ವೃತ್ತದಲ್ಲಿ ಬರೆಯೋದು ಹುಡುಗಾಟ ಅಲ್ಲ. ಗಣೇಶ್ ಅವರೇನೋ ಒಂದು ಅಶ್ವಧಾಟಿ ಶತಕ ಅಂತ ಬರೆದಿಟ್ಟಿದ್ದಾರೆ, 100 ಶ್ಲೋಕ ಬರೆದಿದ್ದಾರೆ ಅಶ್ವಧಾಟಿ ವೃತ್ತದಲ್ಲಿ. ಅದು ಬೇರೆ ವಿಷಯ. ಯಾಕೆ ಹೇಳ್ತೀನಿ ಅಂದರೆ ಅದಕ್ಕೆ ಹೇಳೋದು 21ನೇ ಶತಮಾನದ ವಿಸ್ಮಯ ಅಂದರೆ ಶತಾವಧಾನಿ ಗಣೇಶ್ ಅಂತ. ಯಾಕೆ ಅಂದರೆ ತಮಾಷೆಗೆ ಹೇಳ್ತಾ ಇಲ್ಲ ನಾನು. ಇನ್ನೊಬ್ಬ ಬರೆಯೋದನ್ನು ನೀವು ತೋರಿಸ್ಬೇಡಿ, ನಮೋ ನಮೋ ನಾನು ಕಾಲಿಗೆ ಬಿದ್ದುಬಿಡ್ತೀನಿ. ಅಶ್ವಧಾಟಿ ವೃತ್ತದಲ್ಲಿ ಬರೆಯೋದು ಹುಡುಗಾಟ ಆಯ್ತಾ? ಅದು 22 ಅಕ್ಷರಪ್ಪ ಒಂದೊಂದು ಪಾದಕ್ಕೆ, ಇಂಟು 4 88 ಅಕ್ಷರ ಬರುತ್ತಲ್ಲ. ಹೆಂಗೆ ಪೋಣಿಸ್ಬೇಕದು, ಹೆಂಗೆ ಬರಬೇಕು ಶಬ್ದ ನೋಡಿ. ಅದು ಅದ್ಭುತವಾಗಿರ್ತಕ್ಕಂಥ ಕವಿತ್ವ ಸಾಮರ್ಥ್ಯ. ಅದಕ್ಕೆ ಹೇಳಿದ್ದು ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಕವಿರ್ ಮನೀಷಿ, ಮನೀಷಿ ಅಲ್ಲದೆ ಹೋದರೆ ಅವನು ಕವಿ ಆಗಕ್ಕೆ ಸಾಧ್ಯ ಇಲ್ಲ. ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾತಾ ತತ್ಯತೋರ್ಥಾನ್ ವೇದದ ಶಾಶ್ವತೀಭ್ಯ ಸಮಾಭ್ಯ. ಯಾವನು ಕವಿ ಅಂದರೆ ಕವನಾತ್ ಕವಿ, ಕ್ರಾಂತದರ್ಶೀತಿ ಕವಿ, ಮನೀಷೀತಿ ಕವಿ, ಅದೆಲ್ಲವೂ ಕೂಡ್ಕೊಂಡಿರಬೇಕು ಒಬ್ಬ ಕವಿ ಆಗಬೇಕಾದ್ರೆ. ಇಲ್ಲದೆ ಹೋದರೆ ಆಗೋದಿಲ್ಲ. ಶಂಕರ ಒಂದು ಗಣೇಶ ಪಂಚರತ್ನ ತೆಗೆದುಕೊಳ್ಳಿ, ಎಂಥ ಅದ್ಭುತವಾಗಿರ್ತಕ್ಕಂಥ ಕವಿತ್ವ. ಮುದಾಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕ ನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಷು ನಾಶಕಂ ನಮಾಮಿತಂ ವಿನಾಯಕಂ ನತೇತರಾತಿ ಭೀಕರಂ ನವೋದಿತಾರ್ಕಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾದಿಕಾಪದುದ್ದರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರತ್ಪರಂ ನಿರಂತರಂ ಸಮಸ್ತಲೋಕ ಶಂಕರಂ ನಿರಸ್ತ ದೈತ್ಯ ಕುಂಜರಂ ದರೇತರೋದರಂ ವರಂ ವರೇಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾನ್ ನಮಸ್ಕರೋಮಿ ಭಾಸ್ವರಂ ಅಕಿಂಚನಾರ್ತಿ ಮಾರ್ಜನಂ ಚಿರಂತನೋಕ್ತಿ ಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶ ಭೀಷಣಂ ಧನಂಜಯಾದಿ ಭೂಷಣಂ ಕಪೋಲದಾನವಾರಣಂ ಭಜೇ ಪುರಾಣ ವಾರಣಂ ನಿತಾಂತಕಾಂತ ದಂತಕಾಂತ ಮಂತಕಾಂತ ಕಾತ್ಮಜಂ ಅಚಿಂತ್ಯ ರೂಪ ಮಂತಹೀನ ಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಂ ತಮೇಕದಂತಮೇಕಮೇವ ಚಿಂತಯಾಮಿ ಸಂತತಂ. ಅದು ಕವಿತ್ವ. ಬಂದರೆ ಆ ರೀತಿ ಬರಬೇಕು ಕವಿತ್ವ. ಇಲ್ಲದ ಏನು ಪ್ರಯೋಜನ? ಧಾರಾಕಾರವಾಗಿ ಬರ್ತಾ ಇರಬೇಕು ಆ ಶಬ್ದಗಳು, ಪುಂಖಾನುಪುಂಖವಾಗಿ ಒಂದರಿಂದ ಒಂದು ಬಾಣ ಗದ್ಯದಲ್ಲಿ ಬರೆಯೋ ಹಾಗೆ.
ತತಃ ಕತಿಪಯ ದಿವಸಾಪಗಮೇ ಚ ರಾಜ ಸ್ವಯಮುತ್ಕ್ಷಿಪ್ತ ಮಂಗಲ ಕಲಶ ಸಹ ಶುಕನಾಸೇನ ಪುಣ್ಯೇಯ ಹನಿ ಪುರೋದಸ ಸಂಪಾದಿತ ಅಶೇಷ ರಾಜ್ಯಾಭಿಷೇಕ ಮಂಗಲಂ ಅನೇಕ ನರಪತಿ ಸಹಸ್ರ ಪರಿವೃತೇಭ್ಯ ಸರ್ವಾಭ್ಯೋ ನದೀಭ್ಯ ಸರ್ವೇಭ್ಯ ಸಾಗರೇಭ್ಯ ಸಮಾಹೃತೇನ ಸರ್ವೌಷಧಿಭಿಃ ಸರ್ವಮೃದ್ಭಿಃ ಸರ್ವಫಲೈಃ ಸರ್ವರತ್ನೈಶ್ಚ ಪರಿಗೃಹೀತೇನ ಆನಂದ ಬಾಷ್ಪಜಲ ಮಿಶ್ರೇಣ ಮಂತ್ರಪೂತೇನ ವಾರಿಣ ಸುತಂ ಅಭಿಷೇಚ. ಚಿಕ್ಕ ವಾಕ್ಯ, ದೊಡ್ಡ ವಾಕ್ಯ ಕೋಟ್ ಮಾಡ್ತಾ ಇಲ್ಲ. ಬಾಣನ ಕಾದಂಬರಿಯಲ್ಲಿ 13 ಪುಟ ಇದೆ, ಒಂದೇ ಒಂದು ವಾಕ್ಯ. ನಾವು 31 ವರ್ಷದ ಕೆಳಗೆ ಲೆಕ್ಚರರ್ ಪೋಸ್ಟ್ಗೆ ಅಪ್ಲೈ ಮಾಡಿದಾಗ ಸಮೃತ MA ಮಾಡಿಕೊಂಡು ಒಂದೇ ಪ್ರಶ್ನೆ ದಟ್ ಡಿಸೈಡೆಡ್ ಅವರ್ ಫೇಟ್ ಆಸ್ ಲೆಕ್ಚರರ್. ಆ 13 ಪುಟ ಇದೆಯಲ್ಲಪ್ಪ ವಾಕ್ಯ, ಬಾಯಿಗೆ ಹೇಳು, ಪದವಿ ಭಾಗ ಮಾಡು, ಅನ್ವಯಾನುಸಾರ ಅರ್ಥ ಹೇಳಿ ಹೋಗ್ತಾ ಇರು, ನಾವು ಪುಸ್ತಕ ನೋಡ್ಕೋತೀವಿ ಅಂದರು ಬಂದಂತಹ ಎಕ್ಸ್ಪರ್ಟ್ಸು. ಸೊ ಅದೇ ಮೈ ಜುಮ್ಮನತ್ ಇವತ್ತು ನೆನಪಿಸ್ಕೊಂಡ್ರೆ ಫೇಸ್ ಮಾಡಿದ ಇಂಟರ್ವ್ಯೂಗೆ. ಯಾಕೆ ಅಂತ ಹೇಳಿದರೆ ಓದಿದ್ರೆ ಆ ರೀತಿ ಕಂಠಸ್ಥವಾಗಿರಬೇಕು ಅಂತ ವಾಕ್ಯಗಳು. ಅದಿಲ್ಲದೆ ಹೋದರೆ ಸ್ಟೇಜ್ ಹತ್ತಬಾರ್ದು. ನಿಮಗೆ ಒರಿಜಿನಲ್ ವಾಕ್ಯಗಳು ಬಾಯಲ್ಲಿ ಬರದೇ ಹೋದರೆ ಬರೀ ಭಾಷಾಂತರ ಇಟ್ಕೊಂಡು ಮಾತಾಡೋಕ್ಕೆ ಹೋಗಬಾರ್ದು. ಆವಾಗ ನಮಗೂ ಪಾಶ್ಚಾತ್ಯರಿಗೆ ಏನು ವ್ಯತ್ಯಾಸ? ಮೂಲವೇ ನಮಗೆ ಗೊತ್ತಿಲ್ಲದೆ ಹೋದರೆ ಬರೀ ಭಾಷಾಂತರವನ್ನೇ ಇಟ್ಕೊಂಡು ಅದರಿಂದಾನೇ ಮೂಲವನ್ನು ಅಳಿಯೋಕ್ಕೆ ಹೋದರೆ ಶಂಕರ ಇಸ್ ರಾಂಗ್ ಹಿಯರ್ ಕೆಲವರು ಹೇಳ್ತಾರೆ. ಯಾವುದನ್ನು ಇಟ್ಕೊಂಡು? ಭಾಷಾ ಓದಲ್ಲ, ಶಂಕರ ಭಾಷೆಯನ್ನು ತೀಬೋ ಜರ್ಮನಿಗೆ ಭಾಷಾಂತರ ಮಾಡಿ ಆ ಜರ್ಮನ್ ಭಾಷೆ ಇಂಗ್ಲೀಷ್ ಭಾಷಾಂತರ ನೋಡಿಕೊಂಡು ಶಂಕರ ಮೂಲ ಭಾಷೆ ತಪ್ಪು ಅಂತ ವಾದ ಮಾಡ್ತಕ್ಕಂಥವ್ರು ಇದ್ದಾರೆ. ಏನಪ್ಪ ಹೇಳೋದು ಇದಕ್ಕೆ? ಯು ಆರ್ ಟ್ವೈಸ್ ಟೇಕನ್ ಅವೇ ಫ್ರಮ್ ರಿಯಾಲಿಟಿ. ಯು ನೀದರ್ ನೋ ಸಾಂಸ್ಕ್ರಿಟ್ ನಾರ್ ಯು ನೋ ಜರ್ಮನ್. ಯು ಆರ್ ರೀಡಿಂಗ್ ಟ್ರಾನ್ಸ್ಲೇಷನ್ ಆ್ಯಂಡ್ ಕಾಮೆಂಟಿಂಗ್ ಅಬೌಟ್ ದಿ ಒರಿಜಿನಲ್. ವಾಟ್ ಎ ಸ್ಟುಪಿಡಿಟಿ ಇಟ್ ಈಸ್. ಈ ತರಹ ಮಾಡಿದರೆ ಎಂಥ ವಂಚನೆ ನೋಡಿ. ಆ ಥರವರಿಗೆ ಪುರಸ್ಕಾರ, ಆ ಥರವರಿಗೆ ಎಲ್ಲ ಕಡೆ ನಡೀತಾ ಇರೋದು. ಅದು ನಿಜವಾಗಿರ್ತಕ್ಕಂಥ ದುರಂತ. ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ದುರಂತಗಳಿದೆಲ್ಲವೂ ಕೂಡ. ಭಾಷ್ಯಗಳಿಗೆ ಜನ್ಮಸ್ಥಾನವಾದ ಶಂಕರಾಚಾರ್ಯರ ಜನ್ಮಸ್ಥಳವಿದು ಎಂದು ಹೇಳಿ ಶಾಂತರಾದರು. ಅದು ಉಪಶಾಂತೋಯಮಾತ್ಮ. ಇನ್ನೇನೂ ಇಲ್ಲ, ಕೊನೆಗೆ ಸೈಲೆನ್ಸ್ ಅಷ್ಟೇ. ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ ಅಂತ ಹೇಳಿದಾಗೆ ಹರ್ಡ್ ಮೆಲೋಡೀಸ್ ಮೇ ಬಿ ಸ್ವೀಟ್ ಬಟ್ ದೋಸ್ ಅನ್ಹರ್ಡ್ ಆರ್ ಸ್ವೀಟರ್. ಕೀಟ್ಸ್ ಹೇಳೋ ಹಾಗೆ ಹರ್ಡ್ ಮೆಲೋಡೀಸ್ಗಿಂತ ಅನ್ಹರ್ಡ್ ಮೆಲೋಡೀಸೇ ಯಾವಾಗಲೂ ಸ್ವೀಟ್ ಆಗಿರೋದು. ಹೀಗೆ ರಾಮತಾರಕ ಮಂತ್ರ ನೋಡಿ, ಅದರ ಉಪದೇಶ ಹೆಂಗಾಯಿತು ಗುರುಗಳಿಗೆ ಅನ್ನೋದಕ್ಕೆ ಮಹಾರಾಷ್ಟ್ರದ ಸಂತಶ್ರೇಷ್ಠರಾದ ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜರ ರಾಮಭಕ್ತರೊಬ್ಬರು ಗೋಂದಾವಳಿ ಕ್ಷೇತ್ರದಲ್ಲಿ ವಾಸವಾಗಿದ್ದರು. ಮಾರುತಿಯ ಅವತಾರಿಗಳಾದ ಇವರಿಗೆ ರಾಮಚಂದ್ರನ ದರ್ಶನ ಆಗಿತ್ತು. ಆ ಮಹಾತ್ಮರು ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬ ತ್ರಯೋದಶಾಕ್ಷರಿ ಮಂತ್ರಜಪವನ್ನು ಮಾಡಿ ಆ ಜಪದಿಂದ ರಾಮನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದ ರಾಮೋಪಾಸಕರು. ನೋಡಿ, ಅವರಿಗೆ ಎಲ್ಲೆಲ್ಲಿ ಕಂಡರೂ ಕೂಡ ರಾಮನೇ ಕಾಣ್ತಾ ಇದ್ದ. ಯಾರೋ ಒಬ್ಬರಿಗೆ ರಾಮನ ಧ್ಯಾನ ಮಾಡಬೇಕು ಅಂದರೆ ಏನು ಮಾಡಿದ್ರೂ ರಾಮನ ಧ್ಯಾನ ಬರ್ತಾ ಇಲ್ಲ. ಏನು ಮಾಡೋದು? ಎದುರುಗಡೆ ಒಂದು ಮರ ಇದೆ, ಆಯ್ತಪ್ಪ ನಿನ್ನ ಮರವನ್ನೇ ಧ್ಯಾನ ಮಾಡು. ಮರ 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 ಮರ, ಅದೇ ಕೊನೆಗೆ ರಾಮ ಆಗತ್ತೆ, ಮರವೇ ರಾಮ ಆಗತ್ತೆ. ಯಾರಿಗೋ ಅವರೇಕಾಯಿ ಬೇಕು ಅಂತ ತುಂಬ ಆಸೆ ಆಯ್ತಂತೆ. ಆಯಿತು, ನೀನು ಅವರೇಕಾಯಿನ ಧ್ಯಾನ ಮಾಡು. ಅವರೇ ಕಾಯ್ಬೇಕು, ಅವರೇ ಕಾಯ್ಬೇಕು, ಅವರೇ ಕೊನೆಗೆ ಅವರೇ ಕಾಯಬೇಕು. ಅವರೇ ಆ ಭಗವಂತನೇ ನಮ್ಮನ್ನೆಲ್ಲ ಕಾಯಬೇಕು ಅಂತ. ಸೊ ಆ ದೃಷ್ಟಿಯಿಂದ ನೀನು ಏನು ಮಾಡ್ತೀಯೋ ಅದರಲ್ಲಿ ಆ ಭಗವಂತನನ್ನು ಕಾಣ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರುತ್ತೆ. ಸುಬ್ರಹ್ಮಣ್ಯ ಶರ್ಮರು ದರ್ಶನವನ್ನು ಮಾಡಿ ಸಂತರಾದ ಗೋಂದಾವಳಿಕ ಬ್ರಹ್ಮಚೈತನ್ಯ ಮಹಾರಾಜರ ಮಹಿಮೆ ತಿಳಿದು 1913ರಲ್ಲಿ ಸಂದರ್ಶನ ಆಯಿತು. ಅಂದು ರಾತ್ರಿ ಸಮಯ. 100 ಭಕ್ತರ ಮಧ್ಯೆ ನಿಂತು ಸೀತಾರಾಮ್ ಸೀತಾರಾಮ್ ಎಂದು ಕುಣಿಯುತ್ತಾ ಭಜನೆ ಮಾಡಿಸುತ್ತಾ ಆನಂದವಾಗಿದ್ದರು. ಮಾರನೇ ದಿನ ಗುರುಪೌರ್ಣಿಮೆಯ ಪರ್ವದಿನ. ಗುರುಪೌರ್ಣಿಮೆ ಎಂತಹ ಮಹತ್ತರವಾಗಿರೋದು ನೋಡಿ. ಅದಕ್ಕೆ ಗುರುಪೌರ್ಣಿಮೆ ದಿವಸ ಗುರುಗಳ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಗುರು ಸಾಮೀಪ್ಯದಲ್ಲಿ ಗುರು ಸಾನ್ನಿಧ್ಯದಲ್ಲಿ ಇರಬೇಕು ಅಂತ ನಾವು ಅಪೇಕ್ಷೆ ಪಡ್ತಕ್ಕಂಥದ್ದು. 1971ರಲ್ಲಿ ರುದ್ರದೇವ್ ತ್ರಿಪಾಠಿ ಎಂಬತಕ್ಕಂತಹ ಆಧುನಿಕ ಸಮೃದ್ಧ ಕವಿಗಳು ಅವರ ಗುರುಗಳ ಹತ್ರ ಇಲ್ಲದೆ ಹೋಗಿದ್ದರಿಂದ ಮುಂಬೈಯಲ್ಲಿ ಪ್ರಯಾಣ ಮಾಡಿದ್ರಿಂದ ಮುಂಬೈಯಿಂದ ಮಾಂಡಸೂರ್ ಅಂತ ಇದೆ ಮಧ್ಯಪ್ರದೇಶದಲ್ಲಿ, ಅಲ್ಲಿಗೆ ಗುರುಗಳಿಗೆ ಪತ್ರದ ಮುಖಾಂತರ ಪತ್ರಕಾವ್ಯಂ ಅನ್ನೋ ಸಂದೇಶ ಕಾವ್ಯದ ಮುಖಾಂತರ ಗುರು ಪ್ರಣಾಮಗಳನ್ನು ಸಮರ್ಪಿಸ್ತಾರೆ. ನೋಡಿ, ಅದೊಂದು ಸಂದೇಶ ಕಾವ್ಯ. ನಮ್ಮ ಮೇಘದೂತ ಆಧಾರವಾಗಿ ಇಟ್ಟುಕೊಂಡು ಧೂಮದೂತ ಅಂತ ಗಣೇಶ್ ಅವರು ಬರೆದಿರೋ ಹಾಗೆ ಕಳೆದ 50 ವರ್ಷಗಳಲ್ಲಿ 452 ದೂತಕಾವ್ಯಗಳು ಕಾಳಿದಾಸನ ಒಂದು ಮೇಘದೂತದ ಆಧಾರದ ಮೇಲೆ ಬಂದಿದೆ. ಇನ್ನು ಯು ಕ್ಯಾನ್ ಇಮ್ಯಾಜಿನ್, ನನಗೆ ಗೊತ್ತಿರೋ ಮಟ್ಟಿಗೆ, ಇನ್ನೆಷ್ಟಿದೋ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಮಾಹಿತಿ ಪ್ರಕಾರ 452 ದೂತಕಾವ್ಯಗಳು ಒಂದು ಮೇಘದೂತದ ಮೇಲೆ ಇರೋದರಲ್ಲಿ 51 ದೂತಕಾವ್ಯಗಳು ನನ್ನ ಹತ್ರ ಪರ್ಸನಲ್ ಆಗಿದೆ. ಯಾಕೆಂದರೆ ಆ ಆತರ್ಸೆ ಪಾಪ ಏನೋ ವಿಶ್ವಾಸ ಇಟ್ಟು ಆಟೋಗ್ರಾಫ್ ಮಾಡಿ ಕಳಿಸಿರೋದ್ರಿಂದ. ಈ ದೃಷ್ಟಿಯಿಂದ ಮುಖ್ಯವಾಗಿ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಸಾಹಿತ್ಯ ಬೆಳೆದಿದೆ ಅನ್ನೋದಕ್ಕೆ ನಿಜಕ್ಕೂ ಕೂಡ
ರಾಮನ ತ್ರಯೋದಾಕ್ಷರಿ ತಾರಕ ಮಂತ್ರವನ್ನು ಉಪದೇಶಿಸಿದರು. ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬ ತಾರಕ ಮಂತ್ರ ಸುಬ್ರಹ್ಮಣ್ಯ ಶರ್ಮರನ್ನು ಭವಸಾಗರದಿಂದ ದಾಟಿಸಿ ಜೀವನ್ಮುಕ್ತರನ್ನಾಗಿ ಮಾಡಿಬಿಟ್ಟಿತು. ಅದು ಒಂದು ನಾಮನಾಮ ಜಪ ಸಾಕು. ಅದಕ್ಕೆ ನೋಡಿ, ರಾಮನಾಮ ಜಪ ಅನ್ನೋದು ಶ್ರೀಧರ ಸ್ವಾಮಿಗಳಿಗೂ ತುಂಬ ಪ್ರೀತಿ ಉಂಟು ಮಾಡದ್ದು, ಗೋಂದಾವಳಿ ಮಹಾರಾಜರಿಗೂ ಅದು ತುಂಬ ಪ್ರಿಯವಾಗಿರ್ತಕ್ಕಂಥದ್ದು. ಎಲ್ಲ ಮಹನೀಯರು ಕೂಡ ರಾಮನ ಧ್ಯಾನವನ್ನು ತದೇಕ ಚಿತ್ತವಾಗಿ ಮಾಡ್ತಾಯಿದ್ರು ತಮ್ಮ ಜೀವನದಲ್ಲಿ. ಅದಕ್ಕೆ ನೀವು ಯಾವುದೇ ಒಂದು ಹಳ್ಳಿಗೆ ಹೋದರೂ ಕೂಡ ಒಂದು ರಾಮನ ಗುಡಿ ಇರುತ್ತೆ. ಅಲ್ಲಿ ರಾಮನ ಗುಡಿ ಇದ್ದೆ ಅಂದರೆ ಪಕ್ಕದಲ್ಲಿ ಹನುಮಂತ ಇದ್ದೇ ಇರ್ತಾನೆ. ಇವತ್ತು ನೋಡಿ, ಯಾವತ್ತಾದರೂ ನೀವು ಒಂದು ರಾಮಾಯಣ ಪ್ರವಚನ ಮಾಡ್ತಾ ಇದ್ರೆ, ಪ್ರವಚನ ಮಾಡುವಾಗ ನಿಮಗೇನೂ ಕಾಣಲ್ಲ, ಸ್ವಲ್ಪ ಹೊತ್ತಾಗಲಿ ಯಾವುದೋ ಒಂದು ಮರ್ಕಟ ಅಲ್ಲಿ ಬಂದು ಕೂತಿರತ್ತೆ. ಹನುಮಂತನೇ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಬಂದಿರತಕ್ಕಂಥದ್ದು. NR ಕಾಲೇಜಿನಲ್ಲಿ ಈ ಸಪ್ತಾಹ ಮಾಡ್ತಾರೆ, ರಾಮಾಯಣ ಸಪ್ತಾಹವನ್ನು. ಆ ಟೈಮಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ. ಪ್ರಾರಂಭದಲ್ಲಿ ಏನೂ ಇರೋದಿಲ್ಲ, ಅಲ್ಲಿ ಒಂದು 10 ನಿಮಿಷ ಆಗಲಿ ಎಲ್ಲಿಂದನೋ ಬಂದು ಕೂತಿರತ್ತೆ ಯಾವುದೋ ಒಂದು ಮರ್ಕಟ. ಕರೆಕ್ಟಾಗಿ ಆ ಪ್ರವಚನ ಮುಗಿಸೋದು ಗೆದ್ದು ಹೋಗ್ಬಿಡುತ್ತೆ. ಅದು ಹೆಂಗಾಗತ್ತೆ ನಾವು ಹೇಳಕ್ಕೆ ಬರಲ್ಲ. ಎವ್ರಿಥಿಂಗ್ ಕೆನಾಟ್ ಬಿ ಎಕ್ಸ್ಪ್ಲೇನ್ ಥ್ರೂ ಲಾಜಿಕ್ ಆ್ಯಂಡ್ ರೀಸನಿಂಗ್. ದೆರ್ ಇಸ್ ಸಮಥಿಂಗ್ ವಿಚ್ ಇಸ್ ಬಿಯಾಂಡ್ ಲಾಜಿಕ್, ಬಿಯಾಂಡ್ ರೀಸನಿಂಗ್, ಆ್ಯಂಡ್ ವಿ ಹ್ಯಾವ್ ಟು ಅಡ್ಮಿಟ್ ದಟ್. ಇಲ್ಲದೆ ಹೋದರೆ ಸಾಧ್ಯನೇ ಆಗೋದಿಲ್ಲ. ನೋಡಿ, ಈ ಶರ್ಮರು ಯತಿಗಳಾಗಿದ್ದ ಹಾಗೆ ಬಾಲ್ಯದಿಂದಲೂ ಸುಪ್ತವಾಗಿದ್ದ ಜ್ಞಾನ, ಭಕ್ತಿ, ವೈರಾಗ್ಯಗಳು ಶರ್ಮರಿಗೆ ಏಷಣಾತ್ರಯ ತ್ಯಾಗದ ಮೂಲಕ ತುರಿಯಾಶ್ರಮವನ್ನೇ ಪ್ರವೇಶಿಸುವಷ್ಟು ತೀವ್ರವಾಗಿ ಉಂಟಾಯಿತು. ಮನುಷ್ಯನಿಗೆ ಕಾಡಿಸೋದೇ ಏಷಣಾತ್ರಯಗಳು: ಪುತ್ರೈಷಣ, ಲೋಕೈಷಣ, ವಿತ್ತೈಷಣ. ಮಗ ಬೇಕು ಅನ್ನೋ ಆಸೆಯಿಂದ ಹೆಂಡತಿ ಬೇಕು ಅನ್ನೋ ಆಸೆ. ಸೊ ಒಂದರಿಂದ ಒಂದು ಲೀಡ್ ಆಗ್ತಾ ಹೋಗುತ್ತೆ ನೋಡಿ. ಸೊ ಪುತ್ರೈಷಣ, ವಿತ್ತೈಷಣ, ಹಣ ಬೇಕು ಎಂಬತಕ್ಕಂಥ ಆಸೆ. ಇನ್ನೊಂದು ಲೋಕೈಷಣ, ಲೋಕದಲ್ಲಿ ಕೀರ್ತಿಶಾಲಿ ಆಗಬೇಕು, ಪ್ರತಿಯೊಬ್ಬರು ನನ್ನ ಹಾಡು ಹೊಗಳಬೇಕು. ಅದಕ್ಕೆ ಮಾರು ಹೋಗಿಬಿಟ್ಟು ದೆ ಸ್ಟಾರ್ಟ್ ಪ್ಲೇಯಿಂಗ್ ಟು ದ ಗ್ಯಾಲರೀಸ್. ಇಂದಿರ್ತಕ್ಕಂಥ ವಿದ್ಯೆಯನ್ನೆಲ್ಲ ಅದಕ್ಕೆ ಖರ್ಚು ಮಾಡೋ ಹಂಗಾಗತ್ತೆ. ನಾನು ಈ ಉದಾಹರಣೆ ಕೊಟ್ಟರೆ ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ದ ಡಿಫ್ರೆನ್ಸ್ ಬಿಟ್ವೀನ್ ಲಾಲ್ಗುಡಿ ಜಯರಾಮನ್ ಅಂಡ್ ಕುನ್ನಿಕುಡಿ ವೈದ್ಯನಾಥನ್ ವಾಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಲಾಲ್ಗುಡಿ ಜಯರಾಮನ್ 3 ಗಂಟೆ ಕಚೇರಿ ನುಡಿಸಿದ್ರೆ ಕಣ್ಣು ಮುಚ್ಕೊಂಡು 1000 ಜನ ಕೂತಿರಲಿ, ಒಬ್ಬನೂ ಇಲ್ಲದೆ ಇರಲಿ, ನುಡಿಸ್ಬಿಟ್ಟು ಇನ್ಸ್ಟ್ರೂಮೆಂಟ್ ಪಕ್ಕದಲ್ಲಿ ಎದ್ದೋಗ್ತಾ ಇದ್ರು. ಆದರೆ ಕುನ್ನಿಕುಡಿ ಹಾಗಲ್ಲ. ಅಲ್ಲಿ ನೋಡೋದು, ಇಲ್ಲಿ ನೋಡೋದು, ಅವ್ರ ಮಖ ನೋಡೋದು, ಗುಂಯಿ ಅಂತ ಒಂದ್ಸಲ ನೋಡಿಸೋದು, ಇಲ್ಲಿ ನೋಡೋದು. ಸೊ ಇಬ್ಬರಿಗೂ ಪಾಂಡಿತ್ಯ ಇದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಅವರ ಆ್ಯಟಿಟ್ಯೂಡ್ಸ್ಗೆ ನಾನು ಹೇಳ್ತಾ ಇರೋದು. ಸೊ ಹೇಗಾಗತ್ತೆ ಅನ್ನೋದಕ್ಕೆ ಇಬ್ಬರೂ ಪದ್ಮಶ್ರೀನೇ, ಇಬ್ಬರೂ ದೊಡ್ಡ ವಿದ್ವಾಂಸರೇ, ಅದರಲ್ಲೇನೋ ಎರಡನೇ ಮಾತಿಲ್ಲ. ಆದರೂ ಕೂಡ ಆ ನಿಷ್ಠೆ ಅನ್ನೋದು ಆ ಕಲೆಗೆ ಬರಬೇಕಾದ್ರೆ ಕಲೋಪಾಸಕ ನಾದೋಪಾಸನ చేసిన వాడను ನೀವಾಡನು ನೇನೈತೆ. ಅದಕ್ಕೆ ಮಾದ್ಮೇಲೆ ನಾದೋಪಾಸನ ಸುಮ್ಮನೆ ಅಲ್ಲ, ಅದಿರತಕ್ಕಂಥದ್ದು. ಸರ್ವಧಾರಿ ಸಂವತ್ಸರ ಜ್ಯೇಷ್ಠ ಶುಕ್ಲ ತೃತೀಯ 10/6/48 ಸೋಮವಾರದಂದು ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮರು ಪವಿತ್ರ ಹೇಮಾವತಿ ನದಿಯಲ್ಲಿ ವಿಧಿವತ್ತಾಗಿ ಶಿಖಾಯಜ್ಞೋಪವೀತಗಳನ್ನು ವಿಸರ್ಜನೆ ಮಾಡಿ ಸರ್ವಭೂತಗಳಿಗೂ ಅಭಯ ಪ್ರದಾನವನ್ನು ಮಾಡಿ ಪ್ರೈಷೋಚ್ಚಾರಣೆಯನ್ನು ಮಾಡಿ ಶಿಷ್ಯರುಗಳಿಂದ ಕೊಡಲ್ಪಟ್ಟ ಕಾಷಾಯ ವಸ್ತ್ರಾದಿಗಳನ್ನು ಧರಿಸಿ ಹೊಳೆನರಸೀಪುರದ ಆಶ್ರಮಕ್ಕೆ ಕಾಲು ನಡಿಗೆಯಿಂದ ಬಂದರು. ಇದು ಅಲ್ಲಾಗಿರ್ತಕ್ಕಂಥದ್ದು. ನೋಡಿ, ಯಾವಾಗಲೂ ಕೂಡ ಎಷ್ಟೇ ಇದಿದ್ರೂ ಆ ಕಾಲ್ನಡಿಗೆಗಿರ್ತಕ್ಕಂತಹ ವೈಶಿಷ್ಟ್ಯ ಇನ್ಯಾವುದಕ್ಕೂ ಇಲ್ಲ. ಅದಕ್ಕೇ ಕೇಶವಸ್ವಾಮಿ ಅಂತ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಇದ್ದರು ವಿಜಯ ಕಾಲೇಜಲ್ಲಿ. ಮಲ್ಲೇಶ್ವರಿಂದ ವಿಜಯ ಕಾಲೇಜ್ ನಡ್ಕೊಂಬರೋರು ಅವರು ಪ್ರತಿನಿತ್ಯ. ಕೇಳಿದಾಗ ಹೇಳಿದ್ರು, ಇಟ್ಟರೆ ಕಾರು, ಇಲ್ಲದೆ ಹೋದರೆ ಕಾಲು ಅಂತ. ಐ ಡೋಂಟ್ ರೈಡ್ 2 wheelers, ಐ ಸೇ ಇಫ್ ಗಾಡ್ ಪರ್ಮಿಟ್ಸ್ ಮೀ ಐ ವಿಲ್ ಗೋ ಇನ್ ದ ಕಾರ್, ಅದರ್ವೈಸ್ ಮೈ ಕಾಲ್ ಇಸ್ ದೇರ್ ಅಂತ. ನನ್ನ ಗುರುಗಳಾಗಿರ್ತಕ್ಕಂಥ ಶೇಷಾಚಲ ಶರ್ಮರು, ನಾನು ಕೊನೆಯ ಸಲ ಅವ್ರನ್ನ ನೋಡಿದಾಗ ಒಂದು ಮಾತು ಹೇಳಿದರು, ನೋಡಪ್ಪ, ಕಾಲು ಬಲ ಹೋಗಿಬಿಟ್ಟಿದೆ, ಕೋಲ್ ಬಲ ಬಂದಿದೆ ಅಂತ. ಸೊ ಹಾಗೆ ಯಾವಾಗ ಕಾಲು ಬಲ ಹೋಗ್ಬಿಡತ್ತೋ ಅವಾಗ ಕೋಲ ಮುಖಾಂತರ ನಡ್ಕೊಂಡು ಹೋಗೋ ಸ್ಥಿತಿ ಬಂತು ನನಗೆ ಅಂತ ಪಾಪ ಹೇಳಿದರು ತುಂಬ ದುಃಖದಿಂದ. ನನಗೆ ನೋಡೇ ಅವತ್ತು ಕಣ್ಣೀರು ಬಂದುಬಿಡ್ತು ಅವ್ರನ್ನ ಆ ಸ್ಥಿತಿನಲ್ಲಿ ನೋಡಿ. ಏಕೆಂದರೆ ಬೋಧಾನಂದೇಂದ್ರ ಸರಸ್ವತಿಗಳೆಂಬ ಯತಿವರ್ಯರಿಂದ ಮಹಾವಾಕ್ಯೋಪದೇಶವನ್ನು ಪಡೆದು ಶರ್ಮರು ಸಚ್ಚಿದಾನಂದೇಂದ್ರ ಸರಸ್ವತಿ ಎಂಬ ಯೋಗ ಪಟ್ಟವನ್ನು ಪಡೆದರು. ತಮ್ಮ ಯೋಗ ಪಟ್ಟದ ದೀಕ್ಷಾ ಗುರುಗಳಿಂದ ಯತಿಧರ್ಮಗಳನ್ನು, ಆಹ್ನಿಕಾದಿ ಕ್ರಮಗಳನ್ನು ಪಡೆದುಕೊಂಡು ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮರು ಶ್ರೀಗಳವರಾದರು. ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇನ್ನು ವಿಶೇಷ ಕಾರ್ಯಕ್ರಮಗಳು, ಏನೇನು ಕಾರ್ಯಕ್ರಮಗಳನ್ನು ಮಾಡಿದರು ಅವರು? ಒಂದೇ ಎರಡೇ ಅವರು ಮಾಡಿದ್ದು. ಪಟ್ಟಿ ಹೇಳ್ತಾ ಹೋದರೆ ಪಟ್ಟಿಗೆ 2 ದಿನ ಬೇಕಾಗತ್ತೆ. ನಿಜವಾಗ್ಲೂ ಜಸ್ಟಿಸ್ ಮಾಡಬೇಕಾದ್ರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಕಾಂಟ್ರಿಬ್ಯೂಷನ್ನ 1 ವರ್ಷ ಪೂರ್ತಿ ಮಾತಾಡಬೇಕು. ಒಂದಿನಕ್ಕೆ ಮುಗಿಯೋದಲ್ಲ. ನಾ ತಮಾಷೆ ಮಾಡ್ತಾ ಇಲ್ಲ. ಕಾಂಟ್ರಿಬ್ಯೂಷನ್ ಆಫ್ ಸಚ್ಚಿದಾನಂದ ಸರಸ್ವತಿ 20th century ಅದ್ವೈತ ಅಂತ 10 ವರ್ಷದ ಕೆಳಗೆ ಒಂದು ಪುಸ್ತಕ ಬರೆದೆ. ಯಾಕೆ ಅಂದರೆ ನಾರ್ತ್ ಇಂಡಿಯಾನಲ್ಲಿ ಸ್ವಾಮಿಗಳ ಬಗ್ಗೆ ಜನಗಳಿಗೆ ಗೊತ್ತಾಗಲಿ ಅಂತ. ಒಂದು ಸೆಮಿನಾರ್ಗೆ ನಾನು ಹೋದಾಗ ಸೌತ್ ಇಂಡಿಯಾದಲ್ಲಿ ಯಾರೂ
ವೇದಾಂತ ಓದಿರ್ತಕ್ಕಂಥ ಸ್ಕಾಲರ್ಸೇ ಇಲ್ಲ ಅಂತ ಹೇಳಿದರು. ನನಗೆ ಎಷ್ಟು ಬೇಜಾರಾಯಿತು ಅವತ್ತು ಅಂತ ಹೇಳಿದ್ರೆ, ಗಿವ್ ಮಿ 2 months ಟೈಮ್. ನೆಕ್ಸ್ಟ್ ಸೆಮಿನಾರ್ ವೆನ್ ಐ ಅಟೆಂಡ್ ಇನ್ ಡೆಲ್ಲಿ, ಐ ವಿಲ್ ಥ್ರೋ ದ ಬುಕ್ ಆನ್ ಯು, ಐ ವಿಲ್ ಶೋ ಯು ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಸೌತ್ ಇಂಡಿಯಾ ಟು ಅದ್ವೈತ ಅಂದ್ಬಿಟ್ಟು ಪುಸ್ತಕ ಬರೆದೆ. ಡೆಲ್ಲಿಯಿಂದನೇ ಪಬ್ಲಿಷ್ ಮಾಡಿದೆ. ಯಾಕಂದರೆ ಇಲ್ಲಿಂದ ಮಾಡಿದ್ರೆ ಅವರಿಗೆ ಬೆಲೆ ಇಲ್ಲ. ಡೆಲ್ಲಿ ಅವರು ಮಕ್ಕಕ್ಕಿಡೋದಕ್ಕೆ ಡೆಲ್ಲಿ ಪಬ್ಲಿಷರೇ ಬೇಕು. ಈಸ್ಟರ್ನ್ ಬುಕ್ ಲಿಂಕರ್ಸ್, 5825 ನ್ಯೂ ಚಂದ್ರವಾಲ್, ಜವಾಹರ್ ನಗರ್, ಡೆಲ್ಲಿ 11007. ದಟ್ಸ್ ದಿ ಅಡ್ರೆಸ್. ಅವನ್ನ ಹಿಡ್ಕೊಂಡು ಅವನಿಂದ ಪ್ರಕಾಶ ಮಾಡಿಸ್ಬಿಟ್ಟು ಅವ್ರ ಮಕ್ಕಕ್ಕೆ ಇಟ್ಬಿಟ್ಟು ಬಂದೆ. ಅಲ್ಲಿವರೆಗೂ ಸಮಾಧಾನ. ಅದು ಹೆಂಗೆ ಹೇಳ್ತಾರೆ, ಅದ್ವೈತಗಳು ವೇದಾಂತಗಳೇ ಇಲ್ಲ ದಕ್ಷಿಣ ಭಾರತದಲ್ಲಿ ಅಂತ. ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೆ ಹೊರತು ಇಲ್ಲ ಅಂತ ಹೇಳಿದ್ರೆ ಏನು ಅರ್ಥ? ಯಾಕೆ ಅಂತ ಹೇಳಿದ್ರೆ, ಆ ರೀತಿ ಯು ಶುಡ್ ನೆವರ್ ಪಾಸ್ ಎನಿ ಜಡ್ಜ್ಮೆಂಟ್ಸ್ ವಿತೌಟ್ ನೋಯಿಂಗ್ ದಿ ಆಥೆಂಟಿಕ್ ಇನ್ಫಾರ್ಮೇಷನ್. ನನಗೆ ಗೊತ್ತಿರೋದಿಷ್ಟು ಅಂತ ಪ್ರಾಮಾಣಿಕವಾಗಿ ಹೇಳಬೇಕೆ ಹೊರತು ಇಲ್ವೇ ಇಲ್ಲ, ಮಾಡೇ ಇಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಅದು? ಅದಕ್ಕೆ ಐ ಡೋಂಟ್ ಮಿಸ್ ಎನಿ ನಾರ್ತ್ ಇಂಡಿಯನ್ ಸೆಮಿನಾರ್ ಆಪರ್ಚುನಿಟೀಸ್ ಟು ಪ್ರೊಜೆಕ್ಟ್ ಸೌತ್ ಇಂಡಿಯಾ ದೇರ್. ಇಲ್ಲದೆ ಸೌತ್ ಇಂಡಿಯಾ ಇಲ್ಲ ಅಂತ ಆಗ್ಬಿಡತ್ತಲ್ಲ, ಯಾರು ಹೋಗದೆ ಹೋದ್ರೆ ಏನು ಮಾಡೋದು? ಕೆಲವು ಪರಂಪರೆ ಬಿಟ್ಟು ಹೋಗೋದಿಲ್ಲ, ಆನ್ಹಿಗಳು ಅವ್ರು ಆಚೆ ಹೋಗಲ್ಲ, ಇನ್ನು ಆಚೆ ಹೋಗೋರು ಮಾತಾಡೋಲ್ಲ. ಅದರಿಂದ ಹೋಗಿ ಮಾತಾಡಿ ಬಡಿದ್ಬಿಟ್ಟು ಬರಬೇಕು. ಅಲ್ಲಿ ತನಕ ಆಗೋದಿಲ್ಲ ಅದು ಇಲ್ಲದೆ ಹೋದರೆ. ರಾಮ ನವರಾತ್ರ ಮಹೋತ್ಸವ ನೋಡಿ ಅವರು ಪ್ರಾರಂಭ ಮಾಡಿದ್ದು. ಚೈತ್ರ ಶುದ್ಧ ಪಾಡ್ಯದಿಂದ ನವಮಿವರೆಗೆ 9 ದಿನಗಳ ಕಾಲ ಉತ್ಸವ. ಆ ಕಾಲದಲ್ಲಿ ರಾಮಾಯಣ ಪಾರಾಯಣ, ರಾಮತಾರಕ ಮಂತ್ರ ಜಪಾನುಷ್ಠಾನ, ರಾಮಾಯಣ ಪ್ರವಚನ, ಭಜನೆಗಳು ಏರ್ಪಾಡಾಯಿತು. ಕೊನೆಯ ದಿನ ರಾಮ ಪಟ್ಟಾಭಿಷೇಕ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಎರಡನೇದು ಶಂಕರ ಸಪ್ತಾಹ ಮಹೋತ್ಸವ. ಇದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ನಮಗೆ ನಿಜವಾಗ ಆ ಹಿನ್ನೆಲೆಯಲ್ಲಾದರೂ ಶಂಕರ ಕೃತಿಗಳನ್ನ ಓದ್ತಕ್ಕಂಥ ಒಂದು ಪರಿಪಾಟಿ ಒದಗತ್ತೆ. ಇಲ್ಲದ್ರೆ ಓದ್ತಾನೆ ಇರಲಿಲ್ಲ ಯಾರೂ ಕೂಡ. ನೋಡಿ, ಅದಕ್ಕೆ ಸದವಕಾಶ ಕಲ್ಪಿಸಿಕೊಟ್ರು ಅವರು. ವೈಶಾಖ ಮಾಸದಲ್ಲಿ 7 ದಿವಸಗಳ ಕಾಲ ನಡೆಯತಕ್ಕಂಥ ಉತ್ಸವ. ಶಾಂಕರ ಭಾಷ್ಯ ಗ್ರಂಥಪಾರಾಯಣ, ಶಾಂಕರ ಭಾಷ್ಯ ಪ್ರವಚನಗಳು, ಉಪನ್ಯಾಸಗಳು ವಿದ್ವಾಂಸರುಗಳಿಂದ ಶ್ರೀಗಳಿಂದ ಸುಂದರವಾಗಿ ನಡೆಯುತ್ತಿತ್ತು. ಈಗಲೂ ನಡೀತಾ ಇದೆ. ನಡೀತಾ ಇತ್ತು ಅಂದರೆ ಈಗ ಇಲ್ಲ ಅಂತ ಅನ್ಕೋಬೇಡಿ, ಈಗಲೂ ನಡೀತಾ ಇದೆ. ಅದನ್ನು ಹಿರಿಯರು ನಡೆಸ್ತಾ ಇದ್ದಾರೆ. ಶರನ್ನವರಾತ್ರೋತ್ಸವ ಮಹೋತ್ಸವ. ಈ ಮಾತು ನಾನು ಯಾಕೆ ಹೇಳಬೇಕು ಅಂದರೆ, ಮೊಟ್ಟ ಮೊದಲನೇ ಅಧ್ಯಾಪಕರಾಗಿ ಕಾರ್ಯಾಲಯಕ್ಕೆ ಸೇರಿದವರು ಕಡೂರು ಕೃಷ್ಣ ಜೋಯಿಸಿಗಳು. ಕಡೂರು ಕೃಷ್ಣ ಜೋಯಿಸರು ಶರನ್ನವರಾತ್ರೋತ್ಸವ ಚಂಪು ಅಂತ ಒಂದು ಚಂಪು ಗ್ರಂಥ ಬರೆದಿದ್ದಾರೆ. ಅಭಿನವ ವಿದ್ಯಾತೀರ್ಥರು ದೇವಸ್ಥಾನದಲ್ಲಿ ಮೆಟ್ಲಿಳ್ಕೊಂಡು ಬರುವಾಗಿಂದ ಹಿಡಿದು ಅವರು ಮತ್ತೆ ವಾಪಸ್ ತಮ್ಮ ಕುಟೀರಕ್ಕೆ ಹೋಗೋ ತನಕ ಅದರ ವರ್ಣನೆ ಕೊಡ್ತಾರೆ. ಅದರಲ್ಲಿ ಶರನ್ನವರಾತ್ರೋತ್ಸವ ಚಂಪು ಅಂತ ಕಡೂರು ಕೃಷ್ಣ ಜೋಯಿಸರು ಬರೆದಿರ್ತಕ್ಕಂಥ ಚಂಪು ಗ್ರಂಥ. 20ನೇ ಶತಮಾನದ ಚಂಪು ಅಂತ ನಾವು ಯೋಚನೆ ಮಾಡೋದಾದರೆ ಅದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಅದಕ್ಕೆ ಮೂಲ ಆಧಾರ ಯಾವುದು ಅಂದರೆ ಇದು, ಈ ಶಂಕರ ಸಪ್ತಾಹ. ಗೀತಾ ಜಯಂತಿ ಸಪ್ತಾಹ ಮಹೋತ್ಸವ ನೋಡಿ, ಮಾರ್ಗಶೀರ್ಷ ಮಾಸದಲ್ಲಿ 7 ದಿನಗಳ ಕಾರ್ಯಕ್ರಮಗಳ ಉತ್ಸವ. ಭಗವದ್ಗೀತಾ ಪಾರಾಯಣ, ಗೀತಾ ಶಾಂಕರ ಭಾಷ್ಯ ಪ್ರವಚನಗಳು, ಭಜನೆಗಳು ನಡೆಯುತ್ತಿದ್ದವು. ಇವತ್ತು ನಿಮ್ಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಮಲ್ಲೇಶ್ವರದ ಹತ್ರ ಕೋದಂಡರಾಂಪುರ ಅಂತಿದೆ. ಕೋದಂಡರಾಂಪುರದಲ್ಲಿ ಕಾರ್ಪೊರೇಷನ್ ಹೈಸ್ಕೂಲ್ ಇದೆ. ಕಾರ್ಪೊರೇಷನ್ ಹೈಸ್ಕೂಲ್ ಹಿಂಭಾಗದಲ್ಲಿ ರೋಹಿಣಿ ಚಕ್ರವರ್ತಿ ಎಂಬತಕ್ಕಂಥ ಮಹಿಳೆ 100 ಜನ ಮಕ್ಕಳಿಗೆ, 3 ರಿಂದ 12 ವರ್ಷ ಇರತಕ್ಕಂಥ ಮಕ್ಕಳಿಗೆ ಭಗವದ್ಗೀತೆ 8 ಅಧ್ಯಾಯ ಬಾಯ್ಪಾಠ ಮಾಡಿಸಿ ಅರ್ಥಸಹಿತ ವರ್ಣನೆ ಮಾಡೋದಕ್ಕೆ ಕಲಿಸ್ಕೊಟ್ಟಿದ್ದಾಳೆ. ಮೊನ್ನೆ ಪುರಾಣ ಕಾನ್ಫರೆನ್ಸಲ್ಲಿ ತಬ್ಬಿಬ್ಬಾಗೋಯ್ತು ನನಗೆ. ಮಕ್ಕಳನ್ನ ಕೇಳಿಬಿಟ್ಟು ಎಲ್ಲ ಸ್ಟೇಜ್ ಮೇಲೆ ಕಾಣಿಸ್ತಾನೆ ಇಲ್ಲ, ಮಕ್ಕಳು ಇಷ್ಟಿಷ್ಟು ಎತ್ತರ ಇದ್ದಾರೆ ಒಬ್ಬೊಬ್ಬರು ಕೂಡ. ಅವನ್ನ ಎತ್ಕೊಂಡು ತೋರಿಸ್ಬೇಕಾಯ್ತು ಜನಗಳಿಗೆ. ಆ ಮಕ್ಕಳು 8 ಅಧ್ಯಾಯ ಪೂರ್ತಿ ಹೇಳುತ್ತೆ. ಅವ್ರು ಹೇಳಿದ್ರು, ನೆಕ್ಸ್ಟ್ ಇಯರ್ ನೀವು ರಾಮಾಯಣ ಕಾನ್ಫರೆನ್ಸ್ ಮಾಡ್ತಿರಲ್ಲ, 18 ಅಧ್ಯಾಯನೂ ಅರ್ಥಸಹಿತ ಹೇಳ್ಕೊಡ್ತೀನಿ 100 ಜನ ಮಕ್ಕಳಿಗೆ, 3 ರಿಂದ 12 ವರ್ಷ ಇರೋರಿಗೆ ಅಂತ. ಅದು ಚಾಲೆಂಜ್ ಅಂದರೆ ನಿಜವಾಗ್ಲೂ ಕೂಡ. ಈಗ ನಡೀತಾ ಇರ್ತಕ್ಕಂಥದ್ದು ಯಾವುದೋ ಓಬಿರಾಯನ್ ಕಾಲದಲ್ಲ ಮಾತಾಡ್ತಾ ಇರೋದು. ನೀವು ಬಂದರೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆ ಕಡೆ ಹೇಳ್ಕೊಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆ ಅದು. ಕನ್ನಡದಲ್ಲಿ ಪದವಿ ವಿಭಾಗ ಮಾಡಿ ಕನ್ನಡ ಅರ್ಥ ಹೇಳುತ್ತೆ ಒಂದು ಮಗು, ಇನ್ನೊಂದು ಮಗು ಅದಕ್ಕೆ ಇಂಗ್ಲೀಷ್ ಭಾಷಾಂತರ ಕೊಟ್ಟು ಇಂಗ್ಲೀಷಲ್ಲಿ ಪದವಿ ವಿಭಾಗ ಮಾಡುತ್ತೆ. ಆಮೇಲೆ ಇಬ್ಬರೂ ಸೇರ್ಕೊಂಡು ಒಟ್ಟಿಗೆ ಶ್ಲೋಕ ಪಠಣ ಮಾಡ್ತಾರೆ 1 ರಿಂದ 8 ಅಧ್ಯಾಯ ಪೂರ್ತಿ. ಎಷ್ಟು ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾರೆ ಅಂದರೆ ಆಶ್ಚರ್ಯವಾಗುತ್ತೆ. ನಿಜಕ್ಕೂ ನಾಚಿಕೆ ಆಗಬೇಕು ಹಿರಿಯರಿಗೆ. ನಾವು ಮಾಡೋಕ್ಕಾಗದೇ ಇರೋದು ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ಹೊಟ್ಟೆಗೆ ಪಟ್ಕೋಬಾರ್ದು. ಅಂಥವ್ರು ನಾವು ಯಾವಾಗಲೂ ಎನ್ಕರೇಜ್ ಮಾಡಬೇಕು, ಯಾವಾಗಲೂ ಕೂಡ. ಯಾಕೆ ಗೊತ್ತಾ, ನಾಗುಣಿ ಗುಣಿನಂ ವೇತ್ತಿ, ಗುಣಿ ಗುಣಿಷು ಮತ್ಸರಿ, ಗುಣೀಚ ಗುಣರಾಗೀಚ ವಿರಲಹ ಸರಲೋಜನ ಅಂತ ನೀಲಕಂಠ ದೀಕ್ಷಿತ ಹೇಳ್ತಾನೆ. ಗುಣ ಇಲ್ಲದೆ ಇರೋರಿಗೆ ಬೇರೆಯವರೆಲ್ಲ ಒಳ್ಳೆಯ ಗುಣ ಅರ್ಥ ಆಗಲ್ವಂತೆ. ಗುಣ ಇರೋರು ಬೇರೆಯವರೆಲ್ಲ ಒಳ್ಳೆಯ ಗುಣ ನೋಡಿ ಅಸೂಯೆ ಪಡ್ತಾರಂತೆ. ಗುಣವನ್ನೂ ಇಟ್ಕೊಂಡು ಬೇರೆಯವರ ಗುಣವನ್ನು ಎತ್ತಿ ಆಡ್ತಕ್ಕಂಥವ್ರು ವಿರಳರು ಸರಳರು ಅಂತ. ಅದು ಮುಖ್ಯವಾಗಿ ಆಗಬೇಕಾಗಿರೋದು. ಯಾರಲ್ಲೇ ಒಂದು ಒಳ್ಳೆಯ ಗುಣ ಇದ್ದರೂ ಅದನ್ನು ನೋಡಿ ಸಂತೋಷ ಪಡ್ತಕ್ಕಂಥ ಸಂಸ್ಕೃತಿ ಬೆಳೆಸ್ಕೋಬೇಕು ನಾವು. ಯಾಕೆಂದರೆ ಆ ಸಂಸ್ಕೃತಿ ಎತ್ತಿ ಹಿಡಿತಾ ಇದ್ದಾರೋ ಇಲ್ವೋ ಮಕ್ಕಳಿಗೆ ಬೋಧಿಸೋದ್ರಿಂದ ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು. ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ನಾವು ಟ್ರೈನ್ ಅಪ್ ಮಾಡಿದರೆ ಎಷ್ಟೋ ಅದರಿಂದ ಉದ್ಧಾರ ಆಗುತ್ತೆ.
ಬ್ರಹ್ಮಚೈತನ್ಯ ಸದ್ಗುರುಗಳ ಆರಾಧನೆ, ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ನಡೆಯತಕ್ಕಂಥ ವಿಶೇಷ ಉತ್ಸವ, ಭಾಗವತ, ವಿಷ್ಣು ಪುರಾಣಗಳ ಪ್ರವಚನ, ರಾಮನಾಮ ಜಪ ಅನುಷ್ಠಾನಗಳಲ್ಲಿ ಸ್ವಾಮಿಗಳು ಏರ್ಪಡಿಸುತ್ತಿದ್ದರು. ಈ ವಿಶೇಷ ಉತ್ಸವಗಳಲ್ಲಿ ಪ್ರವಚನ ಮಾಡಲು ಬೇರೆ ಬೇರೆ ಊರುಗಳಿಂದ ವಿದ್ವಾಂಸರನ್ನು ಕೂಡ ಕರೆಸುತ್ತಿದ್ದರು. ಭಗವದ್ಗೀತೆ ಪರಿಣಾಮ ಸ್ವಾಮಿಗಳ ಮೇಲೆ ಹೇಗಾಯಿತು ಅಂತ ಒಂದು ಘಟನೆ ನಿಮ್ಗೆ ಹೇಳಲೇಬೇಕು. ಅರಸೀಕೆರೆಯ ಮೈಲಾರ್ ಜೋಯಿಸರ ಪುತ್ರಿ ವೆಂಕಟಲಕ್ಷ್ಮಮ್ಮನವರೊಂದಿಗೆ ವಿವಾಹ ಮಾಡಿಕೊಂಡು ಸುಬ್ರಹ್ಮಣ್ಯ ಅಯ್ಯರವರ ಮನೆಯಲ್ಲಿ ವೇದಾಂತಕ್ಕೆ ಮೊದಲ ಪ್ರವೇಶ ಆಯಿತು. ಭಗವದ್ಗೀತೆಯ ಒಂದು ಮಾತನ್ನು ಓದಿದರು. ಹೀಟ್, ಕೋಲ್ಡ್ ಆ್ಯಂಡ್ ದಿ ಕಾಸಸ್ ದೇರ್ ಆಫ್ ವಿಚ್ ಆರ್ ಪರ್ಸೀವ್ಡ್ ಥ್ರೂ ದಿ ಆರ್ಗನ್ಸ್ ಆಫ್ ಪರ್ಸೆಪ್ಷನ್ ಆರ್ ನಾಟ್ ಆಬ್ಸಲ್ಯೂಟ್ಲಿ ರಿಯಲ್, ಫಾರ್ ದೇ ಆರ್ ಎಫೆಕ್ಟ್ಸ್ ಆಫ್ ಚೇಂಜ್ ಆ್ಯಂಡ್ ಎವ್ರಿ ಚೇಂಜ್ ಇಸ್ ಟೆಂಪರರಿ. ಈ ಒಂದು ಹೇಳಿಕೆ ಅವರ ತಲೆಯಲ್ಲಿ ಉಳಿದೋಯ್ತು. ಐ ಶುಡ್ ಡೂ ಸಮಥಿಂಗ್ ಪರ್ಮನೆಂಟ್ ಅಂತ. ಆಲ್ ದೀಸ್ ಥಿಂಗ್ಸ್ ಆರ್ ಟೆಂಪರರಿ, ಇದೆಲ್ಲ ಬಂದು ಹೋಗ್ತಕ್ಕಂಥದ್ದು, ಶಾಶ್ವತವಾಗಿ ನಿಲ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನೋಡಿ, ಯಾವ ಒಂದು ವಾಕ್ಯ ಯಾರ ಮೇಲೆ ಹೇಗೆ ಪರಿಣಾಮ ಆಗಿ ಮುಂದೆ ಏನಾಗುತ್ತೆ ಅಂತ ನಾವು ಹೇಳಕ್ಕೆ ಬರಲ್ಲ. ಯಾವಾಗಲೂ ಕೂಡ ಪ್ರಾರಂಭ ಆಗೋದು ಚಿಕ್ಕದಾಗಿಯೇ, ಆಮೇಲೆ ನದಿ ಬೋರ್ಗರಿತಾ ಹರಿತಾ ಹೋಗುತ್ತೆ ಅದು. ಸೊ ಅದರಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಆಲ್ವೇಸ್ ವೆರಿ ವೆರಿ ಸ್ಮಾಲ್. ಆಮೇಲೆ 1923 ಮಾರ್ಚ್ ತಿಂಗಳು ರುದ್ರೋದ್ಗಾರಿ ಸಂವತ್ಸರದ ಜ್ಯೇಷ್ಠ ಶುಕ್ಲ ನವಮಿ ರಾಮನವಮಿಯ ದಿನದಂದು ಅಧ್ಯಾತ್ಮ ಪ್ರಕಾಶ ಮಾಸಪತ್ರಿಕೆ ಪ್ರಾರಂಭ ಆಯಿತು. 92 ವರ್ಷಗಳಿಂದ ಈ ಪತ್ರಿಕೆ ಅನನ್ಯಾದೃಶವಾಗಿ ಬರುತ್ತಿರುವುದು ಒಂದು ದಾಖಲೆಯ ಸರಿ. 92 ಇಯರ್ಸ್ ಹುಡುಗಾಟ ಅಲ್ಲ ಅದು, ಒಂದಲ್ಲ ಎರಡಲ್ಲ, ಇವತ್ತು ಬರ್ತಾ ಇದೆ. ಅವರು ಶುರು ಮಾಡಿರ್ತಕ್ಕಂಥ ಪತ್ರಿಕೆ ನೋಡಿ, ಅವಿಚ್ಛಿನ್ನವಾಗಿ ಅಸ್ಖಲಿತವಾಗಿ ಅನನ್ಯಾದೃಶವಾಗಿ ಹರಿದು ಬರ್ತಾ ಇದೆ ಇವತ್ತು ಕೂಡ. ಒಂದು ಧಾರ್ಮಿಕ, ಒಂದು ವೇದಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಿಕೆ 92 ವರ್ಷಗಳ ಕಾಲ ಸರ್ವೈವ್ ಆಗಬೇಕು ಅಂದರೆ ಇಟ್ಸ್ ಅ ಮಿರಕಲ್. ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಸ್ವಾಮಿಗಳ ಒಂದು ಅನುಗ್ರಹ ಅಂತಲೇ ಹೇಳಬೇಕಷ್ಟೆ, ಇನ್ನೇನು ಹೇಳೋಕ್ಕೂ ಸಾಧ್ಯ ಇಲ್ಲ. ಶಂಕರರ ಅನುಗ್ರಹ, ಸ್ವಾಮಿಗಳ ಅನುಗ್ರಹ ಅಷ್ಟೇ. ಅಲ್ಲಿ ಪ್ರಾರಂಭದಲ್ಲಿ ಅವರೇ ವಿನಂತಿ ಮಾಡಿಕೊಂಡಿರೋದನ್ನು ಓದ್ತೀನಿ. ಇದರ ಉದ್ದೇಶ, ಪ್ರಥಮ ಸಂಚಿಕೆಯಲ್ಲಿ ಶ್ರೀಗಳವರು ಈ ರೀತಿ ಉಲ್ಲೇಖಿಸಿದ್ದಾರೆ: ಜಗತ್ತೆಲ್ಲ ಅಧ್ಯಾತ್ಮ, ಅಧಿಭೂತ ಎಂದು 2 ದೊಡ್ಡ ಪಂಗಡಗಳಾಗಿದೆ. ನಮ್ಮ ಪೂರ್ವಜರು ಈ 2 ಪ್ರಪಂಚಗಳ ಬೆಲೆಯನ್ನು ಕಟ್ಟಿ ಅದಕ್ಕೆ ತಕ್ಕಂತೆ ವ್ಯವಹಾರ ನಡೆಸುತ್ತಿದ್ದುದರಿಂದ ಸುಖ ಹೊಂದುತ್ತಿದ್ದರು. ಆದರೆ ಈಗ ನಮಗೆ ಕಾಲವಶದಿಂದ ಮುಖ್ಯ ಭಾಗವಾದ ಅಧ್ಯಾತ್ಮ ಕಣ್ಮರೆಯಾಗಿದೆ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳೋದು. ಯಾವುದು ವಿದ್ಯೆ? ಅಧ್ಯಾತ್ಮ ವಿದ್ಯೆ. ದ್ವೇ ವಿದ್ಯೆ ವೇದಿತವ್ಯೇ, ಪರಾಚೈವ ಅಪರಾಚ, ಪರಾಜಯ ತದಕ್ಷರಮಧಿಗಮ್ಯತೆ, ಅಪರ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ, ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತೋ ಕಲ್ಪೋ ಜ್ಯೋತಿಷಮಿತಿ ಅಂತ ಮುಂಡಕೋಪನಿಷತ್ತು. ಸೊ ಆ ದೃಷ್ಟಿಯಿಂದ ಈ ಪ್ರಪಂಚದ ಮುಖ್ಯ ಭಾಗವಾದ ಅಧ್ಯಾತ್ಮ ಕಣ್ಮರೆಯಾಗಿದೆ. ಅಧಿಭೂತ ಒಂದೇ ಪ್ರಧಾನವಾಗಿ ತೋರುತ್ತಿದೆ. ಇದರಿಂದ ಸಮಾಜದ ಶಾಂತಿಯೆಲ್ಲ ಕದಡಿ ಅನೇಕ ವಿಧವಾದ ರಾಜಕೀಯ ಪರಿವರ್ತನೆಗಳಿಂದ ಜನರ ಮನಸ್ಸೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಬಿಟ್ಟಿದೆ. ಯಾವಾಗ ಶಾಂತಿ ಹೋಯ್ತೋ ಅವಾಗಿರೋದೇನು? ಸುಖನೂ ಇಲ್ಲ. ಅಶಾಂತಸ್ಯ ಕುತಃ ಸುಖಂ, ಶಾಂತಮು ಲೇಕ ಸೌಖ್ಯಮು ಲೇದು. ಅದರಿಂದನೇ ಮುಖ್ಯವಾಗಿ ಆ ಮನಃಶಾಂತಿ ಇಲ್ಲದೆ ಹೋದರೆ ಇನ್ನು ಏನಿದ್ದೇನು ಪ್ರಯೋಜನ? ಅದಕ್ಕೆ ಒಂದು ಸಲ ಒಬ್ಬರು ವಿದ್ವಾಂಸರು ರಮಣನ ಹತ್ರ ಬಂದು ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್ ಅಂತ ಹೇಳಿದ್ರಂತೆ. ರಮಣರು ಹೇಳಿದಂತೆ ಮೊದಲನೇ ಪದ ಬಿಟ್ಬಿಡು, ನಾನು ಅಹಂಕಾರ ಹೋಯ್ತು. ಆಮೇಲೆ ಹೇಳಿದ್ರು 2ನೇ ಪದ ಬಿಟ್ಬಿಡು, ವಾಂಟ್ ಹೋಯ್ತು, ಉಳಿದಿದ್ದೇನೋ ಪೀಸು. ಪೀಸ್ ಬರೋದಲ್ಲ ಆಚೆಯಿಂದ, ನೀನು ಒಳಗಡೆ ಇರೋದಪ್ಪ. ಆಚೆಯಿಂದ ಬರೋದೆಲ್ಲ PICEನೇ, ಒಳಗಡೆ ಇರೋದು PESE ಅಷ್ಟೇ. ಸೊ ಅದರಿಂದ ಯಾವಾಗ PICE ಆಗುತ್ತೋ ಆವಾಗ ಉಳಿಯೋದೇ PESE. ಈ ದೃಷ್ಟಿಯಿಂದನೇ ಪ್ರಧಾನವಾಗಿ ಶಾಂತಿಯೆಲ್ಲ ಕದಡಿ ಅನೇಕ ವಿಧವಾದ ರಾಜಕೀಯ ಪರಿವರ್ತನೆಗಳಿಂದ ಜನರ ಮನಸ್ಸೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಬಿಟ್ಟಿದೆ. ಇದರ ಪರಿಣಾಮ ಅಧ್ಯಾತ್ಮ ವಿದ್ಯೆಯ ತವರು ಮನೆಯಾದ ಭರತಖಂಡದಲ್ಲಿ ತಲೆದೋರಿದೆ. ಆದ್ದರಿಂದ ಭೌತಿಕ ಸಂಪತ್ತಿನ ಸುಖವನ್ನು ಅನುಭವಿಸುವುದಕ್ಕೆ ಅಧ್ಯಾತ್ಮ ವಿದ್ಯೆಯ ತಳಹದಿ ಬೇಕೆಂಬುದನ್ನು ನಮ್ಮ ಜನರಿಗೆ ಮತ್ತೆ ನೆನಪು ಮಾಡುವ ಕಾಲ ಬಂದೊದಗಿದೆ. ಅಧ್ಯಾತ್ಮ ವಿದ್ಯೆ ಎಂಬ ವೃಕ್ಷದ ತಾಯಿ ಬೇರೆಂದರೆ ವೇದಾಂತ. ವೇದಾಂತ ಸಿದ್ಧಾಂತದ ಆವಾಸ ಸ್ಥಾನ ಉಪನಿಷತ್ತುಗಳು. ಆದ್ದರಿಂದ ಅಧ್ಯಾತ್ಮ ವಿದ್ಯೆಗೆಲ್ಲ ಮೂಲವಾಗಿರುವ ಉಪನಿಷತ್ ಸಿದ್ಧಾಂತವನ್ನು ಪುಷ್ಟೀಕರಿಸುವ ಮಿಕ್ಕ ದರ್ಶನಗಳನ್ನು
ಕರ್ನಾಟಕದ ನಿವಾಸಿಗಳಿಗೆ ಪರಿಚಯ ಮಾಡಿಕೊಡುವ ಘನ ಉದ್ದೇಶದಿಂದ ಮಾಸಪತ್ರಿಕೆ ಪ್ರಕಾಶನಕ್ಕೆ ಕೈ ಹಾಕಿರುವೆವು. ಕೈ ಹಾಕಿದ್ದೀನಿ ಅಂತ ಹೇಳ್ತಾ ಇಲ್ಲ, ಕೈ ಹಾಕಿರುವೆವು, ಅದು ವಿನಯ. ನಾವೆಲ್ಲ ಕೈ ಜೋಡಿಸಿ ಈ ಕೆಲಸ ಮಾಡ್ತಾ ಇದ್ದೀವಪ್ಪ, ಇದಕ್ಕೆ ಸಹಕಾರ ಕೊಡಿ, ಇದಕ್ಕೆ ನೀವು ಚಂದಾದಾರರಾಗಿ, ಇದನ್ನು ಓದಿ ನೀವು ಉದ್ಧಾರ ಆಗಿ ಅನ್ನೋ ಕಾಳಜಿಯಿಂದ ಅವ್ರು ಹೇಳ್ತಾ ಇರತಕ್ಕಂಥ ಮಾತು. ಇನ್ನು ಆಸ್ಥಾನ ವಿದ್ವಾಂಸರಾಗಿ ಅವರು ನೇಮಕರಾದರು. ಜಯಚಾಮರಾಜ ಒಡೆಯರ್ ಅವರನ್ನು ಮೈಸೂರು ಸಂಸ್ಥಾನಕ್ಕೆ ಆಸ್ಥಾನ ವಿದ್ವಾಂಸರಾಗಿ ಮಾಡಿದರು. 1944ರಲ್ಲಿ ಯಜ್ಞನಾರಾಯಣ ಶಾಸ್ತ್ರಿಗಳು ಪ್ರಥಮ ವಿದ್ಯಾರ್ಥಿಯಾಗಿ ಬಂದ ನಂತರ 45ರಲ್ಲಿ ಅಧ್ಯಾತ್ಮ ಕುಟೀರದ ಸ್ಥಾಪನೆ, ಶ್ರೀ ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲೆಯಡಿಯಲ್ಲಿ ಕೃತಿ ಪ್ರಕಾಶನ. ನೋಡಿ, ಎಲ್ಲ ಅಲ್ಲಿಂದ ಬಂದಿದ್ದು ಕೂಡ ಜಯಚಾಮರಾಜೇಂದ್ರ ಕೃತಿ ಮಾಲಿಕೆ ಅದರ ಕೆಳಗಡೆ ಬರ್ತಾ ಹೋಯಿತು. 13/8/45ರಲ್ಲಿ ವಿದ್ಯಾರ್ಥಿ ನಿಲಯಕ್ಕೆ ಕಡೂರ್ ಕೃಷ್ಣ ಜೋಯಿಸರ ಅಧ್ಯಾಪಕತ್ವ ನೇಮಕ, ಶರನ್ನವರಾತ್ರಿ, ಗೀತಾ ಜಯಂತಿ, ಬ್ರಹ್ಮಚೈತನ್ಯ ಆರಾಧನಾ ಕಾರ್ಯಕ್ರಮಗಳು. 47ರಲ್ಲಿ ಜಯಚಾಮರಾಜ ಒಡೆಯರನ್ನು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಪರಿಪಾಲಕರು ಎಂದು ಘೋಷಿಸಿ ಮಹಾರಾಜರಿಂದ ಶ್ರೀಗಳಿಗೆ ಆಸ್ಥಾನ ವಿದ್ವಾನ್ ಗೌರವ ಉಲ್ಲೇಖಾಯಿತವಾಯಿತು. 48 ತುಂಬ ಸುಲಭ ನೆನಪಿಟ್ಕೊಳ್ಳೋಕು, ನಮಗೆ ಸ್ವಾತಂತ್ರ್ಯ ಬಂದ ವರ್ಷ. ಆವತ್ತೇ ಅವರು ಆಸ್ಥಾನ ವಿದ್ವಾಂಸರಾಗಿ ಲೋಕದಲ್ಲಿ ಖ್ಯಾತರಾಗಿದ್ದು. ಅವ್ರಿಗೇನು ಅದರಿಂದ ಆಗಬೇಕಾಗಿಲ್ಲ. ನೈಷ್ಕರ್ಮ್ಯ ಸಿದ್ಧಿನಲ್ಲಿ ಹೇಳೋ ಹಾಗೆ ಸುರೇಶ್ವರು ನಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ. ಖ್ಯಾತಿಗಾಗಲಿ ಲಾಭಕ್ಕಾಗಲಿ ನಾನು ಬರಿತಾ ಇಲ್ಲಪ್ಪ, ನನ್ನ ಮನಸ್ಸು ಪರಿಶುದ್ಧಿಗೋಸ್ಕರ ನಾನು ಬರ್ಕೋತಾ ಇದ್ದೀನಿ ಅಂತ ಅಷ್ಟೇ ಅವರು ಹೇಳಿದ್ದು. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು 28/9/54ರಂದು ಪ್ರಾತಃ ಕಾಲ ಜಲಸಮಾಧಿ ಹೊಂದಿ ಬ್ರಹ್ಮೀಭೂತರಾದಾಗ ಶ್ರೀಗಳ ಸಂದೇಶ ಈ ರೀತಿಯಾಗಿದೆ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಜಲಸಮಾಧಿಯಾದಾಗ ಏನು ಹೇಳಿದರು ಅಂತ. ಬ್ರಹ್ಮನಿಷ್ಠರಾದ ಮಹನೀಯರು ಶರೀರದಲ್ಲಿ ಇರುವಾಗಲೂ ಜ್ಞಾನ ದೃಷ್ಟಿಯಿಂದ ಅಶರೀರರೇ. ಅದು ನಮಗೆ ಮುಖ್ಯವಾಗಿ ಬೇಕಾಗಿರೋದು. ಭೌತಿಕ ಶರೀರ ಇದ್ದರೂ ಕೂಡ ಜ್ಞಾನ ಶರೀರ ಯಾವಾಗಲೂ ಅಶರೀರವೇ. ಹೆಂಗೆ ಕಾಣುತ್ತೆ ನಮಗೆ ಜ್ಞಾನ ಶರೀರ ಎಂಬತಕ್ಕಂಥದ್ದು ಎಂದು ವೇದಾಂತ ಸಾರುತ್ತಿರುತ್ತದೆ. ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ವೇದಾಂತ ಸಾರ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಈ ಜಗದ್ಗುರುಗಳು ಅವ್ಯಕ್ತ ರೂಪದಿಂದ ಅಖಿಲರ ಹೃದಯದಲ್ಲೂ ಇದ್ದುಕೊಂಡು ಸನ್ಮಾರ್ಗಕ್ಕೆ ಪ್ರೇರಕರಾಗುತ್ತಾರೆ. ಇದು ಅವ್ರು ಹೇಳಿರ್ತಕ್ಕಂಥದ್ದು. ನಮ್ಮ ಎದುರುಗಡೆ ಕಾಣಿಸದೆ ಹೋದರೂ ಕೂಡ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಒಂದು ಆಶೀರ್ವಾದ, ಕೃಪಾಶೀರ್ವಾದ ಎಲ್ಲರ ಮೇಲೂ ಇದ್ದೇ ಇರುತ್ತೆ ಅನ್ನೋದನ್ನು. ಇನ್ನು 61ರಲ್ಲಿ ಅವರು ಮಾಡಿದ ಪ್ರವಾಸದ ವೈಶಿಷ್ಟ್ಯ ಏನು ಅದನ್ನು ನಾವು ತಿಳ್ಕೋಬೇಕು. 3 ಸಲ ಕಾಶಿ ಪ್ರವಾಸ ಮಾಡಿದರು. 3ನೇ ಸಲ 87 ವಯಸ್ಸಾಗಿತ್ತು ಅವರಿಗೆ. 87ನೇ ವಯಸ್ಸಿನಲ್ಲಿ 3ನೇ ಸಲ ಕಾಶಿ ಪ್ರವಾಸವನ್ನು ಮಾಡೋದು ಬಿಡಲಿಲ್ಲ ಅವರು. ಎಷ್ಟೇ ಬೇಡ ಅಂತ ಹೇಳಿದರೂ ಕೂಡ ಶಿಷ್ಯರು ಬಿಡದೆ 3ನೇ ಸಲ ಅವರು ಮಾಡಿದರು. 61ನೇ ಮೇ ಮಾಹೆಯಲ್ಲಿ ತಲಕಾವೇರಿ ಕ್ಷೇತ್ರಕ್ಕೆ ಹೋಗಿ ಕಾವೇರಿ ಮೂಲ ಸಂದರ್ಶಿಸಿ ಕರೈಕುಡಿಗೆ ಬಂದಾಗ ಬಿಡಾರವಾಗಿದ್ದ ಕಂಚಿ ಕಾಮಕೋಟಿ ಜಗದ್ಗುರು ಮಹಾಸ್ವಾಮಿಗಳ ದರ್ಶನ ಪಡೆದರು. ಅದನ್ನು ರಾಮಸ್ವಾಮಿಗಳಾಗಲೇ ಹೇಳಿದ್ದಾರೆ ಪ್ರಾರಂಭದಲ್ಲಿ. ಮತ್ತು ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಹೊಸದೇನು ಹೇಳಿಲ್ಲ, ಅವ್ರು ಹೇಳಿದ್ದೆ ನಾನು ಮರುಚರಿಸ್ತೀನಿ ಅಂತ. ಅದನ್ನೇ ಈಗ ಮಾಡ್ತಾ ಇದ್ದೇನೆ ಅಷ್ಟೇ. ಮಹಾಸ್ವಾಮಿಗಳ ದರ್ಶನ ಪಡೆದರು. ಆ ಸಂದರ್ಭದಲ್ಲಿ ಶ್ರೀಗಳ ಜೊತೆಯಲ್ಲಿದ್ದ ವಿಠ್ಠಲ ಶಾಸ್ತ್ರಿಗಳನ್ನು ಕುರಿತು ಆ ಸುಪ್ತೇರಾಮೃತೆ ಕಾಲಂ ನಯೇದ್ ವೇದಾಂತ ಚಿಂತಯ ಹೇಳಿಕೆ ಅಭಿಪ್ರಾಯ ಏನು ಎಂದು ಕೇಳಿದರು. ಅದಕ್ಕೆ ಶಾಸ್ತ್ರಿಗಳು, ಮನುಷ್ಯ ಬೆಳಗ್ಗೆ ಎದ್ದಾಗಿನಿಂದ ಮಲಗುವವರೆಗೂ, ಹುಟ್ಟಿದಾಗನಿಂದ ಸಾಯುವವರೆಗೂ ವೇದಾಂತ ಚಿಂತನೆಯಲ್ಲೇ ಕಾಲ ಕಳೆಯಬೇಕು ಎಂದರು. ಕೂಡಲೇ ಜಗದ್ಗುರುಗಳು ಆ ವಾಕ್ಯಕ್ಕೆ ಜೀವಂತ ಉದಾಹರಣೆ ಈಗೋ ನಿಮ್ಮ ಸ್ವಾಮಿಗಳು ಅಂತ ಹೇಳಿದರು. ಪ್ರಾಕ್ಟಿಕಲ್ ಆಗಿ ಅಲ್ಲೇ ತೋರಿಸ್ತಾ ಇದ್ದಾರೆ, ಇಲ್ಲೇ ಇದ್ದಾರೆ ನೋಡಿ. ಅದಕ್ಕೆ ಜ್ವಲಂತ ಉದಾಹರಣೆ. ಯಾರಿಂದ ಅದು ಬಂದಿದ್ದು? ಜಗದ್ಗುರುಗಳಿಂದ ಆ ಮಾತು ಬಂದಿದ್ದು. ನಾವು ನೀವು ಹೇಳ್ತಕ್ಕಂಥ ಮಾತಲ್ಲ, ಜಗದ್ಗುರುಗಳು ಸ್ವಾಮಿಗಳ ಬಗ್ಗೆ ಹೇಳಿರ್ತಕ್ಕಂಥ ಮಾತು. ಪ್ರತ್ಯಕ್ಷ ನಿದರ್ಶನ ಇಲ್ಲೇ ಇದೆ. ಇನ್ನು ಎಲ್ಲೆಲ್ಲ ಯಾಕಪ್ಪ ಹುಡ್ಕೊಂಡು ಹೋಗ್ತೀರಾ ಅಂತ. ಅದಕ್ಕಿಂತ ಬೇಕಾ ಬೇರೆ ಪ್ರೂಫು? ನೋಡಿ, 3 ಜನ ಶಿಷ್ಯರಿಗೆ ಸ್ವಂತ ಅವರು ಸನ್ಯಾಸಾಶ್ರಮಕ್ಕೆ ಮಾಡಿಕೊಟ್ಟಿದ್ದಾರೆ. ತಾವು ಸನ್ಯಾಸಿಗಳಾದ ಮೇಲೆ ಯಾರಿಗೆ ನಿಜವಾಗಿರ್ತಕ್ಕಂಥ ವೈರಾಗ್ಯ ಇದೆಯೋ, ಯಾರು ಆಧ್ಯಾತ್ಮಿಕ ಪಥದಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯ ಇದೆಯೋ ಅವರನ್ನು ಗುರುತಿಸಿ 3 ಜನಕ್ಕೆ ಅವರು ಸ್ವಂತ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದಾರೆ. 1968 VN ಕೇಶವಮೂರ್ತಿಯವರಿಗೆ 14/2/68ರಂದು ಪವಿತ್ರ ಹೇಮಾವತಿ ತೀರದಲ್ಲಿ ಬ್ರಹ್ಮಾನಂದೇಂದ್ರ ಸರಸ್ವತಿ ಎಂದು ಅನುಗ್ರಹ ಮಾಡಿ
ಸನ್ಯಾಸಾಶ್ರಮ ಕೊಟ್ಟರು. ಆಮೇಲೆ 72ರಲ್ಲಿ ಎರಡನೇ ಸನ್ಯಾಸಾಶ್ರಮ NS ರಂಗಸ್ವಾಮಿಯವರಿಗೆ 9/4/72ರಂದು ಮತ್ತೂರಿನಲ್ಲಿ ಆತ್ಮಾನಂದೇಂದ್ರ ಸರಸ್ವತಿ ಎಂದು ಹೆಸರಿಟ್ಟು ಸನ್ಯಾಸಾಶ್ರಮವನ್ನು ನೀಡಿದರು. 1969 BK ಲಕ್ಷ್ಮೀನಾರಾಯಣ ಅವರಿಗೆ 10/3/75ರಲ್ಲಿ ನಿತ್ಯಾನಂದೇಂದ್ರ ಸರಸ್ವತಿ ಎಂದು ನಾಮಕರಣವನ್ನು ಮಾಡಿದರು. 3 ಜನಕ್ಕೆ ಸನ್ಯಾಸಾಶ್ರಮವನ್ನು ಅವರು ದಯಪಾಲಿಸಿರ್ತಕ್ಕಂಥದ್ದು. ಬೆಂಗಳೂರು ಶಾಖಾ ಕಾರ್ಯಾಲಯದ ಕಟ್ಟಡ, ಇದರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. 1971ರಲ್ಲಿ ಬೆಂಗಳೂರಿನ ಮಹಾಜನರ ಸಹಕಾರದಿಂದ ಟಾಟಾ ಸಿಲ್ಕ್ ಫಾರ್ಮ್ನಲ್ಲಿ ಶಾಖಾ ಕಾರ್ಯಾಲಯದ ಕಟ್ಟಡ ಪೂರ್ತಿಯಾಯಿತು. ಆಗ ಶ್ರೀಗಳು ಮಾಡಿದ ಅನುಗ್ರಹ ಭಾಷಣ ಈ ರೀತಿ ಇದೆ: ಈ ಭವ್ಯ ಭವನವು ನನ್ನ ನಿಮಿತ್ತವಾಗಿ ನಿರ್ಮಾಣ ಮಾಡಲ್ಪಟ್ಟಿದೆಯಾದರೂ ಇದು ನನಗೊಬ್ಬನಿಗೇ ಮೀಸಲಿಲ್ಲ. ಇದು ಮಾನವ ಜನಾಂಗದ ಸರ್ವಸಮ್ಮತವಾದ ತತ್ವಗಳ ಸಮನ್ವಯದ ದೇವಾಲಯ. ಆ ಪದಗಳು ನೋಡಿ ಎಷ್ಟು ಮುದ್ದಾಗಿದೆ, ಎಷ್ಟು ಸೊಗಸಾಗಿದೆ ಅಂತ ಹೇಳಿದರೆ, ಮಾನವ ಜನಾಂಗದ ಅಂದ್ರೇನು, ಸಮಸ್ತ ಮನುಕುಲಕ್ಕೆ ಸೇರಿದ್ದು ಅಂತ ಅವ್ರು ಹೇಳ್ತಾ ಇರೋದು. ನಾನು ಒಬ್ಬಂದಲ್ಲಪ್ಪ, ಪೂರ್ತಿ ಮಾನವ ಕುಲಕ್ಕೆ ಸೇರಿರ್ತಕ್ಕಂಥದ್ದು. ಸರ್ವಸಮ್ಮತವಾದ ತತ್ವಗಳ ಸಮನ್ವಯದ ದೇವಾಲಯ. ಎಂಥ ದೇವಾಲಯ ಅದು? ಸರ್ವಧರ್ಮ ತತ್ವಗಳನ್ನು ಸಮನ್ವಯಗೊಳಿಸ್ತಕ್ಕಂಥದ್ದು. ಸಮನ್ವಯಾಧಿಕರಣ ಅಂತಲೇ ಅಧಿಕರಣ ಇದೆ. ಹಾಗಾಗಿ ಸಮನ್ವಯ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಏಕೆಂದರೆ ಎಲ್ಲವೂ ಗೊತ್ತಿರಬೇಕು, ಯಾವುದ್ರ ಬಗ್ಗೆಯೂ ಪೂರ್ವಾಗ್ರಹಗಳಿರಬಾರ್ದು. ವಸ್ತುನಿಷ್ಠವಾಗಿ ತತ್ವನಿಷ್ಠವಾಗಿ ನೋಡ್ತಕ್ಕಂಥ ಶಕ್ತಿ ಇರಬೇಕು. ಅಂಥವ್ರು ಮಾತ್ರ ಸಮನ್ವಯ ಮಾಡೋಕ್ಕೆ ಸಾಧ್ಯ, ಮಿಕ್ಕವರಿಗೆ ಸಾಧ್ಯ ಇಲ್ಲ. ಇದು ಸದಾ ಕಾಲವು ಅಧ್ಯಾತ್ಮ ವಿಚಾರ, ಚಿಂತನ ಮತ್ತು ಉಪನ್ಯಾಸಗಳು ಇಲ್ಲಿ ನಡೆಯುತ್ತಿರಬೇಕು. ಹೀಗೆ ಅಧ್ಯಾತ್ಮ ಸಾಹಿತ್ಯ ಸೇವೆಯನ್ನು ಮಾಡುತ್ತಾ ಈ ಸಂಸ್ಥೆ ಚಿರಕಾಲ ಬಾಳಲಿ. ಇದು 71ರಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು. ನಾವು ಹೇಳೋದು ಹಾಗೇನೆ, ಚಿರಕಾಲ ಬಾಳಲಿ. ಯಾಕೆ ಅಂತ ಹೇಳಿದ್ರೆ ನಡೀಬೇಕು ಆ ತರಹ ಕಾರ್ಯಕ್ರಮಗಳು. ಕೈಯ ಸಹಾಯವನ್ನು ಪ್ರತಿಯೊಬ್ಬರು ಮಾಡಬೇಕು ಸಂಸ್ಥೆಗೆ. ನಿಮಗೆ ಆಧ್ಯಾತ್ಮಿಕವಾಗಿ ಶಕ್ತಿ ಇದೆಯಾ, ಉಪನ್ಯಾಸ ಮಾಡಿ. ನಿಮಗೆ ಬೇರೆ ಥರ ಶಕ್ತಿ ಇದೆಯಾ, ದ್ರವ್ಯ ಸಹಾಯ ಮಾಡಿ. ನಿಮಗೆ ವಿದ್ಯಾರ್ಥಿಗಳನ್ನು ಕಳಿಸ್ಕೊಡ್ತಕ್ಕಂಥ ಬೆಂಬಲ ಇದೆಯಾ, ವಿದ್ಯಾರ್ಥಿಗಳನ್ನು ಕಳಿಸಿ. ಯಾವ ರೀತಿ ಮಾಡಿದ್ರೂ ಸೇವೆನೇ. ಅದು ನಡಿಬೇಕು. ಒಟ್ಟಿನಲ್ಲಿ ಸಂಸ್ಥೆ ನಡಿಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು. ಅದಕ್ಕೆ ಅವರ ಕೈಯಲ್ಲಾದಷ್ಟು ಸಹಾಯವನ್ನು ಯಾವ ರೀತಿ ಆಗುತ್ತೋ ಆ ರೀತಿ ಮಾಡ್ತಾ ಇರಬೇಕು. ಆವಾಗಲೇ ಆ ಸಂಸ್ಥೆಯನ್ನು ನಡೆಯೋಕ್ಕೆ ಸಾಧ್ಯ. 92 ವರ್ಷ ನಡೆದಿರೋದು, ಇನ್ನು 8 ವರ್ಷ ನಡೀತಾ ಹೋಗುತ್ತಾ? 100ನೇ ವರ್ಷ ಆದಾಗ ವೆಂಕಟ ನರಸಪ್ಪನವ್ರು ಇಲ್ಲೇ ಕೂತ್ಕೋಬೇಕು, ರಾಮಸ್ವಾಮಿಗಳು ಇಲ್ಲೇ ಕೂತ್ಕೋಬೇಕು, ನಾನೇ ನಿಂತ್ಕೊಂಡು ಭಾಷಣ ಮಾಡಬೇಕು. ಅದು ನನ್ನ ಆಸೆ. ನಡೆಸ್ತಾರೆ ಸ್ವಾಮಿಗಳು, ನಡೆಸ್ತಾರೆ. ಸೊ ಅದರಿಂದ ಸುಮ್ಮನೆ ಅಲ್ಲ, 100ನೇ ವರ್ಷಕ್ಕೆ ಅದೆಲ್ಲ ಇರಬೇಕು. ಸೊ ಅಷ್ಟೊತ್ತಿಗೆ ಅವರು 100ಕ್ಕೆ ಹತ್ತಿರ ಬಂದಿರ್ತಾರೆ, ರಾಮಸ್ವಾಮಿಗಳು ಕೂಡ 90ಕ್ಕೆ ಹತ್ತಿರ ಬಂದಿರ್ತಾರೆ. ಸೊ ನಾನು ಕೂಡ 60 ದಾಟಿರ್ತೀನಿ. ಸೊ ಆ ದೃಷ್ಟಿಯಿಂದ ಆ ಸಮಯಕ್ಕೆ ಆಗಬೇಕದು ಆ ರೀತಿ. ಈ ಸಂಸ್ಥೆ ಚಿರಕಾಲ ಬಾಳಲಿ. ಈ ರಾಕ್ಷಸ ನಾಮ ಸಂವತ್ಸರದ ಆಷಾಢ ಬಹುಳ ತ್ರಯೋದಶಿ ಮಂಗಳವಾರ 5/8/75 ಬೆಂಗಳೂರು ಕಾರ್ಯಾಲಯದಲ್ಲಿ ಗುರುಗಳು ಭೌತಿಕ ದೇಹ ತ್ಯಜಿಸಿ ಅಖಂಡ ಜ್ಯೋತಿಯಲ್ಲಿ ಲೀನರಾದರು. ಮಹಾಸಮಾಧಿ ಮಾಡಿ ಆ ಸ್ಥಳದಲ್ಲಿ ಗುರುಮಂದಿರ ನಿರ್ಮಾಣ ಮಾಡಲಾಯಿತು. ತದನಂತರ ಮೈಸೂರು ಹಾಗೂ ಮತ್ತೂರಿನಲ್ಲಿ ಕಾರ್ಯಾಲಯದ ಶಾಖೆಗಳು ಪ್ರಾರಂಭವಾದವು. ನೋಡಿ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಮತ್ತೂರಲ್ಲೊಂದು ಶಾಖೆ ಮತ್ತು ಮೈಸೂರಲ್ಲೊಂದು ಶಾಖೆ. ಶಾಖೆಗಳನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕೆಂದರೆ ಬರೀ ಹೊಳೆನರಸೀಪುರದಲ್ಲಿ ಅದು ಚೆನ್ನಾಗಿ ನಡೀತಾ ಇದ್ದರೆ ಸಾಲದು. ಶಾಖೆಗಳನ್ನು ಕೂಡ ಆ ಮೂಲಕ್ಕೆ ಪೂರಕವಾಗಿರಬೇಕು, ಪ್ರೇರಕವಾಗಿರಬೇಕು, ಪೋಷಕವಾಗಿರಬೇಕು. ಅದಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕು. ಯಾರಿಗೆ ಮೈಸೂರು ಕಾಂಟ್ಯಾಕ್ಟ್ ಇದೆಯೋ ಅವ್ರು ಮೈಸೂರಲ್ಲಿರ್ತಕ್ಕಂಥ ಆಶ್ರಮಕ್ಕೆ ಸಹಾಯ ಮಾಡಿ. ಯಾರಿಗೆ ಮತ್ತೂರಲ್ಲಿ ಕಾಂಟ್ಯಾಕ್ಟ್ ಇದೆಯೋ ಅವ್ರು ಮತ್ತೂರಲ್ಲಿ ಇರ್ತಕ್ಕಂಥ ಸಹಾಯ ಮಾಡಿ. ಬೆಂಗಳೂರಲ್ಲಿರೋರು ಹತ್ತಿರನೇ ಇದ್ದೀರಾ, ಟಾಟಾ ಸಿಲ್ಕ್ ಫಾರ್ಮು. ಇಲ್ಲಿಗೆ ಎಷ್ಟು ಮಹಾ ದೂರ ನಡ್ಕೊಂಡು ಹೋಗೋದಕ್ಕೆ 10 ನಿಮಿಷ ಸಾಕು. ಅದರಿಂದ ನೀವು ಎಲ್ಲೇ ಇದ್ದರೂ ಕೂಡ ಆ ಸಂಸ್ಥೆಗೆ ತನುಮನ ಧನಗಳನ್ನು ಸಮರ್ಪಿಸಿ ಇತೋಪಿ ಅತಿಶಯವಾಗಿ ಪ್ರಚಾರ ಎಂಬತಕ್ಕಂಥದ್ದು ಪ್ರಖರವಾಗಿ ಪ್ರಚುರವಾಗಿ ನಡೀತಾ ಇರಬೇಕದು. ಆ ರೀತಿ ಮಾಡ್ತಕ್ಕಂಥ ನೈತಿಕ ಹೊಣೆ ನಮ್ಮ ಮೇಲೆ ಎಲ್ಲರ ಮೇಲೆ ಇದೆ ಅನ್ನೋದನ್ನು ನಾನು ವಿನಮ್ರವಾಗಿ ವಿಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕಟಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ವೆಂಕಟ ನರಸಪ್ಪನವರು ತುಂಬ ಶ್ರದ್ಧೆಯಿಂದ ಈ ಕೆಲಸವನ್ನು ಅವರ ಇಳಿ ವಯಸ್ಸಿನಲ್ಲೂ ಕೂಡ ಮಾಡ್ತಾ ಬಂದಿದ್ದಾರೆ. ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಬೆಂಗಳೂರು ಸದ್ಗುರುಗಳ ಆರಾಧನಾ ಮಹೋತ್ಸವ ಸಂದರ್ಭದಲ್ಲಿ ಬಿಡುಗಡೆ ಆಗಲಿರತಕ್ಕಂಥ ಗ್ರಂಥಗಳು ನೋಡಿ. ಇಲ್ಲಿವರೆಗೂ ಎಷ್ಟು ಗ್ರಂಥಗಳು ಬಿಡುಗಡೆ ಆಗಿಲ್ಲ, ಆದರೂ ಕೂಡ ಛಲ ಬಿಡದೆ ಅವರು ಮತ್ತೆ ಮುದ್ರಣ ಮಾಡ್ತಾ ಇದ್ದಾರೆ. ಮುದ್ರಣವೇ ಆಗದಿರೋದನ್ನು ಮುದ್ರಣ ಮಾಡ್ತಾ ಇದ್ದಾರೆ. ಮುದ್ರಣ ಆಗೋಗಿದ್ರೆ ಮರುಮುದ್ರಣ ಮಾಡ್ತಾ ಇದ್ದಾನೆ. ಮರುಮುದ್ರಣ ಮುಗಿದವರು ಮರುಮುದ್ರಣ ಮಾಡ್ತಾ ಇದ್ದಾರೆ. ಸೊ ಹಾಗೆ
ಆ ಒಂದು ನಿಷ್ಠೆ, ಅವರ ಒಂದು ಸಾಹಸ, ಸಾತ್ವಿಕ ಸಾಹಸಕ್ಕೆ ಮೆಚ್ಕೋಬೇಕಾಗಿರ್ತಕ್ಕಂಥದ್ದು. ಮೊದಲನೇದು ಭಗವದ್ಗೀತಾ ಭಾಷ್ಯ. ಈ ಗ್ರಂಥ ಸದ್ಯದಲ್ಲೇ ಬಿಡುಗಡೆ ಆಗಲಿದೆ. ಸಂಸ್ಕೃತ. ಶ್ರೀಗಳವರು ಭಗವದ್ಗೀತಾ ಶಂಕರ ಭಾಷ್ಯವನ್ನು ಚೆನ್ನಾಗಿ ಪರಿಷ್ಕರಿಸಿ ಸಂಸ್ಕೃತ ಮೂಲ, ಕನ್ನಡ ಅನುವಾದ, ಮುಖ್ಯ ವಿಷಯಗಳನ್ನು ವಿಶದೀಕರಿಸ್ತಕ್ಕಂಥ ಟಿಪ್ಪಣಿಗಳು, ಆಚಾರ್ಯರ ಮಿಕ್ಕ ಗ್ರಂಥಗಳನ್ನ ವಿಷಯಗಳ ಹೋಲಿಕೆಯನ್ನು ಸುಲಭಗೊಳಿಸುವ ಪರಾಮರ್ಶಿಕೆಗಳು, ಆಯಾ ಅಧ್ಯಾಯಗಳ ಸಾರ, ಮೂಲ ಗ್ರಂಥವನ್ನು ಪ್ರಘಟ್ಟಗಳಾಗಿ ವಿಂಗಡಿಸಿ ತಲೆಬರಹಗಳನ್ನು ಸೇರಿಸಿ ಪಾಠಭೇದವನ್ನು ತೋರಿಸಿ 2 ಸಂಪುಟಗಳಾಗಿ ಮುದ್ರಿಸಿದ್ದರು. ಶ್ರೀಗಳವರು ಅಳವಡಿಸಿದ್ದ ಎಲ್ಲ ವೈಶಿಷ್ಟ್ಯವನ್ನು ಸಂಸ್ಕೃತದ ಓದಿಗರಿಗೂ ತಲುಪಿಸಬೇಕೆಂದು ಅದ್ವಯಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅದನ್ನೆಲ್ಲ ಸಂಸ್ಕೃತಕ್ಕೆ ಅನುವಾದಿಸಿದ್ದು ಈಗ ಕಾರ್ಯಾಲಯದ ಮೂಲಕ ಪ್ರಕಾಶನಗೊಳ್ಳಲಿದೆ. 552 ಪುಟಗಳಿರುತ್ತೆ. 1/4 ಕ್ರೌನಲ್ಲಿ ಪ್ರಿಂಟ್ ಆಗುತ್ತೆ. 300 ರೂಪಾಯಿ ಬೆಲೆ ಅದಕ್ಕೆ. ನೋಡಿ, ಅಲ್ಲಿ 8 ಆಣೆ ಕೂಡ ಆಗಲಿಲ್ಲ ಒಂದು ಪೇಜ್ಗೆ. ಡೆಲ್ಲಿ ಪಬ್ಲಿಕೇಶನ್ ಆದರೆ ಹೇಗಿರುತ್ತೆ ಗೊತ್ತಾ? 500 ಪುಟ ಇದೆ, 2000 ರೂಪಾಯಿ. ರೌಂಡ್ ಆಫ್ ಅಷ್ಟೇ. ಇಂಟು 4, ಇದು ಇಂಟು ಹಾಫ್. ಲೆಕ್ಕ ಮಾಡಿಕೊಳ್ಳಿ. ಅಲ್ಲಿಗೆ 1/8 ಯುವರ್ ಕಾಸ್ಟ್ ಈಸ್ ರೆಡ್ಯೂಸ್ಡ್ ವಿತ್ ದಿಸ್ ಪರ್ಟಿಕ್ಯುಲರ್ ಬುಕ್. ಇದೇ ಗ್ರಂಥ ಡೆಲ್ಲಿಲಿ ಪಬ್ಲಿಷ್ ಆದರೆ 2000 ರೂಪಾಯಿ ಹಾಕ್ತಾನೆ ಅವನು. ಅದಕ್ಕೆ ನಾನು ನೋಡಿ ಅನುಭವ ಇರೋದ್ರಿಂದ ಹೇಳ್ತಾ ಇದ್ದೀನಿ. 2ನೇ ಗ್ರಂಥ ಶಂಕರ ಭಗವತ್ಪಾದ ವೃತ್ತಾಂತ ಸಾರ ಸರ್ವಸ್ವ, ಇಂಗ್ಲೀಷಲ್ಲಿ ಇರತಕ್ಕಂಥದ್ದು. ಶಂಕರರ ಜೀವನ ಉಪದೇಶವನ್ನು ಕುರಿತು ಶ್ರೀಗಳವರು ಬರೆದಿರುವ ಮಹಾಪ್ರಬಂಧ. ಬರೀ ಪ್ರಬಂಧ ಅಲ್ಲ, ಅದು ಮಹಾಪ್ರಬಂಧ. ಶಂಕರ ವಿಜಯಗಳು ಶಂಕರನ ಕುರಿತು ಬರೆದಿರುವ ಬೇರೆ ಬೇರೆ ಗ್ರಂಥಗಳನ್ನು ಅಧ್ಯಯನ ಮಾಡಿ ಶಂಕರ ಜೀವನ ಮತ್ತು ಉಪದೇಶದ ಸಾರ ವಿಚಾರವನ್ನು ಮಾಡಿರುವ ಗ್ರಂಥವನ್ನು 63ರಲ್ಲಿ ಕನ್ನಡದಲ್ಲಿ ಪ್ರಕಟಿಸಿದ್ದರು. 2014ರಲ್ಲಿ 3ನೇ ಬಾರಿ ಮುದ್ರಣ ಆಯಿತು. ಇಂಗ್ಲೀಷ್ನಲ್ಲಿ ಅನುವಾದವಾದರೆ ದೇಶ ವಿದೇಶದವರು ಅಧ್ಯಯನ ಮಾಡಿ ಗ್ರಂಥದ ಪ್ರಯೋಜನ ಪಡೆಯಬಹುದು ಎಂದು ಅನೇಕರು ಸೂಚಿಸಿದರು. ಹಾಗೆಯೇ ಡಾಕ್ಟರ್ ರಾಮಚಂದ್ರ ಸ್ವಾಮಿಯವರು ಅನುವಾದವನ್ನು ಮಾಡಿಕೊಟ್ಟರು. ಡಾಕ್ಟರ್ KS ರಾಮನಾಥ್ ಶರ್ಮಾ ಅವರು ಸಂಪಾದನೆ ಮಾಡಿ ಕಾರ್ಯಾಲಯದ ಮುಖಾಂತರ 1ನೇ ಬಾರಿಗೆ ಪ್ರಕಟಿಸಲಾಗುತ್ತಿದೆ. 611 ಪುಟಗಳು, 1/8 ಡೆಮಿ, 250 ರೂಪಾಯಿ. ಬೆಲೆ ನೋಡಿ, ಅದರ ಅರ್ಧಕ್ಕಿಂತ ಕಡಿಮೆ. ಎಷ್ಟು ಪುಟಗಳಿದೆಯೋ ಅಷ್ಟಕ್ಕಿಂತ ಕಡಿಮೆ. ಅಲ್ಲ, ಅದು ಎಷ್ಟು ಪುಟಗಳಿದೆ ಅದಕ್ಕೆ 4ರಷ್ಟು ಆಗುತ್ತೆ ಬೆಲೆ. 3 ಗೀತಾಶಾಸ್ತ್ರ ಉಪದೇಶ ಸೋಪಾನ ಪಂಕ್ತಿ, ಸಂಸ್ಕೃತ. ಶ್ರೀಗಳವರೇ 70ರಲ್ಲಿ ಬರೆದಂತಹ ಗ್ರಂಥ. ಭಗವದ್ಗೀತೆಯನ್ನು ಈಗಿರುವ ಕ್ರಮದಲ್ಲಿ ಅಧ್ಯಯನ ಮಾಡಿದರೆ ಸಾಮಾನ್ಯ ಜಿಜ್ಞಾಸುಗಳಿಗೆ ಪರಮ ಪ್ರಯೋಜನ ದೊರೆಯಲಾರದು ಎಂದು ಚಿಂತಿಸಿ ಅದೇ ಗೀತೆಯನ್ನು ಸೋಪಾನ ಕ್ರಮದಲ್ಲಿ ಜೋಡಿಸಿ ಜಿಜ್ಞಾಸುಗಳು ಸುಲಭವಾಗಿ ಅಧ್ಯಯನ ಮಾಡುವಂತೆ ಅನುಗ್ರಹಿಸಿದ ಗ್ರಂಥರತ್ನ ಪ್ರಪ್ರಥಮವಾಗಿ ಪ್ರಕಾಶನಗೊಳ್ಳುತ್ತಿದೆ. ಇದು ಅಂಡರ್ಲೈನ್ ಮಾಡ್ಕೋಬೇಕಾಗಿರೋದು. ಇಲ್ಲಿವರೆಗೂ ಪ್ರಕಾಶನ ಆಗಿಲ್ಲ, ಮೊದಲನೇ ಸಲ ಆಡ್ತಾ ಇದೆ. ಪುಟ 210, ಬೆಲೆ 50 ರೂಪಾಯಿ. ಸೊ 1/4 ಬೆಲೆ. ಸೊ ನೋಡಿ, ಎಷ್ಟು ಒಂದು ಲೋಕಸೇವೆಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು, ಪ್ರಚಾರಕ್ಕೋಸ್ಕರನೇ ಮಾಡ್ತಾ ಇರೋದು. ಜನಸಾಮಾನ್ಯರಲ್ಲಿ ಒಂದು ಅಭಿರುಚಿ ಹುಟ್ಟಿಸಬೇಕು, ನಿಜವಾದ ವೇದಾಂತ ಅದ್ವೈತ ಅಂದರೆ ಏನೋ ಅಂತ ತಿಳಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಸೇವಾ ಮನೋಭಾವ ಇದು. 4 ಆರ್ಟಿಕಲ್ಸ್ ಆ್ಯಂಡ್ ಥಾಟ್ಸ್ ಆನ್ ವೇದಾಂತ, ಇಂಗ್ಲೀಷ್. ಶ್ರೀಗಳವರು 70ರಿಂದ 75ರವರೆಗೆ ಅಧ್ಯಾತ್ಮ ಪ್ರಕಾಶ ಮಾಸಪತ್ರಿಕೆಯಲ್ಲಿ ಬರೆದ 50 ಲೇಖನಗಳ ಸಂಗ್ರಹ. ಇದರಲ್ಲಿ ಉಪನಿಷತ್ತಿನ ವಾಕ್ಯಗಳಿಗೆ ಸರಳವಾಗಿ ವ್ಯಾಖ್ಯಾನ ಮಾಡಿರುವ ಅನುಭವಯುಕ್ತೆಯಿಂದ ಕೂಡಿರುವ ಗ್ರಂಥ. ಅನುಭವ ಇಲ್ಲದೆ ಹೋದರೆ ವೇದಾಂತ ಕೆಲಸಕ್ಕೆ ಬರಲ್ಲ. ಅನುಭವಾವಸಾನತ್ವ ಶಾಸ್ತ್ರಾಣಾಂ ಅನುಭವಗಮ್ಯಂ ಹಿ ವಿದ್ಯಾಫಲಂ. 2 ಬ್ರಹ್ಮಸೂತ್ರಗಳು ಹೊರಟಿರೋದೇ ಅನುಭವಕ್ಕೋಸ್ಕರ. ನೀವು 100 ವಾಕ್ಯ ಹೇಳಿದರೂ ಕೂಡ ಒಂದು ವಾಕ್ಯವನ್ನೂ ಪರಿಪಾಲನೆ ಮಾಡದೆ ಹೋದರೆ ಆ ವೇದಾಂತ ದಂಡ ಅಂತ ರಾಧಾಕೃಷ್ಣನ್ ಹೇಳಿದ್ದಾರೆ. ಇಟ್ಸ್ ಬೆಟರ್ ಟು ಫಾಲೋ 1 ವ್ಯಾಲ್ಯೂ ಇನ್ ಲೈಫ್ ದ್ಯಾನ್ ಟು ಟಾಕ್ ಅಬೌಟ್ 100 ವ್ಯಾಲ್ಯೂಸ್ ಅಂತ. ಸುಮ್ಮನೆ ನೀವು ಪ್ರವಚನ ಮಾಡ್ತಾ ಇದ್ರೆ ಹಾಗಿರಬೇಕು ಹೀಗಿರಬೇಕು, ನೀನು ಹೇಗಿರ್ತೀಯಾ? ನೀನೇ ಅನುಸರಣೆ ಮಾಡ್ತಾ ಇಲ್ವಲ್ಲ. ಅದಕ್ಕೆ ಹೇಳಿದು ಅಧೀತಿ ಬೋಧಾಚರಣ ಪ್ರಸಾರಣೈಹಿ ಅಂತ. ಅದಕ್ಕೆ ನಮ್ಮಲ್ಲಿ ಪರಂಪರೆ ಅಧೀತಿ ಇದ್ರೆ ಸಾಲದು, ಬೋಧ, ಆಚರಣ, ಪ್ರಸಾರಣ 4 ನಡಿಬೇಕು. ಆಗ ನಡೆದ್ರೇ ಪರಂಪರೆ ಎಂಬತಕ್ಕಂಥದ್ದು ಉಳಿತಕ್ಕಂಥದ್ದು. ಇಲ್ಲದೆ ನಶಿಸಿ ಹೋಗ್ಬಿಡುತ್ತೆ ಪರಂಪರೆಯನ್ನು. ಬಿಡಬಾರ್ದು ಪರಂಪರೆಯನ್ನು, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಏನಾದರೂ ಮಾಡಿ. ಪೂಜ್ಯರಾಗಿರ್ತಕ್ಕಂಥ ರಾಮಸ್ವಾಮಿಗಳು ತುಂಬ ಕಾಳಜಿಯಿಂದ ನನ್ನ ಬಗ್ಗೆ ಹೇಳ್ತಾ ಇದ್ರು ಈ ಉಪನ್ಯಾಸ ಆಗೋಕ್ಕೆ ಮುಂಚೆ. ಇವತ್ತು ಯಾರಿದ್ದಾರಪ್ಪ ಆ ತರಹ ಪಾಂಡಿತ್ಯ ಇರೋರು? ಕೃಷ್ಣ ಜೋಯಿಸ್ರಿಲ್ಲ, ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳಿಲ್ಲ, ಸೂರಿ ರಾಮಚಂದ್ರ ಶಾಸ್ತ್ರಿಗಳಿಲ್ಲ, ರಂಗನಾಥ ಶರ್ಮರಿಲ್ಲ, KP ಶಂಕರ ಶಾಸ್ತ್ರಿಗಳಿಲ್ಲ, KP ನಾರಾಯಣ ಶಾಸ್ತ್ರಿಗಳಿಲ್ಲ.
ಯಾರೂ ಇಲ್ವಲ್ಲ, ಈಗ ಯಾರು ಅದ್ವೈತಕ್ಕೆ ಯಾರಿದ್ದಾರಪ್ಪ ನೋಡ್ಕೊಳ್ಳೋರು ಅಂತ ತುಂಬ ಕಾಳಜಿಯಿಂದ ಅವ್ರು ಮಾತಾಡ್ತಾ ಇದ್ರು. ನನಗೂ ತುಂಬ ವ್ಯಥೆ ಆಯಿತು. ಯಾಕೆಂದರೆ ಇವತ್ತು ಪಂಚಸಿದ್ಧಿ ಗ್ರಂಥಗಳನ್ನು ಪಾಠ ಮಾಡ್ತೀನಿ ಅಂತ ಎದೆ ಮುಟ್ಕೊಂಡು ಹೇಳೋನು ತೋರಿಸಿ ನೀವು ಎಷ್ಟು ಜನ ಸಿಗ್ತಾರೆ. ಅದ್ವೈತ ಸಿದ್ಧಿ ಪಾಠ ಮಾಡೋರು ಯಾರು? ನೈಷ್ಕರ್ಮ್ಯ ಸಿದ್ಧಿ ಪಾಠ ಮಾಡೋರು ಯಾರು? ಸ್ವರಾಜ್ಯ ಸಿದ್ಧಿ ಪಾಠ ಮಾಡೋರು ಯಾರು? ಇಷ್ಟಸಿದ್ಧಿ ಪಾಠ ಮಾಡೋರು ಯಾರು? ಯಾರಿದ್ದಾರೆ ಪಾಠ ಮಾಡೋದಕ್ಕೆ? ಭಾಷ್ಯ ಗ್ರಂಥಗಳೇ ಪಾಠ ಮಾಡೋಕ್ಕೆ ಒದ್ದಾಡಿ ಹೋಗ್ಬಿಡ್ತಾರೆ. ಇನ್ನು ಸಿದ್ಧಿ ಗ್ರಂಥಗಳಲ್ಲಿ ಪಾಠ ಮಾಡೋರು ಯಾರು? ಪಂಚಸಿದ್ಧಿಗಳು. ಅದ್ವೈತ ಸಿದ್ಧಿ ಅದಕ್ಕೆ ಹೇಳೋದು ಇಬ್ಬರಿಗೇನಂತೆ ಅದ್ವೈತ ಸಿದ್ಧಿ ಅರ್ಥ ಆಗಿರೋದು. ಒಂದು ಮಧುಸೂದನ ಸರಸ್ವತಿಗಳಿಗೆ, ಎರಡನೇದು ಸಾಕ್ಷಾತ್ ಸರಸ್ವತಿಗೆ, ಮೂರನೇವ್ರಿಗೆ ಅರ್ಥ ಆಗಿಲ್ಲ ಅಂತ. ಮಧುಸೂದನ ಸರಸ್ವತ್ಯಾ ತತ್ವಂ ವೇತ್ತಿ ಸರಸ್ವತಿ, ಸರಸ್ವತ್ಯಾ ತತ್ವಂ ವೇತ್ತಿ ಮಧುಸೂದನ ಸರಸ್ವತಿ ಅಂತ ಅಷ್ಟೇ. ಮೂರನೇವ್ರಿಗೆ ಅದು ಅರ್ಥ ಆಗಿಲ್ಲ ಅಂತ. ಅದು ಶಾಸ್ತ್ರ ಪಾಂಡಿತ್ಯ ಅಂದರೆ ಎಂತಹ ಪಾಂಡಿತ್ಯ ಶಿಖರಗಳು ಅವರು. ಬರೀ ಪಾಂಡಿತ್ಯ ಅಲ್ಲ, ಬರೀ ಪಂಡಿತ ಪ್ರಭಾರ ಅನ್ನೋದು ಬರೀ ಟೈಟಲ್ ಅಲ್ಲ. ದೇವರ ಟ್ರೂ ಟು ದ್ಯಾಟ್ ಎವ್ರಿ ಇಂಚ್ ಎವ್ರಿ ಲೆಟರ್. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಐದನೇದು ನೋಡಿ, ವೇದಾಂತ ಲೇಖನಗಳು. ಹೊಸಕೆರೆ ಚಿದಂಬರಯ್ಯನವರ ಅಧ್ಯಾತ್ಮ ಪ್ರಕಾಶ ಮಾಸಪತ್ರಿಕೆ ಆರಂಭದಲ್ಲಿ ಲೇಖನಗಳನ್ನು ಹೊಸಕೆರೆ ಚಿದಂಬರಯ್ಯನವರು ಬರೆದಿದ್ದರು. ಆ ಲೇಖನಗಳೆಲ್ಲ ಮಾಸಪತ್ರಿಕೆಯಲ್ಲೇ ಉಳಿದು ಓದುಗರಿಗೆ ದೊರೆಯುವಂತಾಗಲಿ ಎಂದು ಈ ಪುಸ್ತಕ ರೂಪದಲ್ಲಿ ಪ್ರಕಾಶನಗೊಳಿಸಲಾಗಿದೆ. 10 ಲೇಖನಗಳಿದ್ದು ಕಥೆಯ ರೂಪದಲ್ಲಿ ವೇದಾಂತವನ್ನು ಇದು ಬೋಧಿಸುತ್ತದೆ. 150 ಪುಟ ಇದೆ. ಬೆಲೆ ಅವರು ಹಾಕಿಲ್ಲ. ಯಾಕೆಂದರೆ ಅಮೂಲ್ಯ ಕೃತಿಗಳು, ಅದಕ್ಕೆಲ್ಲ ಬೆಲೆ ಹೆಂಗೆ ಹಾಕಕ್ಕೆ ಸಾಧ್ಯ? ಬೆಲೆ ನಿಗದಿಪಡಿಸಿದರೆ ಅಷ್ಟೇ ಅದರ ಬೆಲೆ ಅಂತ ಆಗ್ಬಿಡುತ್ತೆ. ಅದಕ್ಕೆ ಅಮೂಲ್ಯ ಅಂತ. ಅಂದ್ರೇನು? ಫಸ್ಟ್ ಕಮ್ ಫಸ್ಟ್ ಸರ್ಡ್ ಬೇಸಲ್ಲಿ ಕೊಟ್ಬಿಟ್ರೆ ಮುಗಿದೋಯ್ತು. ಈಗ ಶಾಂಭಟ್ರು ಸದಾಶಿವ ಬ್ರಹ್ಮೇಂದ್ರ ಲಘು ಕೃತಿಗಳು ಅಂತ ಒಂದು ಗ್ರಂಥ ಹೊರತಂದರು. ಆವಣಿ ಶೃಂಗೇರಿ ಜಗದ್ಗಳು ಅದನ್ನು ಅಚ್ಚಾಕ್ಸಿದ್ರು. ಬೆಲೆ ಅಮೂಲ್ಯ ಅಂತ. ಏನೋ 500 ಪ್ರತಿನೋ ಏನೋ ಮಾಡಿಸಿದ್ರು. ಈಗ ಆಶ್ರಮದಲ್ಲೇ ಒಂದು ಕಾಪಿ ಉಳಿದಿಲ್ಲ. ಹಾಗಾಗ್ಬಿಟ್ಟು ಅದು ನಿಜಕ್ಕೂ ಅಮೂಲ್ಯವೇ. ಈಗ ಅದು ಮೂಲ್ಯ ಕೊಟ್ಟರು ಸಿಗಲ್ಲ, ಅದು ಆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ತರಹ ಗ್ರಂಥಗಳನ್ನೆಲ್ಲ ನಾವು ಉಳಿಸ್ಕೊಂಡು ಬೆಳೆಸ್ಕೋಬೇಕು. ವೇದಾಂತ ಲೇಖನಗಳು ಕೆ.ಎ. ಕೃಷ್ಣಸ್ವಾಮಿ ಅಯ್ಯರ್ ಬರೆದಿರ್ತಕ್ಕಂಥ ಪೌರಾತ್ಯ ಪಾಶ್ಚಿಮಾತ್ಯ ವೇದಾಂತದಲ್ಲಿ ಪರಿಶ್ರಮವುಳ್ಳವರಾಗಿದ್ದ ಅಯ್ಯರ್ ಅವರು ಶ್ರೀಗಳವರಿಗೆ ಪೂರ್ವಾಶ್ರಮದಲ್ಲಿ ವೇದಾಂತ ಮಾರ್ಗದರ್ಶನ ತೋರಿಸಿದವರು. ವೇದಾಂತ ಆರ್ ಸೈನ್ಸ್ ಆಫ್ ರಿಯಾಲಿಟಿ ಎಂಬ ಮಹಾನ್ ಗ್ರಂಥವನ್ನು ರಚಿಸಿದ್ದಾರೆ. ಅಧ್ಯಾತ್ಮ ಪ್ರಕಾಶ ಮಾಸಪತ್ರಿಕೆಯಲ್ಲಿ ಬರೆದ ವೇದಾಂತ ಲೇಖನಗಳ ಸಂಗ್ರಹ ಈ ಗ್ರಂಥ. 114 ಪುಟಗಳು. ಸೊ ಇಷ್ಟೂ ಗ್ರಂಥಗಳು ಕೂಡ ಬಹಳ ಶೀಘ್ರದಲ್ಲೇ ಪ್ರಕಟಣೆ ಆಗಿ ತಮ್ಮ ಕೈ ಸೇರಲಿದೆ. ಇದರ ಸದುಪಯೋಗವನ್ನು ಕೂಡ ತಾವು ಪಡ್ಕೋಬೇಕು ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮ ಹತ್ರ ವಿನಮ್ರವಾಗಿ ವಿನಂತಿಸ್ಕೋತಾ ಇದ್ದೀನಿ. ಇನ್ನು ಮುಖ್ಯವಾಗಿ ಇವರ ಮೇರು ಕೃತಿ ಅಂತ ನಾವು ಏನಾದರೂ ಹೇಳಬಹುದಾದರೆ ಎಲ್ಲ ಮೇರು ಕೃತಿಗಳೇ, ಅದರಲ್ಲಿ ಏನೋ ಎರಡನೇ ಅಭಿಪ್ರಾಯ ಇಲ್ಲ. ಹಾಗಿದ್ರೂ ಕೂಡ ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞ ಈ ಗ್ರಂಥ ಎಂಥ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಅಂದರೆ, ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿವರೆಗೂ ಅದು ಪೂರ್ತಿ ಕನ್ನಡಕ್ಕೆ ಅನುವಾದ ಆಗಿಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಈಗ ಯಾರಾದ್ರು ಮಾಡಿದರೆ ನನಗೆ ಗೊತ್ತಿಲ್ಲ, ಹೇಳಬೇಕಷ್ಟೇ. ಹಿರಿಯರು ಇಂಗ್ಲೀಷಿಗೆ ಮಾಡಿದ್ದಾರೆ. ಒಬ್ಬ ಆಲ್ಸನ್ ಎಂಬತಕ್ಕಂಥ ಇಂಗ್ಲೀಷ್ ವಿದ್ವಾಂಸ ಇಂಗ್ಲೀಷಿಗೆ ಮಾಡಿದ್ದಾನೆ. ಮೋತಿಲಾಲ್ ಬನಾಸ್ ಡೆಲ್ಲಿನಲ್ಲಿ ನಂಬರ್ 7 ಬಂಗ್ಲೋ ರೋಡ್, ಡೆಲ್ಲಿ 110007ನಲ್ಲಿ 7 years ago ನಾನು ಕೊಂಡ್ಕೊಂಡೆ ಆ ಪುಸ್ತಕನ. ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಹ್ಯಾವ್ ಗಾಟ್, ಬಟ್ ಅನ್ಫಾರ್ಚುನೇಟ್ ಥಿಂಗ್ ಅಂದರೆ ಕನ್ನಡಕ್ಕೆ ಅನುವಾದ ಆಗಿಲ್ಲ ಅದು. ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞ 800 ಪುಟ ಇರತಕ್ಕಂಥ ಅದ್ಭುತ ಗ್ರಂಥ. ಅದು ನಿಜವಾದ ವಿಷಯ ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಸೂಚ್ಯವಾಗಿರ್ತಕ್ಕಂಥದ್ದು. ಶ್ರೀಗಳವರ ಸಮೃದ್ಧ ಗ್ರಂಥಗಳಲ್ಲಿ ಅನರ್ಘ್ಯವೂ ಅಮೋಘವೂ ಆದ ಈ ಮೇರುಕೃತಿ ಶಂಕರ ಭಗವತ್ಪಾದರ ಭಾಷ್ಯಗಳನ್ನು ಪರಿಶೀಲನೆ ಮಾಡಿ ಆಚಾರ್ಯರಿಗೆ ಸಮ್ಮತವಾದ ವೇದಾಂತ ಸಿದ್ಧಾಂತ ಅನಾದಿ ಕಾಲದಿಂದ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನೇ ಅವಲಂಬಿಸಿದೆ ಎಂದು, ಸಾಂಪ್ರದಾಯಿಕ ಪ್ರಕ್ರಿಯೆ ಆಧಾರ ಇಲ್ಲದೆ ಬರೀ ತರ್ಕದಿಂದ ವಿಚಾರ ಮಾಡುವ ವ್ಯಾಖ್ಯಾನಕಾರರು ಸೀಳುದಾರಿಯಲ್ಲಿ ಹೊರಟು ಬೀಗದ ಕೈ ಕಳೆದುಕೊಂಡು ರತ್ನದ ಪೆಟ್ಟಿಗೆಯನ್ನು ತೆರೆಯಲಾಗದೆ ಪೇಚಾಡುವ ನಿರ್ಭಾಗ್ಯವಂತರಂತೆ ಆತ್ಮತತ್ವರಹಿತರನ್ನಾಗಿ ವಂಚಿತರಾಗುವರು ಎಂದು 800 ಪುಟಗಳಲ್ಲಿ ನಿರೂಪಿಸಲಾಗಿದೆ. ಒಳಗಡೆ ರತ್ನನೇ ಇದೆ, ಕುಂಚಿಕೆ ಕೀನೇ ಇಲ್ಲದೆ ಹೋದರೆ ಹೆಂಗೆ ಓಪನ್ ಮಾಡೋದು? ಕೆಲವು ಹಾಗೆ ಭದ್ರವಾಗಿರಬೇಕು ಅಂತ ಬೀಗ ಹಾಕ್ಕೊಂಡು ಬೀಗ ಕೈ ಕಳ್ಕೊಂಡ್ಬಿಡ್ತಾರೆ. ಇನ್ಯಾರು ಬಂದು ತೆಗೆಯೋ ಹಾಗೆಲ್ಲ ಅವ್ರಿಗೆ ಸಿಗ್ತಾ ಇಲ್ಲ, ತುಂಬ ಭದ್ರವಾಗಿರಬೇಕು ಅಂತ. ಆ ರೀತಿ ಆಗಿಬಿಟ್ರೆ ಏನು ಗತಿ ಅದು? ಅಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕೃತಿ ಈ ಒಂದು ಕೃತಿ. ಇನ್ನು ಅವರ ಸಮೃದ್ಧ ಕೃತಿಗಳ ಬಗ್ಗೆ ನಾವು ಹೇಳೋದಾದರೆ, ಗೌಡಪಾದ ಹೃದಯ ಅಂತ ಕನ್ನಡದಲ್ಲಿ ಮಾಡಿದರು. ಮಾಂಡೂಕ್ಯ ರಹಸ್ಯ ವಿವೃತಿ ಸಮೃದ್ಧದಲ್ಲಿರ್ತಕ್ಕಂಥದ್ದು. ಅದು ಕೂಡ
ಹೊಸದಾಗಿ ಮತ್ತೆ ರೀಪ್ರಿಂಟ್ ಆಗಿ ಬಂದಿದೆ. ಮಾಂಡುಕ್ಯದ ರಹಸ್ಯ ಏನು, ಎಂಥ ಅದ್ಭುತವಾಗಿರ್ತಕ್ಕಂಥ ಕೃತಿ ಅಂದರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮಾತೆ, ಮಾಂಡುಕ್ಯಂ ಏಕಮೇವ ಅಲಂ ಮುಮುಕ್ಷೂಣಾಂ ಮುಮುಕ್ತಯೇ. ಮುಕ್ತನಾಗೋವನಿಗೆ ಒಂದು ಮಾಂಡುಕ್ಯ ಉಪನಿಷತ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಇನ್ನೇನೋ ಅವ್ನು ಓದಲೇಬೇಕಾಗಿಲ್ಲ ಅಂತ. ಇರೋದು 12 ಮಂತ್ರ, ಅತ್ಯಂತ ಚಿಕ್ಕ ಉಪನಿಷತ್ತಾದರೂ ಕೂಡ ಅದರ ಮೇಲೆ 200 ಕಾರಿಕೆಗಳನ್ನು ದಯಪಾಲಿಸಿರ್ತಕ್ಕಂಥವರು ಗೌಡಪಾದರು. ಗೌಡಪಾದ ಕಾರಿಕೆ ಆಗಮ ಪ್ರಕರಣ, ವೈತತ್ಯ ಪ್ರಕರಣ, ಅದ್ವೈತ ಪ್ರಕರಣ, ಅಲಾತ ಶಾಂತಿ ಪ್ರಕರಣ ಅಂತ 4 ಪ್ರಕರಣಗಳಲ್ಲಿ 200 ಕಾರಿಕೆಗಳ ವ್ಯಾಖ್ಯಾನ 12 ಮಂತ್ರಗಳು ಕೊಟ್ಟಿರ್ತಕ್ಕಂಥದ್ದು ಗೌಡಪಾದ ಕಾರಿಕೆ. ಗೌಡಪಾದ ಎ ಅರ್ಲಿ ಸ್ಟಡಿ ಆಫ್ ವೇದಾಂತ ಅಂತ TMP ಮಹದೇವನ್ ಅವರು 1960ನೇ ಇಸ್ವಿನಲ್ಲಿ ರಾಧಾಕೃಷ್ಣನ್ ಚೇರ್ ಮೆಡ್ರಾಸ್ ಯೂನಿವರ್ಸಿಟಿ ಫಿಲಾಸಫಿ ಡಿಪಾರ್ಟ್ಮೆಂಟಿಂದ ಪಬ್ಲಿಷ್ ಮಾಡಿದರು. ಆ ಗ್ರಂಥವೂ ಈಗ ಸಿಗ್ತಾ ಇಲ್ಲ. TMP ಮಹದೇವನ್ ಬರೆದಿರ್ತಕ್ಕಂಥದ್ದು ಗೌಡಪಾದ ಎ ಅರ್ಲಿ ಸ್ಟಡಿ ಆಫ್ ವೇದಾಂತ ಅನ್ನೋದು. ನಮ್ಮಲ್ಲಿ ಶ್ರೀನಿವಾಸರಾವ್ ಅಂತ ಬೆಂಗಳೂರು ಯೂನಿವರ್ಸಿಟಿ ಫಿಲಾಸಫಿ ಪ್ರೊಫೆಸರ್ ಇದ್ದರು. ರಾಜರಾಜೇಶ್ವರಿ ನಗರದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಅವರು ವಾಸವಾಗಿದ್ದರು. ಅಲ್ಲಿ ಹುಡ್ಕೊಂಡು ಹೋಗಿ ಆ ಪುಸ್ತಕ ಅವ್ರ ಹತ್ರ ಇಸ್ಕೊಂಡು ಅದನ್ನು ಜೆರಾಕ್ಸ್ ಮಾಡಿ ಅವ್ರಿಗೆ ವಾಪಸ್ ಕೊಟ್ಟೆ. ಈ ಥರ ನನಗದೊಂದು ಹುಚ್ಚು, ಯಾವುದಾದ್ರೂ ಒಂದು ಗ್ರಂಥ ನಂತರ ಇಲ್ಲ ಅಂದರೆ ಏನಾದರೂ ಮಾಡಿ ಪಡ್ಕೋಬೇಕು ಅಂತ, ಆ ಸಿಗದೆ ಹೋದಾಗ ಜೆರಾಕ್ಸ್ ಆದರೂ ಮಾಡ್ಕೋಬೇಕು ಅನ್ನೋ ಒಂದು ಹುಚ್ಚು, ಆ ತರಹ. ಸೊ ಅದು ಗೌಡಪಾದಾಚಾರ್ಯರ ಒಂದು ಮಹತ್ವ ಏನು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳಲೇಬೇಕು. ವಿಧುಶೇಖರ ಭಟ್ಟಾಚಾರ್ಯ ಅಂತ ಕಲ್ಕತ್ತಾದಲ್ಲಿದ್ದಂಥ ಒಬ್ಬ ಶ್ರೇಷ್ಠ ವಿದ್ವಾಂಸರು. ಆಮೇಲೆ ಕಾಶಿಯಲ್ಲಿ TRV ಮೂರ್ತಿ ಅಂತ ಬುದ್ಧಿಸಮ್ ಬಗ್ಗೆ ಶ್ರೇಷ್ಠ ವಿದ್ವಾಂಸರು, ಸೆಂಟ್ರಲ್ ಫಿಲಾಸಫಿ ಬುದ್ಧಿಸಮ್ ಅಂತಲೇ ಅವರ ಮೇರು ಕೃತಿ. ಅವರ ಮಗ ತಾತಾ ಇನ್ಸ್ಟಿಟ್ಯೂಟಲ್ಲಿ ಬೆಂಗಳೂರಲ್ಲಿ ಇದ್ದು ಹೋದ ವರ್ಷ ರಿಟೈರ್ ಆದರು, TRV ಮೂರ್ತಿ ಮಗ. ಸೊ ಅವರಿಬ್ಬರನ್ನೂ ಕೂಡ ಸಂದರ್ಶನ ಮಾಡಿ ಸ್ವಾಮಿಗಳು ಬುದ್ಧಿಸಮ್ ಬಗ್ಗೆ ಇರತಕ್ಕಂತಹ ಮಾತುಗಳೇನು ಮತ್ತು ವಿಧುಶೇಖರ ಭಟ್ಟಾಚಾರ್ಯರು ಹೇಳಿರ್ತಕ್ಕಂಥ ಮಾತೇನು ಎರಡನ್ನೂ ಕೂಡ ಅಲ್ಲಲ್ಲಿಗೆ ಹೋಗಿ, ಕಾಶಿಗೆ ಹೋಗಿ, ಕಲ್ಕತ್ತಾಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ವಾದ ಮಾಡಿ ಅವರು ಹೇಳ್ಕೊಂಡಿರ್ತಕ್ಕಂಥ ಕೆಲವು ಅಂಶಗಳು ಹೇಗೆ ಸರಿ ಇಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡಿ ಅವ್ರು ತಿದ್ಕೊಳ್ಳೋ ಹಾಗೆ ಮಾಡಿ ವಾಪಸ್ ಬಂದರು. ಇದು ಅದ್ಭುತವಾಗಿರ್ತಕ್ಕಂಥ ಕೆಲಸ. ಯಾಕೆಂದರೆ ಒಬ್ಬ ಸಾಮಾನ್ಯವಾಗಿ ಯತಿಶ್ರೇಷ್ಠರಾಗಿರ್ತಕ್ಕಂಥವರು ಆ ರೀತಿ ಪ್ರಯಾಣವನ್ನೂ ಮಾಡೋದಿಲ್ಲ, ಆ ರೀತಿ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಸ್ಕಾಲರ್ಸ್ನ ಮೀಟೂ ಮಾಡೋದಿಲ್ಲ, ಅವರು ಇಂಗ್ಲೀಷಲ್ಲಿ ಬರೋದನ್ನು ಓದೋದು ಇಲ್ಲ, ಅದ್ರ ಮೇಲೆ ಕಾಮೆಂಟೂ ಮಾಡೋದಿಲ್ಲ, ಅವನ್ನ ಕನ್ವಿನ್ಸ್ ಮಾಡೋದು ಮೊದಲೇ ಮಾಡಲ್ಲ. ಎಲ್ಲವನ್ನೂ ಮಾಡಿ ತೋರಿಸಿರ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮಾಡ್ತಕ್ಕಂಥ ಒಂದು ಜೀವಮಾನದಲ್ಲಿ ಸಾಧ್ಯ ಇಲ್ಲ. ಅದು ಅಷ್ಟು ಅಸಾಮಾನ್ಯಗಳನ್ನು ಏಕತ್ರಿತವಾಗಿ ಒಂದೇ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು ನಭೂತೋ ನ ಭವಿಷ್ಯತಿ. ಅದು ಎಂತಹ ವಾದ ಸರಣಿ ಮತ್ತು ಅವರ ಆಂಗ್ಲ ಪಾಂಡಿತ್ಯ ಏನು, ನಾನು ನಾಳೆ ಅದರ ಬಗ್ಗೆ ಹೇಳ್ತೀನಿ. ಆಂಗ್ಲ ಕೃತಿಗಳು ಒಂದಲ್ಲ ಎರಡಲ್ಲ, ಇಂಟ್ರೊಡಕ್ಷನ್ಸ್ ಎಂಬತಕ್ಕಂಥದ್ದು ಅತ್ಯಂತ ಮುದ್ದಾಗಿರ್ತಕ್ಕಂಥ ಗ್ರಂಥ. ಅವರ ಪೂರ್ತಿ ಆಂಗ್ಲ ಕೃತಿಗಳ ಸಾರಾಂಶ ಆ ಒಂದು ಗ್ರಂಥದಲ್ಲೇ ಬಂದ್ಬಿಟ್ಟಿದೆ. ಆ ಗ್ರಂಥ ನನಗೆ ತುಂಬ ಉಪಯೋಗ ಆಯಿತು. ನಾನು ಈ ಕಾಂಟ್ರಿಬ್ಯೂಷನ್ ಆಫ್ ಸ್ವಾಮಿ ಟು 20th ಸೆಂಚುರಿ ಅದ್ವೈತ ಅಂತ ಬರೆಯುವಾಗ ಆ ಗ್ರಂಥ ಉಪಯುಕ್ತ ಆಯಿತು. ಆ ಸಂದರ್ಭದಲ್ಲಿ ನಾನು ಲಕ್ಷ್ಮೀ ನರಸಿಂಹಮೂರ್ತಿಗಳಿಗೆ 99ನೇ ಇಸ್ವಿನಲ್ಲಿ ಒಂದು ಪತ್ರ ಬರೆದಿದ್ದೆ, ಈ ಗ್ರಂಥದಿಂದ ನಾನು ಬಳಸ್ಕೋಬೋದಾ ಅಂತ. ಅವರು ಖಂಡಿತವಾಗಿ ಬಳಸ್ಕೊಳ್ಳಿ, ಸ್ವಾಮಿಗಳ ಪ್ರಚಾರ ನೀವು ಇಂಗ್ಲೀಷಲ್ಲಿ ಮಾಡೋದ್ರಿಂದ ನನಗೇನು ಅಭ್ಯಂತರ ಇಲ್ಲ ಅಂತ ಬರೆದ್ರು. ಆಮೇಲೆ ಆ ಪುಸ್ತಕದಿಂದ ನಾನು ಕೋಟ್ ಮಾಡಿ ಇಂಥವರ ಪತ್ರಿಕೆಯಲ್ಲಿ ಹಿಂಗೆ ಬಂದಿದೆ ಅದನ್ನು ನಾನು ಬರಿತಾ ಇದ್ದೀನಿ ಅಂತ ದಾಖಲಾತಿ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ನಾನು ಬರ್ಸ್ಕೋಬಾರ್ದು. ಯಾವುದೋ ಗ್ರಂಥವನ್ನು ತೆಗೆದುಕೊಂಡು ನಂದು ತರಹ ಹಾಕ್ಕೊಂಡ್ರೆ ಕೃತಿ ಚೌರ್ಯ ಆಗುತ್ತೆ ಅದು. ಏಕೆಂದರೆ ಅದನ್ನೆಲ್ಲ ಅನುಮತಿ ಪಡ್ಕೋಬೇಕು. ಅಫಿಷಿಯಲ್ ಆಗಿ ಯಾರು ಬರೆದಿದ್ದಾರೋ ಅವರಿಂದ ಪ್ರಾಮಾಣಿಕವಾಗಿ, ಅವರಿಂದ ಒಂದು ಕಾಗದ ಪೋಸ್ಟ್ ಕಾರ್ಡ್, ಆ ಕಾರ್ಡ್ ಕೂಡ ಇದೆ ನನ್ನ ಹತ್ರ, ಇಲ್ಲೆಲ್ಲ ಇದೆ. 99ರಲ್ಲಿ ಇವರು ಬರೆದಿದ್ದು ಲಕ್ಷ್ಮೀ ನರಸಿಂಹ ಹೊಳೆ ನರಸೀಪುರದಿಂದ. ಇನ್ನೊಂದು ಗ್ರಂಥಲ್ಲಿದೆ, ನಾಳೆ ತರ್ತೀನಿ ಅದನ್ನು. ಸೊ ಅದರಲ್ಲಿ ಇಟ್ಬಿಟ್ಟಿದ್ದೀನಿ ಬರೋ ಆ ಥರದಲ್ಲಿ. ಸೊ ಕಾಲೇಜಿಂದ ಹಾಗೆ ಬಂದುಬಿಟ್ಟೆ ಅದರಿಂದ. ಸೊ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈಗ ನೋಡಿ ಎಷ್ಟು ಕಡೆ ಅವರ ಪ್ರಯಾಣ ಮಾಡಿರ್ತಕ್ಕಂಥದ್ದು, ಎಷ್ಟು ಜನ ವಿದ್ವಾಂಸರನ್ನ ಸಂದರ್ಶನ ಮಾಡಿರೋದು, ಎಷ್ಟು ಜನ ಜಗದ್ಗುರುಗಳಿಂದ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥವರು. ಮತ್ತು ನೀವು ತಿಳ್ಕೋಬೇಕಾದ್ರೆ ಶೃಂಗೇರಿ ಮಠದ 4 ಜನ ಗುರುಗಳ ಜೊತೆಗೂ ಅವರ ಸಂಪರ್ಕ ಆಯಿತು. 33ನೇ ಜಗದ್ಗುರುಗಳ ಹತ್ರ ಭಾಷಾಶಾಂತಿ ಆಯಿತು. 34ನೇ ಜಗದ್ಗುರುಗಳ ಜೊತೆ ಸಹಾಧ್ಯಾಯಿಗಳಾಗಿದ್ದರು. ಚಂದ್ರಶೇಖರ ಭಾರತಿಗಳ ಜೊತೆ ಓದಿರೋರು ಅವರ ಸ್ವಾಮಿಗಳು ಸಹಾಧ್ಯಾಯಿಗಳಾಗಿದ್ದರು. ಅಭಿನವ ವಿದ್ಯಾತೀರ್ಥರು ತುಂಬ ಚೆನ್ನಾಗಿ ಗೊತ್ತಿತ್ತು ಅವರಿಗೆ, ಭಾರತೀ ತೀರ್ಥರು ಗೊತ್ತಿತ್ತು. ಹಾಗಾಗಿ 4 ಜನ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳ ನಿಕಟವರ್ತಿಗಳಾಗಿದ್ದವರು ಅಂದರೆ ಸಾಮಾನ್ಯವಾಗಿರೋ ಮಾತಲ್ಲ ಅದು. ಒಬ್ಬೊಬ್ಬ ಜಗದ್ಗುರುಗಳ ನಿಕಟವರ್ತಿ ಆಗೋದೇ ಕಷ್ಟ. ಹಾಗಿರುವಾಗ 4 ಜನ ಹತ್ರನೂ ಆ ರೀತಿಯಾಗಿರ್ತಕ್ಕಂಥ ಸಂಪರ್ಕವನ್ನು ಸ್ವಾಮಿಗಳು ಬೆಳೆಸ್ಕೊಂಡಿದ್ದರು.
200 ಗ್ರಂಥಗಳನ್ನು ಬರೀಬೇಕಾದ್ರೆ ಹುಡುಗಾಟ ಆಯ್ತಾ? ಪ್ರಾರಂಭದಲ್ಲಿ ರಾಮಸ್ವಾಮಿಗಳು ಹೇಳೋ ಹಾಗೆ 48,000 ಪುಟ ಬರೀಬೇಕಾದ್ರೆ ನಮೋ ನಮೋ, ನಾವು ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಶಿಯರ್ ವಾಲ್ಯೂಮ್ ನೋಡಿ, ಎಂಥ ಕಾನ್ಸಂಟ್ರೇಷನ್ ಇರಬೇಕು ಮತ್ತು ಎಂತಹ ದೈವಭಕ್ತಿ ಇರಬೇಕು ಮತ್ತು ಅಂಥ ಪ್ರಚೋದನೆ ಹೇಗಿರಬೇಕು. ಇಲ್ಲದೆ ಹೋದರೆ ಯಾರಿಗೆ ಬರೆಯೋಕ್ಕಾಗತ್ತೆ? ನನಗೆ 48 ಪುಟ ಬರೆಯೋಕ್ಕಾಗಲ್ಲ, 48,000 ಪುಟ ಇರಲಿ. ಅಷ್ಟೇ ನಾವು ಪಡ್ಕೊಂಡಿರೋದು. ಏನು ಮಾಡೋದು? ಯಾಕೆಂದರೆ 32ನೇ ವಯಸ್ಸಿಗೆ ಶಂಕರರು ಅಂತ ಒಬ್ಬರು ಭೂಮಿ ಮೇಲೆ ಇದ್ದರು ಅಂತ ಗೊತ್ತಾಗ್ಬಿಟ್ರೆ ನಾವು ಧನ್ಯರು. ಅವ್ರ ಜೀವನವೇ ಮುಗಿದೋಯ್ತು 32ಕ್ಕೆ. ಸೊ ನಮಗೆ ಅಷ್ಟೇ ನಾವು ಪಡ್ಕೊಂಡಿರೋದು. ಏನು ಮಾಡೋದು? ನಮ್ಮ ಒಂದು ಅಲ್ಪ ಇದು. ಹೀಗಾಗಿ ಪೂಜ್ಯರಾಗಿರ್ತಕ್ಕಂಥ ಸ್ವಾಮಿಗಳ ಸಮೃತ ರಚನೆಗಳು, ಆಂಗ್ಲ ಭಾಷೆಯ ರಚನೆಗಳು, ಕನ್ನಡ ರಚನೆಗಳು, ಇದರಲ್ಲಿ ಆಯ್ದ ಕೆಲವು ಮಾತ್ರ ಭಾಗಗಳನ್ನು, ಈ ಜೀವಂತ ವೇದಾಂತ ನಾನು ಬಿಡೋಕ್ಕೆ ಇಷ್ಟ ಇಲ್ಲ. ನಾಳೆ ನಾನು ಹೇಳ್ತೀನಿ, ಇವತ್ತು ಹೇಳಬೇಕು ಅಂತ ಬಂದೇ ಸಮಯ ಆಗಲಿಲ್ಲ. ಜೀವಂತ ವೇದಾಂತ ನೋಡಿ, ವೇದಾಂತ ಸತ್ತಿದ್ದಲ್ಲ, ವೇದಾಂತ ಸಜೀವವಾಗಿದೆ. 21ನೇ ಶತಮಾನಕ್ಕೂ ವೇದಾಂತ ಇಸ್ ನಥಿಂಗ್ ಬಟ್ ಸೈನ್ಸ್ ಅಂತ ಪ್ರೂವ್ ಮಾಡಿದ್ದಾರೆ ಈ ಗ್ರಂಥದಲ್ಲಿ. ಹೊಸದಾಗಿ ಅಂದರೆ ಒಂದು 30 ವರ್ಷದ ಕೆಳಗೆ ಚಟ್ಟೋಪಾಧ್ಯಾಯ ಅವರು ಲಿವಿಂಗ್ ಇಶ್ಯೂಸ್ ಆಫ್ ವೇದಾಂತ ಅಂತ ಒಂದು ಗ್ರಂಥ ಬರೆದರು ಕಲ್ಕತ್ತಾಯಿಂದ. ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ, ಲಿವಿಂಗ್ ಆ್ಯಂಡ್ ಡೆಡ್ ಇಶ್ಯೂಸ್ ಇನ್ ವೇದಾಂತ ಅಂತ. ಅದಕ್ಕಿಂತ ಬಹಳ ಹಿಂದೆ ಜೀವಂತ ವೇದಾಂತ ಅಂತ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಗ್ರಂಥ ಇದೆ. ಅದು ಹೊಸದಾಗಿ ಇದಂ ಪ್ರಥಮವಾಗಿ ಬರ್ತಾ ಇದೆ ಅನ್ನೋ ಭ್ರಮೆಯಲ್ಲಿ ಯಾರೂ ಇರಬೇಕಾಗಿಲ್ಲ. ಅದರ ಹಿಂದೆಯೇ ಆ ಕೆಲಸವನ್ನು ಸ್ವಾಮಿಗಳು ಮಾಡಿ ತೋರಿಸಿದ್ದಾರೆ ಅನ್ನೋದನ್ನು ನಾಳೆ ನಿಮ್ಮ ಮುಂದೆ ಹಂಚ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಸಮಯ 8 ತೋರಿಸ್ತಾ ಇರೋದರಿಂದ 1ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. 2ನೇ ದಿನದ ಉಪನ್ಯಾಸ ನಾಳೆ ಜೀವಂತ ವೇದಾಂತ ಮತ್ತು ಅವರ ಮಿಕ್ಕ ಇನ್ನು ಕೆಲವು ಕೃತಿಗಳ ಬಗ್ಗೆ ಯಥಾಶಕ್ತಿ, ಯಥಾ ಸಮಯ, ಯಥಾ ಕಾಲ ಕೆಲವು ವಿಷಯಗಳನ್ನ ಹಂಚ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವರ ಅನುಗ್ರಹದಿಂದ ನಿಮ್ಮ ತಾಳ್ಮೆಯಿಂದ ಮಾಡ್ತೀನಿ ಅಂತ ಮಾತ್ರ ಇಟ್ಕೊಂಡು 1ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿ ಬ್ರಹ್ಮಣೇ ನಮಃ.